ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೈನ್ಸ್ನ ಸೆಕೆಂಡ್ ಚಾಪ್ಟರ್ ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸಸ್ ಅಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್. ಸೊ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಾನು ಯೂಶ್ವಲಿ ಟಾಪಿಕಲ್ಲೇ ಹೇಳ್ತಾ ಇದ್ದೆ, ಟಾಪಿಕ್ ಹೆಸರೇನು ಅದರದ್ದು ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಇರ್ತಾ ಇತ್ತು. ಆದರೆ ಇವಾಗ ಆ ಥರ ಬೇಡ. ಈ ಚಾಪ್ಟರ್ ಓದ್ತಾ ಓದ್ತಾ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು 3 ಟರ್ಮ್ಸ್ ಬಗ್ಗೆ ಅಥವಾ 3 ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತೀವಿ. ಆ್ಯಸಿಡ್ಸ್ ಅಂದರೆ ಏನು, ಬೇಸಸ್ ಅಂದರೆ ಏನು, ಮತ್ತು ನ್ಯೂಟ್ರಲ್ ಅಂದರೆ ಏನು ಅಂತ. ಸೊ ಅದನ್ನು ಇವಾಗೆ ಹೇಳೋದ್ರ ಬದಲು ಚಾಪ್ಟರ್ ಒಳಗೆ ಹೋದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಇದು ಸ್ಟ್ರಕ್ಚರ್ ಆ ಥರ ಇದೆ ಚಾಪ್ಟರ್ದು. ಮತ್ತು ನಿಮ್ಗೇನಾದರೂ ಈ ಚಾಪ್ಟರ್ದು PPTಗಳು ಬೇಕು, ಡಯಾಗ್ರಾಮ್ಸ್ ಏನಾದರೂ ಬೇಕು, ನೋಟ್ಸ್ ಏನಾದರೂ ಬೇಕು, ಕ್ಲಾಸ್ ವರ್ಕ್ಸು ಈ ಥರದ್ದು ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಅಲ್ಲಿ ನಾನು ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನಿಮಗೆ ಲರ್ನಿಂಗ್ ರಿಸೋರ್ಸಸ್ ಅಥವಾ ಟೀಚಿಂಗ್ ರಿಸೋರ್ಸ್ಗಳೆಲ್ಲ ಸಿಗುತ್ತೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಆನ್ 28th February ದ ಸ್ಕೂಲ್ ಹೋಸ್ಟೆಡ್ ಎ ಸೈನ್ಸ್ ಫೇರ್ ಟು ಸೆಲೆಬ್ರೇಟ್ ನ್ಯಾಷನಲ್ ಸೈನ್ಸ್ ಡೇ. ನೋಡಿ, 28th February ಒಂದು ಕತೆ ಕೊಟ್ಟಿದ್ದಾರೆ ಚಿಕ್ಕದಾಗಿ, ನೋಡೋಣ. 28th February ಅವಾಗ ಏನಾಯಿತು, ಸ್ಕೂಲ್ ಅವರು ಒಂದು ನ್ಯಾಷನಲ್ ಸೈನ್ಸ್ ಡೇನ ಕಂಡಕ್ಟ್ ಮಾಡ್ತಾರೆ. ಅಟ್ ದಿ ಎಂಟ್ರಿ ಗೇಟ್, ಸಿಬ್ಲಿಂಗ್ಸ್ ಅಶ್ವಿನ್ ಆ್ಯಂಡ್ ಕೀರ್ತಿ ವೇರ್ ಗ್ರೀಟೆಡ್ ವಿತ್ ಎ ವೈಟ್ ಶೀಟ್ ಆಫ್ ಪೇಪರ್. ಸೊ ಎಂಟ್ರಿ ಗೇಟಲ್ಲಿ, ಸ್ಕೂಲ್ ಎಂಟ್ರೆನ್ಸಲ್ಲಿ ಅಶ್ವಿನ್ ಮತ್ತು ಕೀರ್ತಿ ಇವರಿಬ್ಬರು ಸಿಬ್ಲಿಂಗ್ಸು, ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ. ಸೊ ಅವ್ರಿಗೆ ಒಂದು ವೈಟ್ ಶೀಟ್ ಆಫ್ ಪೇಪರ್ ಕೊಟ್ಟು ಗ್ರೀಟ್ ಮಾಡ್ತಾರೆ. ದೇ ವೇರ್ ಕ್ಯೂರಿಯಸ್ ಟು ನೋ ವೈ ಎ ವೈಟ್ ಶೀಟ್ ಆಫ್ ಪೇಪರ್ ವಾಸ್ ಗಿವನ್ ಟು ದೆಮ್. ಸೊ ಯಾರಾದರೂ ಎಂಟ್ರಿಯಲ್ಲಿ ಏನಾದರೂ ಪಾಂಪ್ಲೆಟ್ ಕೊಡ್ತಾರೆ ಅಥವಾ ಒಂದು ಹೂವು ಕೊಡ್ತಾರೆ ಅಥವಾ ಒಂದು ಸ್ವಲ್ಪ ಏನಾದರೂ ವೆಲ್ಕಮ್ ಮಾಡ್ತಾರೆ. ಆದರೆ ಇಲ್ಲಿ ವೈಟ್ ಶೀಟ್ ಆಫ್ ಪೇಪರ್ ಕೊಟ್ಟಿದ್ರು. ಏನಕ್ಕೆ ಆ ಥರ ಕೊಟ್ಟರು ಅಂತ ಇವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಸೊ ನಿಮಗೂ ಕೂಡ ಆ ಥರ ಕ್ಯೂರಿಯಾಸಿಟಿ ಇರುತ್ತೆ. ಎ ಫ್ಯೂ ಸ್ಟೆಪ್ಸ್ ಅಹೆಡ್ ದೆರ್ ವಾಸ್ ಎ ವಾಲಂಟಿಯರ್ ಸ್ಪ್ರೇಯಿಂಗ್ ಎ ಲಿಕ್ವಿಡ್ ಆನ್ ದೀಸ್ ಶೀಟ್ಸ್ ಆಫ್ ಪೇಪರ್. ವೈಟ್ ಶೀಟ್ ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಹೆಜ್ಜೆ ಹಾಕಿದ್ರೆ, ಒಂದು 4 ಹೆಜ್ಜೆ ಹಾಕಿದ್ರೆ ಅಲ್ಲಿ ಒಬ್ಬರು ವಾಲಂಟಿಯರ್ ಇರ್ತಾರೆ. ಇವರು ಸ್ಟೂಡೆಂಟ್ ಇರ್ಬೋದು, ಟೀಚರ್ ಇರ್ಬೋದು, ಯಾರೋ ಒಬ್ಬರು. ಅವ್ರೇನು ಮಾಡ್ತಾರೆ, ಈ ಶೀಟ್ಸ್ ಆಫ್ ಪೇಪರ್ ಮೇಲೆ ಸ್ಪ್ರೇ ಮಾಡ್ತಾ ಇದ್ದಾರೆ ಯಾವುದೋ ಲಿಕ್ವಿಡ್ನ. ಒಂದು ಸ್ಪ್ರೇ ಗನ್ ಟೈಪು ಅಥವಾ ಸ್ಪ್ರೇ ಬಾಟಲ್ ಇಟ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದಾರೆ. ದಿ ಸಿಬ್ಲಿಂಗ್ಸ್ ಆಲ್ಸೋ ಗಾಟ್ ದೇರ್ ವೈಟ್ ಶೀಟ್ ಸ್ಪ್ರೇಡ್. ಇವ್ರ ಶೀಟ್ಗಳ ಮೇಲೂ ಕೂಡ ಇವರು ಆ ಲಿಕ್ವಿಡ್ನ ಸ್ಪ್ರೇ ಮಾಡಿಸ್ಕೊಂಡ್ರು. ಟು ದರ್ ಸರ್ಪ್ರೈಸ್, ದಿ ವರ್ಡ್ಸ್ ವೆಲ್ಕಮ್ ಟು ದಿ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಪಿಯರ್ಡ್ ಆನ್ ದಿ ಪೇಪರ್ಸ್ ದ ಮೂಮೆಂಟ್ ಲಿಕ್ವಿಡ್ ವಾಸ್ ಸ್ಪ್ರೇಡ್. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರ ಲಿಕ್ವಿಡ್ ಸ್ಪ್ರೇ ಮಾಡಿದ ತಕ್ಷಣ, ಒಂಥರ ಸ್ಯಾನಿಟೈಸರ್ ಥರದ್ದು ಅದು ಸ್ಪ್ರೇ ಬಾಟಲ್ ಇರುತ್ತೆ, ಅದು ಸ್ಪ್ರೇ ಮಾಡಿದ ತಕ್ಷಣ ಆ ವೈಟ್ ಶೀಟಲ್ಲಿ ಅಕ್ಷರಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಅದರಲ್ಲಿ ಏನಿರುತ್ತೆ, ವೆಲ್ಕಮ್ ಟು ದಿ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಂತ. ಇವಾಗ ಯಾವ ಥರ ಬಂತು, ಮೊದಲು ಇನ್ವಿಸಿಬಲ್ ಲಿಂಕಲ್ಲಿ ಏನಾದ್ರು ಬರೆದಿದ್ರಾ, ಅದನ್ನು ಸ್ಪ್ರೇ ಮಾಡಿದ ತಕ್ಷಣ ಇದು ಬಂತಾ? ಸೊ ಇದು ಇಷ್ಟೊಂದು ಕ್ವಶನ್ಸ್ ಬಂತಲ್ವ ನಿಮಗೆ. ಸೊ ಯಾವ ಥರ ಕ್ವಶನ್ಸ್ ಬಂತು, ಅದಕ್ಕೇನು ರೀಸನ್ನು, ಅವೆಲ್ಲ ಕೂಡ ನೋಡೋಣ. ದೇ ವೇರ್ ಆಲ್ಸೋ ಎಕ್ಸೈಟೆಡ್ ಆ್ಯಂಡ್ ಈಗರ್ ಟು ನೋ ಹೌ ದಿಸ್ ಹ್ಯಾಪೆಂಡ್ ಆ್ಯಂಡ್ ದ ರೀಸನ್ ಬಿಹೈಂಡ್ ಇಟ್. ಸೊ ಅವರು ಕೂಡ ಏನು ಮಾಡ್ತಾರೆ, ಇದೆಲ್ಲ ಫುಲ್ ಎಕ್ಸೈಟ್ ಆಗ್ತಾರೆ. ಅಂದರೆ ಓಕೆ, ಏನಾಗಿದೆ ನೋಡ್ತೀನಿ, ಇದೆಲ್ಲ ಹೆಂಗಾಯಿತು ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ಥರನೇ ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಬೆಳೆಯುತ್ತೆ. Their curiosity was partly satisfied at the colourful world of substances stall. ಸೊ ಈಗ ನಿಮಗೂ ಒಂದು ನ್ಯಾಷನಲ್ ಸೈನ್ಸ್ ಡೇ ಮಾಡಿದ್ರು ಅಥವಾ ಸೈನ್ಸ್ ಎಕ್ಸಿಬಿಷನ್ನು, ಸೈನ್ಸ್ ಫೇರ್ ಏನಾದರೂ ಮಾಡಿದಾಗ ಎಷ್ಟೊಂದು ಸ್ಟಾಲ್ ಇಟ್ಟಿರ್ತಾರೆ. ಸ್ಟಾಲ್ ಅಂದರೆ ಇನ್ನೇನಿಲ್ಲ, ಯಾವ್ದಾದ್ರು ಒಂದು ಟೇಬಲ್ ಹಾಕ್ಕೊಂಡು ಮಕ್ಕಳು ಕೂತ್ಕೊಂಡಿರ್ತಾರೆ. ನೋಡಿ, ಈ ಥರ ಯಾರ್ಯಾರಿಗೆ ಏನೇನು ಬೇಕೋ ಅವರವರು ಡಿಸ್ಪ್ಲೇ ಇಟ್ಟಿರ್ತಾರೆ, ಅವರ ಒಂದು ಕಾನ್ಸೆಪ್ಟ್ಗಳನ್ನ ಆ ಥರ. ಸೊ ಅವರು ಯಾವಾಗ ಕಲರ್ಫುಲ್ ವರ್ಲ್ಡ್ ಆಫ್ ಸಬ್ಸ್ಟೆನ್ಸಸ್ ಅನ್ನೋವಂಥ ಒಂದು ಹೆಡ್ಡಿಂಗ್ ಇರುವಂಥ ಸ್ಟಾಲ್ಗೆ ಬರ್ತಾರೆ, ಈ ಥರ ಯಾವುದಾದ್ರು ಒಂದು ಜಾಗಕ್ಕೆ, ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಆಯಿತು. ದೇ ಸಾ ಮೆನಿ ಆ್ಯಕ್ಟಿವಿಟೀಸ್ ಶೋಯಿಂಗ್ ಕಲರ್ ಚೇಂಜಸ್ ಆನ್ ಮಿಕ್ಸಿಂಗ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ಅಲ್ಲಿ ಆ ಮಕ್ಕಳು, ಅಂದರೆ ಯಾರು ಎಕ್ಸಿಬಿಟ್ ಮಾಡ್ತಾ ಇರ್ತಾರೆ, ಅವರು ಆ್ಯಕ್ಟಿವಿಟಿಯಲ್ಲಿ ಏನು ತೋರಿಸ್ತಾ ಇರ್ತಾರೆ, ಯಾವುದ್ರ ಜೊತೆ ಕೆಮಿಕಲ್ನ ಯಾವುದ್ರ ಜೊತೆಗೆ ಹಾಕಿದ್ರೆ, ಅಥವಾ ಯಾವುದು ಒಂದು ಸಬ್ಸ್ಟೆನ್ಸ್ ಅಂದ್ಕೊಳ್ಳಿ, ಕೆಮಿಕಲ್ ಅಂತಲೇ ಬೇಡ, ಒಂದ್ರ ಜೊತೆ ಒಂದು ಮಿಕ್ಸ್ ಮಾಡಿದಾಗ ಕಲರ್ ಚೇಂಜ್ ಆಗ್ತಾ ಇರೋದನ್ನು ಅವರಲ್ಲಿ ನೋಡ್ತಾರೆ. ದೇ ಡಿಸೈಡೆಡ್ ಟು ಎಕ್ಸ್ಪ್ಲೋರ್ ದೀಸ್ ಚೇಂಜಸ್ ಫರ್ದರ್. ಅವ್ರು ಮತ್ತೇನು ಮಾಡ್ತಾರೆ, ಓ ಈ ಥರ ಏನೋ ಇದೆ ಅಂತ ಇನ್ನೂ ಅದನ್ನು ನೋಡ್ಕೊಂಡು ಹೋಗ್ತಾರೆ. ಲೆಟ್ ಅಸ್ ಜಾಯಿನ್ ದೆಮ್ ಆನ್ ದ ಲರ್ನಿಂಗ್ ಅಡ್ವೆಂಚರ್. ಸೊ ಅವರ ಒಂದು ಲರ್ನಿಂಗ್ ಅಡ್ವೆಂಚರಲ್ಲಿ, ಅಂದರೆ ಅವ್ರು ಇನ್ನೂ ಅಲ್ಲಿ ಎಕ್ಸಿಬಿಷನಲ್ಲಿ ಏನೇನು ನೋಡ್ತಾರೆ, ಏನೇನಾಯಿತು ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಎಕ್ಸ್ಪ್ಲೋರ್, ಎನ್ಕ್ವೈರ್ ಆ್ಯಂಡ್ ಎಂಜಾಯ್. ಓಕೆ, 2.1 ಅವರ್ ಸೈನ್ಸ್ ಲ್ಯಾಬೋರೇಟರಿ ನೇಚರ್ ಅಂತ. 2.1.1 ಲಿಟ್ಮಸ್ ಆ್ಯಸ್ ಎನ್ ಇಂಡಿಕೇಟರ್ ಅಂತ. ಸೊ ಏನಿದು ಲಿಟ್ಮಸ್ ಅಂತ ಹೇಳಿದ್ರೆ, ನೋಡಿ, ಒಂದು ಪಾಚಿ ಥರ ಒಂದು ಸ್ಮಾಲ್ ಗಿಡ ಬರುತ್ತೆ, ಅದು ತುಂಬ ಚಿಕ್ಕ ಗಿಡ. ಅದನ್ನು ತೊಗೊಂಡು ಏನು ಮಾಡ್ತಾರೆ, ಒಂದು ಪೇಪರ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಪೇಪರ್ ಮಾಡ್ತಾರೆ. ಅದು 2 ಕಲರಲ್ಲಿ ಯೂಶ್ವಲಿ ಇರುತ್ತೆ. ಒಂದು ಬ್ಲೂ ಕಲರಲ್ಲಿ ಇರುತ್ತೆ, ಇನ್ನೊಂದು, ಸೊ ಒಂದು ಬ್ಲೂ ಕಲರ್ ಇರುತ್ತೆ, ಇನ್ನೊಂದು
ರೆಡ್ ಕಲರಲ್ಲಿ ಇರುತ್ತೆ. ಅದೆಷ್ಟು ಅಂದರೆ ತುಂಬ ದೊಡ್ಡದೇನಿರಲ್ಲ, ಒಂದು ಶೀಟ್ಸ್ ಥರ, ಈ ಥರ ನಿಮ್ಮದೊಂದು ಸ್ಟಿಕ್ಕಿ ನೋಟ್ಸ್ ಬರುತ್ತಲ್ಲ ಅಷ್ಟಷ್ಟಿರುತ್ತೆ. ಓಕೆನಾ? ಸೊ ಅದು ಏನು ಮಾಡುತ್ತೆ ನಮಗೆ, ಯಾವುದಾದ್ರೂ ಒಂದು ಸಬ್ಸ್ಟೆನ್ಸು ಆ್ಯಸಿಡ್ಡ, ನೋಡಿ ಟೈಟಲಲ್ಲಿ ಇದೆಯಲ್ಲ ಆ್ಯಸಿಡ್ ಬೇಸು ನ್ಯೂಟ್ರಲ್ ಅಂತ. ಸೊ ಈ ಥರ ಆ ಸಬ್ಸ್ಟೆನ್ಸ್ ಆ್ಯಸಿಡ್ಡ ಅಥವಾ ಬೇಸ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ಈ ರೆಡ್ ಲಿಟ್ಮಸ್ ಮತ್ತು ಬ್ಲೂ ಲಿಟ್ಮಸ್ ಪೇಪರ್. ಸೊ ಅದು ಹೆಂಗೆ ಏನು ಅಂತಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಲೆಟ್ ಅಸ್ ಎಕ್ಸ್ಪ್ಲೋರ್. ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಲೆಮನ್ ಜ್ಯೂಸ್, soap solution, amla juice, tamarind water, vinegar, baking soda solution, lime water, tap water, washing powder solution, sugar solution and salt solution. ನೋಡಿ ಇಷ್ಟು ಥರ ನೀವು ಒಂದಷ್ಟು ಪ್ರಿಪೇರ್ ಮಾಡ್ಕೊಳ್ಳಿ ಸಬ್ಸ್ಟೆನ್ಸ್ಗಳನ್ನ. ಫಾರ್ ಎಕ್ಸಾಂಪಲ್ ನಿಂಬೆ ಜ್ಯೂಸ್ ಇರ್ಬೋದು, ಸೋಪ್ನ ನೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದರದ್ದು ಲಿಕ್ವಿಡ್ ಇರ್ಬೋದು, ಆಮ್ಲ ನಲ್ಲಿಕಾಯಿ ಜ್ಯೂಸ್ ಇರ್ಬೋದು, ಹುಣ್ಸೆಹಣ್ಣು ಜ್ಯೂಸ್ ವಾಟರ್ ಇರ್ಬೋದು, ವಿನೆಗರು, ಈ ಥರ ಎಲ್ಲದನ್ನು ಕೂಡ ಒಂದು ಕಡೆ ತೊಗೊಂಡು ಒಂದು ಸ್ಮಾಲ್ ಸ್ಯಾಂಪಲ್ ಇಟ್ಕೊಳ್ಳಿ. ಜಾಸ್ತಿ ಏನು ಬೇಡ, ಒಂದು 4-5 ಡ್ರಾಪ್ ಅಷ್ಟಿದ್ರೆ ಸಾಕು ನಮಗೆ. ಓಕೆನಾ? ಆ ಥರ ಇಟ್ಕೊಳ್ಳಿ. ಈಗ ಏನು ಆ್ಯಕ್ಟಿವಿಟಿ ಮಾಡಬೇಕು ಇಲ್ಲಿದೆ ನೋಡೋಣ. ಟೇಕ್ ಎ ಸ್ಟ್ರಿಪ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್. ನೋಡಿ ಇದು ಏನಪ್ಪ ಅಂತ ಹೇಳಿದ್ರೆ 2 ಎಕ್ಸ್ಪೆರಿಮೆಂಟ್ ಕ್ಲಬ್ ಮಾಡಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಓನಾಗಿ ಹೇಳ್ತೀನಿ, ಸರಿನಾ? ಇಲ್ಲಾಂದರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಬ್ಲೂ ಲಿಟ್ಮಸ್ ಪೇಪರ್ ಒಂದಷ್ಟು 1-2 ಬ್ಲೂ ಲಿಟ್ಮಸ್ ಪೇಪರು, 1-2 ರೆಡ್ ಲಿಟ್ಮಸ್ ಪೇಪರು ತೊಗೊಳ್ಳಿ. ಯಾಕಂದರೆ ಇಲ್ಲಿ ಬ್ಲೂ ಲಿಟ್ಮಸ್ದು ಎಕ್ಸ್ಪೆರಿಮೆಂಟ್ ಇರುತ್ತೆ ಮತ್ತು ರೆಡ್ ಲಿಟ್ಮಸ್ದು ಎಕ್ಸ್ಪೆರಿಮೆಂಟ್ ಇರುತ್ತೆ, ಸರಿನಾ? ಆ ಪೇಪರ್ನ ಬ್ಲೂ ಲಿಟ್ಮಸ್ ಮತ್ತು ರೆಡ್ ಲಿಟ್ಮಸ್ನ ಇಲ್ಲಿ ಎಷ್ಟು ಸೊಲ್ಯೂಷನ್ ಇದೆ ಅಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಈಗ ಒಂದು 10 ಥರ ಸೊಲ್ಯೂಷನ್ ಇದೆ ಅಂದ್ಕೊಳ್ಳಿ. ಇಲ್ಲಿ ಒಂದು ಲಿಟ್ಮಸ್ ಪೇಪರ್ನ 5 ಪಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇನ್ನೊಂದು ಬ್ಲೂ ಲಿಟ್ಮಸ್ನ 5 ಪಾರ್ಟ್ ಮಾಡ್ಕೊಳ್ಳಿ. ನಿಮಗೆ 10 ಬ್ಲೂ ಲಿಟ್ಮಸ್ ಪೇಪರ್ ಇರಬೇಕು, 10 ರೆಡ್ ಲಿಟ್ಮಸ್ ಪೇಪರ್ ಇರಬೇಕು. ಫುಲ್ ಪೇಪರ್ ಏನು ಬೇಕಾಗಿಲ್ಲ, ಸ್ಮಾಲ್ ಒಂದು ಜಸ್ಟ್ ಒಂದು 1 ಸೆಂಟಿಮೀಟರ್ ಅಷ್ಟಿದ್ರೆ ಸಾಕು. ಅದನ್ನು ಏನು ಮಾಡಿ ಅಂದರೆ, ಯಾವುದಾದ್ರೂ ಒಂದು ಪೇಪರೋ ಅಥವಾ ಒಂದು ಶೀಟೋ, ಪ್ಲಾಸ್ಟಿಕ್ ಶೀಟ್ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ಇವ್ರು ಹೆಂಗೆ ಜೋಡಿಸ್ಕೊಂಡಿದ್ದಾರೆ ಆ ಥರ ಒಂದ್ರ ಪಕ್ಕ ಒಂದು ಆ ಥರ ಕ್ಲೀನಾಗಿ ಜೋಡಿಸ್ಕೊಳ್ಳಿ, ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಅಂತ. ಸೊ ಬ್ಲೂ ಲಿಟ್ಮಸ್ ಒಂದರಲ್ಲಿ ಜೋಡಿಸ್ಕೊಳ್ಳಿ, ರೆಡ್ ಲಿಟ್ಮಸ್ಸು ಒಂದರಲ್ಲಿ ಜೋಡಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಿ ಅಂದರೆ, ಈಗ ಒಂದೇ ಒಂದು ಸೊಲ್ಯೂಷನ್ ತೊಗೊಳ್ಳಿ. ಯಾವುದು? ಫಾರ್ ಎಕ್ಸಾಂಪಲ್ ಲೆಮನ್ ಜ್ಯೂಸ್ ತೊಗೊಳ್ಳಿ. ಲೆಮನ್ ಜ್ಯೂಸ್ನ ಒಂದು ಡ್ರಾಪರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಇಂಕ್ ಪಿಲ್ಲರ್ ಬರುತ್ತಲ್ಲ ಆ ಥರದ್ದು, ಅಥವಾ ಔಷಧಿಯಲ್ಲಿ ಒಂದು ಡ್ರಾಪರ್ ಥರ ಎಲ್ಲ ಬರುತ್ತೆ, ಡ್ರಾಪ್ಸ್ ಔಷಧಿ ಹಾಕ್ಕೊಳ್ಳೋಕ್ಕೆ, ಆ ಥರದ್ದು ಯಾವುದಾದ್ರು ಒಂದು ತೊಗೊಳ್ಳಿ. ಮತ್ತು ಒಂದೇ ಇದ್ದರೆ ಆಗಲ್ಲ, ಅದು ಎಷ್ಟು ನಾವು ಇಲ್ಲಿ ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ, ಒಂದು 10 ಸ್ಯಾಂಪಲ್ಸ್ ಅಂದರೆ 10 ಡ್ರಾಪರ್ಸ್ ತೊಗೊಳ್ಬೇಕು. ಇಲ್ಲ ಅಂದರೆ ಕ್ರಾಸ್ ಕಂಟಾಮಿನೇಷನ್ ಆಗಿ ರಿಸಲ್ಟ್ ನಮಗೆ ಸರಿಯಾಗಿ ಬರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡಿದ್ರಲ್ಲ ಇಷ್ಟೊಂದು, ಆ ಥರ ನೀವು ಒಂದು 8-10 ಇಟ್ಕೊಬೇಕಾಗತ್ತೆ. ಓಕೆನಾ? ಇಲ್ಲ ಅಂದರೆ ನೀವು ಒಂದು ಬೇರೆ ಸಣ್ಣ ಸ್ಪೂನ್ಗಳು ಇಟ್ಕೊಂಡು ಒಂದೊಂದು ಡ್ರಾಪ್ ಹಾಕಿದ್ರೂ ಆಯಿತು, ನಡೆಯುತ್ತೆ. ಏನದು ಡ್ರಾಪರೇ ಬೇಕು ಅಂತ ಏನಿಲ್ಲ, ಒಂದು ಡ್ರಾಪ್ ಅಲ್ಲಿಗೆ ಬೀಳಬೇಕಷ್ಟೆ. ಸೊ ಫಸ್ಟ್ ಏನು ಮಾಡಿ, ಲೆಮನ್ ಜ್ಯೂಸ್ ತೊಗೊಳ್ಳಿ ಒಂದು ಡ್ರಾಪು, ಈ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಒಂದ್ರ ಮೇಲೆ ಹಾಕಿ, ನೆಕ್ಸ್ಟು ರೆಡ್ ಲಿಟ್ಮಸ್ ಪೇಪರ್ ಮೇಲೆ ಒಂದ್ರ ಮೇಲೆ ಹಾಕಿ, ಸರಿನಾ? ಇದು ನೆಕ್ಸ್ಟ್ ಏನು ಮಾಡ್ತೀರಾ, ಅದರದ್ದು ಏನಾಗುತ್ತೆ, ಬ್ಲೂ ಲಿಟ್ಮಸ್ ಮೇಲೆ ಹಾಕಿರ್ತಿರಲ್ಲ ಅದೇನಾದ್ರು ಕಲರ್ ಚೇಂಜ್ ಆಯಿತಾ ಇಲ್ವಾ ಅನ್ನೋದನ್ನು ನಿಮಗೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪೇಜಲ್ಲಿ, ಟೇಬಲ್ 2.1 ಅಂತ. ಇದರಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. ಈಗ ಲೆಮನ್ ಜ್ಯೂಸ್ ಇತ್ತು ಅಂದ್ಕೊಳ್ಳಿ, ಇದನ್ನು ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದ್ದೀರಾ. ಇಲ್ಲಿ ನೋಡಿ, ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಆಫ್ಟರ್ ಪುಟಿಂಗ್ ಎ ಡ್ರಾಪ್ ಆಫ್ ಸ್ಯಾಂಪಲ್. ಸೊ ಬ್ಲೂ ಲಿಟ್ಮಸ್ ಮೇಲೆ ಪೇಪರ್ ಮೇಲೆ ಹಾಕಿದಾಗ ಇದು ಯಾವ ಕಲರ್ ಆಗಿ ಚೇಂಜ್ ಆಗುತ್ತೆ, ಬ್ಲೂ ಆಗಿ ಇರುತ್ತಾ ಅಥವಾ ರೆಡ್ ಆಗಿರುತ್ತಾ? ಇದು ಸ್ವಲ್ಪ ಹೊತ್ತಾದಮೇಲೆ ಒಂದು 5 ಸೆಕೆಂಡ್ಸ್ ಅಂದ್ಕೊಳ್ಳಿ ಅಷ್ಟು. ಸೊ ಲೆಮನ್ ಜ್ಯೂಸ್ನ ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದ್ರೆ ಅದು ರೆಡ್ ಆಗಿರುತ್ತೆ. ಸಾರಿ, ಸೊ ಮೌಸಲ್ಲಿ ಬರಿತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ಸೊ ರೆಡ್ ಆಗಿರುತ್ತೆ. ರೆಡ್ ಲಿಟ್ಮಸ್ ಪೇಪರ್ ಮೇಲೆ ಹಾಕಿರ್ತೀವಲ್ವ ಅದೇ ಲೆಮನ್ ಜ್ಯೂಸ್ನ, ಅದು ಯಾವ ಕಲರ್ ಇರುತ್ತೆ? ಅದು ಕೂಡ ರೆಡ್ ಆಗಿರುತ್ತೆ. ಇದು ಚೇಂಜ್ ಆಗಲ್ಲ ರೆಡ್ ಲಿಟ್ಮಸ್ಸು. ಓಕೆ, ಇದು ಮಾತ್ರ ಬ್ಲೂ ಇರೋದು ರೆಡ್ ಆಗುತ್ತೆ. ಅದೇ ಥರ ಏನು ಮಾಡಿ, ನೆಕ್ಸ್ಟ್ ಇನ್ನೊಂದು ತೊಗೊಳ್ಳಿ. ಈಗ ಸೋಪ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಸೋಪ್ ಸೊಲ್ಯೂಷನ್ನ ಒಂದು ಡ್ರಾಪರಲ್ಲಿ ತೊಗೊಳ್ಳಿ, ಬ್ಲೂ ಲಿಟ್ಮಸ್ ಮೇಲೆ ಒಂದು ಡ್ರಾಪು, ರೆಡ್ ಲಿಟ್ಮಸ್ ಮೇಲೆ ಒಂದು ಡ್ರಾಪು ಹಾಕ್ರಿ. ಹಾಕ್ಬಿಟ್ಟು ಒಂದು 5 ಸೆಕೆಂಡ್ಸ್ ಬಿಟ್ಟರೆ ಸೋಪ್ ಸೊಲ್ಯೂಷನ್ ಏನಾಗುತ್ತೆ ಅಂತ ನೋಡಿ. ಸೋಪ್ ಸೊಲ್ಯೂಷನ್ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಹಾಕಿರೋವಂಥದ್ದು ಬ್ಲೂ ಆಗೇ ಇರುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ. ನಾನು ಇದೆಲ್ಲ ಫಿಲ್ ಮಾಡ್ತೀನಿ. ಓಕೆನಾ? ಬ್ಲೂ ಆಗೇ ಇರುತ್ತೆ. ರೆಡ್ ಲಿಟ್ಮಸ್ ಪೇಪರಲ್ಲಿ ಹಾಕಿರ್ತಾರಲ್ಲ ಅದು ರೆಡ್ ಕಲರಿಂದ ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಸೊ ಇದು ಕೂಡ ನಮಗೆ ಬ್ಲೂ ಆಗುತ್ತೆ. ಓಕೆನಾ? ಕನ್ಫ್ಯೂಷನ್ ಮಾಡ್ಕೊಂಬಿಡಿ, ನೋಡ್ಕೊಳ್ಳಿ. ಲೆಮನ್ ಜ್ಯೂಸ್ನ ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಅದು ಕಲರ್ ಚೇಂಜ್ ಆಗಿ ರೆಡ್ ಆಯಿತು. ರೆಡ್ ಲಿಟ್ಮಸ್ ಮೇಲೆ ಹಾಕಿದಾಗ ಅದು ಕಲರ್ ಚೇಂಜ್ ಆಗಲ್ಲ, ಆ ಪೇಪರು ರೆಡ್ ಕಲರಾಗೇ ಇರುತ್ತೆ.
ಅದೇ ನಾವು ಸೋಪ್ ಸೊಲ್ಯೂಷನ್ನ ಬ್ಲೂದ್ರ ಮೇಲೆ ಹಾಕಿದಾಗ ಅದು ಚೇಂಜ್ ಆಗಲ್ಲ, ಬ್ಲೂ ಕಲರೇ ಇರುತ್ತೆ. ಅದೇ ನಾವು ಅದನ್ನು ರೆಡ್ ಲಿಟ್ಮಸ್ ಮೇಲೆ ಹಾಕಿದಾಗ ಕಲರು ಅದು ಪೇಪರ್ದು ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಇನ್ಯಾವುದು ಕೊಟ್ಟಿದ್ದಾರೆ, ನಮಗೆ ಆಮ್ಲ ಜ್ಯೂಸ್ ಕೊಟ್ಟಿದ್ದಾರೆ. ಆಮ್ಲ ಜ್ಯೂಸ್ನ ನಾವೇನು ಮಾಡ್ತೀವಿ, ನೆಕ್ಸ್ಟು ಬ್ಲೂ ಕಲರ್ ಮೇಲೆ ಹಾಕ್ತೀವಿ, ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡ್ತೀವಿ, ಆಮೇಲೆ ಇದು ರೆಡ್ ಕಲರನ್ನೇ ತೋರಿಸುತ್ತೆ. ಓಕೆನಾ? ಇದು ಬ್ಲೂದ ಮೇಲೆ ಹಾಕಿದ್ರೆ. ಅದೇ ರೆಡ್ದ ಮೇಲೆ ಹಾಕಿದ್ರೆ ಅದು ಕೂಡ ರೆಡ್ಡೇ ಇರುತ್ತೆ. ಸೊ ಇದು ಏನಕ್ಕೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಏನು ಅಂತ ನೆಕ್ಸ್ಟು ಅವರೇ ಕೊಟ್ಟಿರ್ತಾರೆ, ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರು ಕೊಟ್ಟಿಲ್ಲ ಅಂದರೆ ನಾನೇ ಹೇಳಿಕೊಡ್ತೀನಿ, ತೊಂದರೆ ಇಲ್ಲ. ನೆಕ್ಸ್ಟ್ ಅದೇ ಥರ ಟ್ಯಾಮರಿಂಡ್ ವಾಟ್ರನ್ನ ತೊಗೊಂಡ್ರೆ ಇದು ಕೂಡ ರೆಡ್ ಆಗುತ್ತೆ. ನೋಡಿ ಇದು ಏನು ಅಂತ ಹೇಳಿದ್ರೆ ಬ್ಲೂ ಕಲರ್ ಇದೆಯಲ್ಲ, ಇದ್ರ ಮೇಲೆ ಆ್ಯಸಿಡ್ ಹಾಕಿದ್ರೆ ಅದು ರೆಡ್ ಕಲರ್ ಟರ್ನ್ ಆಗುತ್ತೆ. ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಇವಾಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅದೇನು ಅಂತ. ಇವಾಗ ಲಿಟ್ಮಸ್ ಪೇಪರ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಆ್ಯಸಿಡ್ ಬೇಸಸ್ ನ್ಯೂಟ್ರಲ್ ಅಂತೇಳ್ಬಿಟ್ಟು ಇದ್ರ ಮೇಲೆ ಏನಾಗುತ್ತೆ ಅಂತ. ಈ ಸೊಲ್ಯೂಷನಲ್ಲಿ ಕೆಲವು ಆ್ಯಸಿಡ್ ಆಗಿರುತ್ತೆ. ಈಗ ಲೆಮನ್ ಜ್ಯೂಸ್ ಅಂದ್ಕೊಳ್ಳಿ, ಅದು ಸಿಟ್ರಿಕ್ ಆ್ಯಸಿಡ್ ಅಂತ ಅದರೊಳಗಿರೋ ಅಂಥದ್ದು. ಓಕೆ, ಆ ಥರನೇ ಸರಿನಾ? ಆ ಥರ ನಾವಲ್ಲಿ ನೋಡ್ಬೇಕು, ಆ್ಯಸಿಡ್ಡ ಅದು ಬೇಸ ಅಂತ ಅಂದ್ಬಿಟ್ಟು ಅಥವಾ ನ್ಯೂಟ್ರಲ್ಲ ಅಂತ. ಓಕೆನಾ? ಸೊ ನಾವು ಯಾವುದಾದ್ರೂ ಆ್ಯಸಿಡ್ನ ಬ್ಲೂ ಪೇಪರ್ ಮೇಲೆ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗಿ ರೆಡ್ ಆಗುತ್ತೆ. ರೆಡ್ ಮೇಲೆ ಹಾಕಿದ್ರೆ ರೆಡ್ ಆಗೇ ಇರುತ್ತೆ, ಏನು ಚೇಂಜ್ ಆಗಲ್ಲ. ಓಕೆನಾ? ಬ್ಲೂ ಲಿಟ್ಮಸ್ ಮೇಲೆ. ಅದೇ ನಾವು ಒಂದು ಈಗ ಬೇಸಿಕ್ ಅಂತ ಕರಿತೀವಿ, ಒಂದು ಆ್ಯಸಿಡ್ಗೆ ಅಪೋಸಿಟ್ ಬೇಸಿಕ್. ಆ ಬೇಸಿಕ್ನ ತಗೊಂಡು ಬ್ಲೂ ಲಿಟ್ಮಸ್ ಮೇಲೆ ಹಾಕಿದ್ರೆ ಅದು ಬ್ಲೂ ಕಲರೇ ಇರುತ್ತೆ, ಆದರೆ ರೆಡ್ ಲಿಟ್ಮಸ್ ಮೇಲೆ ಹಾಕಿದ್ರೆ ರೆಡ್ ಆಗಿರುತ್ತೆ. ಸೊ ಇದು ಅರ್ಥ ಅದು. ಓಕೆನಾ? ಸುಮ್ಮನೆ ಏನೋ ಕಲರ್ ಚೇಂಜ್ ಆಗಲ್ಲ, ಅದಕ್ಕೊಂದು ಲಾಜಿಕ್ ಇದೆ. ಈಗ ಟ್ಯಾಮರಿಂಡ್ ವಾಟರ್ ಏನಾಗುತ್ತೆ, ರೆಡ್ ಕಲರು, ಬ್ಲೂ ಕಲರ್ದು ರೆಡ್ ಆಗುತ್ತೆ, ರೆಡ್ ಕಲರ್ದು ರೆಡ್ ಇರುತ್ತೆ. ನೆಕ್ಸ್ಟು ವಿನೆಗರ್ ತೊಗೊಂಡ್ರೆ ಇದು ಕೂಡ ರೆಡ್. ನೆಕ್ಸ್ಟು ಬೇಕಿಂಗ್ ಸೋಡಾ ಸೊಲ್ಯೂಷನ್ ತೊಗೊಂಡೆ ಅಂತಂದರೆ ಬ್ಲೂ ಮೇಲೆ ಹಾಕಿದರೆ ಬ್ಲೂನೇ ಇರುತ್ತೆ ಅದು. ಓಕೆ, ನೆಕ್ಸ್ಟು ಇದ್ರ ಮೇಲೆ ರೆಡ್ ಮೇಲೆ ಹಾಕಿದ್ರೆ ಅದು ಕೂಡ ಬ್ಲೂ ಆಗುತ್ತೆ, ಬೇಕಿಂಗ್ ಸೋಡಾ ಸೊಲ್ಯೂಷನ್. ನೆಕ್ಸ್ಟು ಲೈಮ್ ವಾಟರ್ ಅಂದರೆ ಆ್ಯಸಿಡ್. ಸೊ ಇದು ಬ್ಲೂ ಹಾಕಿರೋದ್ರ ಮೇಲೆ ಬ್ಲೂ ಆಗೇ ಇರುತ್ತೆ, ರೆಡ್ ಮೇಲೆ ಹಾಕಿದ್ರೆ ಅದು ಬ್ಲೂ ಆಗಿ ಟರ್ನ್ ಆಗುತ್ತೆ. ಓಕೆ, ನೆಕ್ಸ್ಟು ಟ್ಯಾಪ್ ವಾಟರ್ ಅಂದರೆ ನೀರು. ಸೊ ನೀರು ಹಾಕಿದ್ರೆ ಅಂದರೆ ಅದು ಆ್ಯಸಿಡ್ಡು ಅಲ್ಲ, ಬೇಸು ಅಲ್ಲ. ನೀರಲ್ಲಿ ಏನೂ ಇರಲ್ಲ, ಆ್ಯಸಿಡಿಕ್ಕು ಇರಲ್ಲ, ಬೇಸಿಕ್ಕು ಇರಲ್ಲ. ಸೊ ಬ್ಲೂ ಮೇಲೆ ಹಾಕಿದ್ರೆ ಬ್ಲೂನೇ ಇರುತ್ತೆ, ರೆಡ್ ಮೇಲೆ ಹಾಕಿದ್ರೆ ರೆಡ್ಡೇ ಇರುತ್ತೆ. ಓಕೆನಾ? ನೆಕ್ಸ್ಟು ವಾಷಿಂಗ್ ಪೌಡ್ರ್ ಸೊಲ್ಯೂಷನ್ನು. ಇದು ಕೂಡ ಅಷ್ಟೇ, ನಿಮಗೆ ಬ್ಲೂ ಮೇಲೆ ಹಾಕಿದ್ರೆ ಅದು ಬ್ಲೂ ಆಗೇ ಇರುತ್ತೆ, ರೆಡ್ ಮೇಲೆ ಹಾಕಿದ್ರೆ ಅದು ಕೂಡ ಬ್ಲೂ ಆಗಿ ಟರ್ನ್ ಆಗುತ್ತೆ. ನೆಕ್ಸ್ಟು ಶುಗರ್ ಸೊಲ್ಯೂಷನ್ ಅಂದ್ಕೊಳ್ಳಿ. ಶುಗರ್ ಸೊಲ್ಯೂಷನ್ ಅಷ್ಟೇ, ಇವಾಗ ಬ್ಲೂ ಆಗೇ ಇರುತ್ತೆ ಬ್ಲೂ ಮೇಲೆ ಹಾಕಿದ್ರೆ, ರೆಡ್ ಮೇಲೆ ಹಾಕಿದ್ರೆ ರೆಡ್ ಆಗೇ ಇರುತ್ತೆ. ಅದು ಯಾಕಂದರೆ ನ್ಯೂಟ್ರಲ್ ಅಂತ ಬರುತ್ತೆ ಶುಗರ್ ಸೊಲ್ಯೂಷನ್ನು, ಅದು ಆ್ಯಸಿಡ್ಡು ಇರಲ್ಲ, ಬೇಸು ಇರಲ್ಲ ಅಂಥದ್ದು. ನೆಕ್ಸ್ಟು ಸಾಲ್ಟ್ ಸೊಲ್ಯೂಷನ್ ಕೂಡ ಅದೇ ಥರನೇ. ಓಕೆನಾ? ಇದರಲ್ಲೂ ಏನು ಆ್ಯಸಿಡ್ಡು ಬೇಸಿಕ್ ಏನಿರಲ್ಲ. ಸೊ ಬ್ಲೂ ಇರೋದು ಬ್ಲೂನೇ ಇರುತ್ತೆ, ರೆಡ್ ಇರೋದು ರೆಡ್ಡೇ ಇರುತ್ತೆ. ಓಕೆ, ನೆಕ್ಸ್ಟು ಇನ್ಯಾವುದಾದ್ರು ನೀವು ಚೆಕ್ ಮಾಡಿದ್ರಿ ಅಂತಂದರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿಕೊಂಡು ಹಾಕ್ಕೊಬೋದು. ಫಾರ್ ಎಕ್ಸಾಂಪಲ್ ಒಂದು ಆರೆಂಜ್ ಜ್ಯೂಸ್ ಅಂತ ಅಂದ್ಕೊಳ್ಳಿ. ಆರೆಂಜ್ ಜ್ಯೂಸ್ ಬಂದು ಅದು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅದರಲ್ಲಿ. ಸೊ ಬ್ಲೂ ಕಲರು ರೆಡ್ ಆಗುತ್ತೆ, ಅಂದರೆ ನೀವು ಇಲ್ಲಿ ಆರೆಂಜ್ ಅಂತ ಬರ್ಕೊಬೇಕು. ಆರೆಂಜ್ ಜ್ಯೂಸ್ ಆಗಲಿ ಸರಿ, ಆರೆಂಜ್ ಆದರೂ ಸರಿ. ಸೊ ಬ್ಲೂ ಇರೋದು ರೆಡ್ ಆಯಿತು, ರೆಡ್ ಇರೋದು ರೆಡ್ಡೇ ಆಗುತ್ತೆ, ಈ ಥರ. ಸೊ ನೀವೇನು ಮಾಡಿ ಅಂತೇಳಿದ್ರೆ ಇದನ್ನು ನೋಡ್ಕೊಳ್ಳಿ ನೀವು. ಇಲ್ಲಿ ಇವಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಾಯಿತು. ಏನು ಕಾನ್ಸೆಪ್ಟು? ಆ್ಯಸಿಡಿಕ್ ಇರೋವಂಥದ್ದು ಯಾವುದಾದ್ರು ಒಂದು ಸೊಲ್ಯೂಷನ್ ಇತ್ತು ಅಂದರೆ ಅದನ್ನು ನೀವು ರೆಡ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಸಿಡ್ ರೆಡ್. ನೀವು ಅದು ಬ್ಲೂ ಲಿಟ್ಮಸ್ ಮೇಲೆ ಹಾಕಿದ್ರೂ ಪೇಪರ್ ರೆಡ್ ಆಗುತ್ತೆ, ರೆಡ್ ಲಿಟ್ಮಸ್ ಮೇಲೆ ಹಾಕಿದ್ರೂ ರೆಡ್ಡೇ ಆಗುತ್ತೆ, ಯಾಕಂದರೆ ಆಲ್ರೆಡಿ ರೆಡ್ ಇರುತ್ತೆ. ಅರ್ಥ ಆಯ್ತಾ? ಆ್ಯಸಿಡ್ಡು ರೆಡ್ ಅಂದ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗಬೇಕಂದ್ರೆ. ಬೇಸಿಕ್ಕಾಗಿ ತೊಗೊಂಡ್ರೆ ಅದು ಬ್ಲೂ ಅಂದ್ಕೊಳ್ಳಿ. ನೀವು ರೆಡ್ ಲಿಟ್ಮಸ್ ಮೇಲೆ ಹಾಕಿದ್ರೂ ಬ್ಲೂ ಆಗುತ್ತೆ, ಬ್ಲೂ ಲಿಟ್ಮಸ್ ಮೇಲೆ ಹಾಕಿದ್ರೆ ಅದು ಆಲ್ರೆಡಿ ಬ್ಲೂನೇ ಇರುತ್ತೆ, ಸೊ ಬ್ಲೂನೇ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆದರೆ ಟೇಬಲ್ ಇನ್ನೊಂದು ಸರಿ ನೋಡ್ಕೊಳ್ಳಿ. ಇದು ಆ್ಯಸಿಡ್ಡು ರೆಡ್, ಇದು ಬೇಸಿಕ್ಕು, ಸೊ ಬ್ಲೂ ಆ ಥರ. ನಿಮ್ಗೆ ಯಾವುದು ನ್ಯೂಟ್ರಲ್ ಇರುತ್ತೆ ಅದು ಯಾವುದೇ ಥರ ಕಲರ್ ಚೇಂಜ್ ಆಗೋಲ್ಲ. ನ್ಯೂಟ್ರಲ್ ಇದರಲ್ಲಿ ಶುಗರ್ ನ್ಯೂಟ್ರಲ್ ಬರುತ್ತೆ, ಸಾಲ್ಟ್ ನ್ಯೂಟ್ರಲ್ ಬರುತ್ತೆ, ಟ್ಯಾಪ್ ವಾಟರ್ ನ್ಯೂಟ್ರಲ್ ಬರುತ್ತೆ. ಓಕೆ, ಅಷ್ಟು. ಸೊ ಇವು ಮೂರೂ ನ್ಯೂಟ್ರಲ್ ಬರುತ್ತೆ. ಸೊ ಇದ್ರ ಬ್ಲೂ ಹಾಕಿದ್ರೆ ಬ್ಲೂನೇ ಇರುತ್ತೆ, ರೆಡ್ ಹಾಕಿದ್ರೆ ರೆಡ್ಡೇ ಇರುತ್ತೆ. ಸೊ ಬ್ಲೂ ರೆಡ್. ಓಕೆನಾ? ಸೊ ಇಷ್ಟೇ. ಅರ್ಥ ಆಯ್ತಾ?
ಆ್ಯಸಿಡ್ಡು ರೆಡ್ಡು, ಬೇಸಿಕ್ಕು ಬ್ಲೂ. ಇದಾದರೆ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಂಡು, ನ್ಯೂಟ್ರಲ್ ಇದ್ದರೆ ಸೇಮ್ ಏನಿದ್ರೆ ಅದೇ ಇರುತ್ತೆ, ಚೇಂಜ್ ಏನಾಗಲ್ಲ. ಓಕೆ, ಇದು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. Now let us analyze table 2.1 and sort the samples into 3 groups as follows. ಈಗ ನಾನು ಆಲ್ರೆಡಿ ಇದು ಹೇಳಿದ್ದೀನಿ, ಆದರೆ ಇನ್ನೊಂದು ಸರಿ ಬೇಕಾದ್ರೆ ಮಾಡಿ ನೋಡೋಣ. ಈಗ ಟೇಬಲ್ 2.1ನ ಇಲ್ಲಿ ಹತ್ತತ್ರ ಒಂದು 11, 12 ಅಂದ್ಕೊಳ್ಳಿ, ನಾನು ಕೊಟ್ಟಿದ್ದು 11 ಅಂದ್ಕೊಳ್ಳಿ. ಅವನ್ನೆಲ್ಲ ತೊಗೊಂಡು ನಾವೇನು ಮಾಡಬೇಕು, ಅದನ್ನು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬೇಕು. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ. ಗ್ರೂಪ್ ಎ ಅಲ್ಲೇನು, ಗ್ರೂಪ್ ಎ ವಿತ್ ಸ್ಯಾಂಪಲ್ಸ್ ದಟ್ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್. ಸೊ ಬ್ಲೂ ಲಿಟ್ಮಸ್ನ ರೆಡ್ ಕಲರ್ ಟರ್ನ್ ಮಾಡಿದಂಥದ್ದು ಯಾವ್ಯಾವುದಿದೆ. ಸೊ ಈ ಬ್ಲೂ ಲಿಟ್ಮಸ್ ಇದೆ, ಇದನ್ನು ರೆಡ್ ಕಲರಾಗಿ ಟರ್ನ್ ಮಾಡೋದಂಥದ್ದು ನೋಡಿ. ಇದು 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 ವಿನೆಗರ್ ರೆಡ್ ಕಲರ್ ಟರ್ನ್ ಮಾಡಿದ್ದು, ಇದು ಇದೊಂದು ಆರೆಂಜ್, ಅದು ನಾನು ಆ್ಯಡ್ ಮಾಡಿರೋದು. ಸೊ ಇದೇನು ಬೇಡ, ಯಾವುದು ಬರುತ್ತೆ. ಓಕೆ, ಸೊ ಇದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಬರ್ಕೊಳ್ಳಿ ನೀವು ಯಾವ್ಯಾವುದಿದೆ ಅಂತಂದ್ಬಿಟ್ಟು. ಸೊ ಲೆಮನ್ ಜ್ಯೂಸ್, ಸೊ ಆಮ್ಲ ಜ್ಯೂಸ್, ಟ್ಯಾಮರಿನ್ ವಾಟರ್, ಆ ಥರ. ಇಲ್ಲಿ ಲೆಮನ್ ಜ್ಯೂಸು, ಟ್ಯಾಮರಿಂಡ್ ವಾಟರು, ಈ ಥರ ಬರ್ಕೊಳ್ಳಿ ಇಲ್ಲಿ. ಓಕೆನಾ. ನೆಕ್ಸ್ಟ್ ಗ್ರೂಪ್ ಬಿ ಅಲ್ಲಿ ವಿತ್ ಸ್ಯಾಂಪಲ್ಸ್ ದಟ್ ಟರ್ನ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ. ರೆಡ್ ಲಿಟ್ಮಸ್ನ ಬ್ಲೂ ಕಲರ್ ಟರ್ನ್ ಮಾಡಿದ್ದು. ಈಗ ರೆಡ್ ಲಿಟ್ಮಸ್ ಇಲ್ಲಿ ಹಾಕಿದ್ದೀವಿ, ಇದನ್ನು ಬ್ಲೂ ಕಲರ್ ಟರ್ನ್ ಮಾಡಿರೋವಂಥದ್ದು. ಸೊ ಒಂದು ಬ್ಲೂ ಬ್ಲೂ ಬ್ಲೂ, ನೆಕ್ಸ್ಟು ವಾಷಿಂಗ್ ಪೌಡ್ರದು ಬ್ಲೂ, ಇನ್ಯಾವುದಿರುತ್ತೆ ಅಷ್ಟು. ಸೊ ಇದು 4 ಸೋಪ್ ಸೊಲ್ಯೂಷನ್ನು, ಬೇಕಿಂಗ್ ಸೋಡಾ ಸೊಲ್ಯೂಷನ್ನು, ಲೈಮ್ ವಾಟರು ಮತ್ತು ವಾಷಿಂಗ್ ಪೌಡ್ರ್ ಸೊಲ್ಯೂಷನ್. ಓಕೆನಾ. ಲೈಮ್ ವಾಟರ್ ಅಂದರೆ ಲೆಮನ್ ವಾಟರ್ ಅಂದ್ಕೊಂಬಿಡಿ, ಸುಣ್ಣದ ನೀರಂತ. ಓಕೆ, ಸೊ ಅದನ್ನು ಗ್ರೂಪ್ ಬಿ ಅಲ್ಲಿ ಬರೀರಿ. ಲೈಮ್ ವಾಟರು, ಸೋಪ್ ಸೊಲ್ಯೂಷನ್ನು, ಆ ಥರದ್ದೆಲ್ಲ. ಓಕೆ, ನೆಕ್ಸ್ಟ್ ಗ್ರೂಪ್ ಸಿ ನೋಡೋಣ. ಗ್ರೂಪ್ ಸಿ ವಿತ್ ಸ್ಯಾಂಪಲ್ಸ್ ದಟ್ ಡು ನಾಟ್ ಅಫೆಕ್ಟ್ ಐದರ್ ದಿ 2 ಆಫ್ ದಿ ಲಿಟ್ಮಸ್ ಪೇಪರ್. ಯಾವುದು ಏನು ಎಫೆಕ್ಟ್ ಆಗಲ್ಲ, ಯಾವ ಕಲರ್ ಇದ್ದರೆ ಅದೇ ಕಲರ್. ವಾಟರ್ ಎಕ್ಸಾಂಪಲ್ ಅದಕ್ಕೆ. ಓಕೆನಾ. ಇದನ್ನೆಲ್ಲ ಇಲ್ಲಿ ಬರ್ಕೊಳ್ಳಿ, ಇಲ್ಲೇ ಇದೆ, ನಿಮಗೆ ಗೊತ್ತಾಗೋಗುತ್ತೆ. ಕ್ಯೂರಿಯಸ್ ಟು ನೋ ದಟ್ ವಾಟ್ ಆರ್ ದಿಸ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟ್ರಿಪ್ಸ್ ಮೇಡ್ ಆಫ್. ವೈ ಡು ದೇ ಚೇಂಜ್ ಕಲರ್ ವೆನ್ ಡ್ರಾಪ್ಸ್ ಆಫ್ ಸಮ್ ಸ್ಯಾಂಪಲ್ಸ್ ಆರ್ ಪುಟ್ ಆನ್ ದೆಮ್. ಸೊ ಏನಿದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಬ್ಲೂ ಲಿಟ್ಮಸ್ಸು ಮತ್ತು ರೆಡ್ ಲಿಟ್ಮಸ್ಸು. ಓಕೆನಾ. ಸೊ ಇದು ಏನಿದು, ಯಾವುದರಿಂದ ಆಗಿರುತ್ತೆ ನೋಡೋಣ. ಲಿಟ್ಮಸ್ ಈಸ್ ಎ ನ್ಯಾಚುರಲ್ ಸಬ್ಸ್ಟೆನ್ಸ್ ಒಬ್ಟೈನ್ಡ್ ಫ್ರಮ್ ಲಿಚನ್ಸ್. ಕೆಲವು ಲಿಚನ್ಸ್ ಬರುತ್ತೆ, ಸ್ಮಾಲ್ ಪ್ಲ್ಯಾಂಟ್ಸ್, ಅದರಿಂದ ಒಬ್ಟೈನ್ ಮಾಡುವಂಥ ಒಂದು ನ್ಯಾಚುರಲ್ ಸಬ್ಸ್ಟೆನ್ಸ್ ಅದು. ಇಟ್ ಈಸ್ ಅವೈಲಬಲ್ ಬೋತ್ ಆಸ್ ಎ ಸೊಲ್ಯೂಷನ್ ಆ್ಯಂಡ್ ಇನ್ ದ ಫಾರ್ಮ್ ಆಫ್ ಪೇಪರ್ ಸ್ಟ್ರಿಪ್ಸ್. ಸೊ ಲಿಟ್ಮಸ್ ಅನ್ನೋದು ಬರೀ ಪೇಪರ್ ಥರನೇ ಸಿಗಬೇಕು ಅಂತಿಲ್ಲ, ಲಿಕ್ವಿಡ್ ಥರ ಕೂಡ ಸಿಗುತ್ತೆ, ವಾಟರ್ ಟೈಪ್ ಸೊಲ್ಯೂಷನ್ ಕೂಡ ಸಿಗುತ್ತೆ. ಸೊ ಇದನ್ನು ಲಿಟ್ಮಸ್ ಪೇಪರ್ ಅಂತ ಕರಿತೀವಿ, ಅದನ್ನು ಲಿಟ್ಮಸ್ ಸೊಲ್ಯೂಷನ್ ಅಂತ ಕರಿತೀವಿ. ದಿ ಲಿಟ್ಮಸ್ ಪೇಪರ್ ಈಸ್ ಅವೈಲಬಲ್ ಇನ್ 2 ಕಲರ್ಸ್, ಬ್ಲೂ ಆ್ಯಂಡ್ ರೆಡ್. ಸೊ ಈ ಲಿಟ್ಮಸ್ ಪೇಪರು ನಮಗೆ ಬ್ಲೂ ಕಲರು ಸಿಗುತ್ತೆ ಮತ್ತು ರೆಡ್ ಕಲರು ಸಿಗುತ್ತೆ. ಓಕೆನಾ. ಸಬ್ಸ್ಟೆನ್ಸಸ್ ದಟ್ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್ ಆರ್ ಆ್ಯಸಿಡಿಕ್. ನಾನು ಆಲ್ರೆಡಿ ಹೇಳಿದ್ದೀನಿ, ಬ್ಲೂ ಲಿಟ್ಮಸ್ಸು ರೆಡ್ ಆಯಿತು ಅಂದರೆ ಅದು ಆ್ಯಸಿಡಿಕ್ ಅಂತ. ರೆಡ್ ಆಯಿತು ಅಂದರೆ ರೆಡ್ಡೇ ಇರುತ್ತೆ, ಸೊ ನಮಗೇನು ಟೆನ್ಷನ್ ಇಲ್ಲ ಅದು. ವೈಲ್ ದೋಸ್ ದಟ್ ಟರ್ನ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಆರ್ ಬೇಸಿಕ್. ಸೊ ಯಾವುದು ರೆಡ್ ಲಿಟ್ಮಸ್ನ ಬ್ಲೂ ಕಲರಾಗಿ ಟರ್ನ್ ಮಾಡುತ್ತೆ ಅದು ಬೇಸಿಕ್. ಸೊ ರೆಡ್ ಇದ್ದರೆ ಆ್ಯಸಿಡು, ರೆಡ್ ಆದರೆ ಆ್ಯಸಿಡು, ಬ್ಲೂ ಆದರೆ ಬೇಸಿಕ್. ಇದು ಐಡಿಯಾ ಇರಲಿ. ಸಿನ್ಸ್ ಲಿಟ್ಮಸ್ ಶೋಸ್ ಡಿಫ್ರೆಂಟ್ ಕಲರ್ಸ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್, ಇಟ್ ಈಸ್ ಕಾಲ್ಡ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ಸೊ ಈ ಲಿಟ್ಮಸ್ ಪೇಪರ್ನ ಅಥವಾ ಲಿಟ್ಮಸ್ ಸೊಲ್ಯೂಷನ್ನು ಈ ಕಲರ್ನ ತೋರಿಸೋದ್ರಿಂದ, ಆ್ಯಸಿಡ್ ಮೇಲೆ ಒಂಥರ ಕಲರ್ ಆಗುತ್ತೆ, ಬೇಸಿಕ್ ಮೇಲೆ ಒಂಥರ ಕಲರ್ ಆಗೋದ್ರಿಂದ ಇದನ್ನು ಆ್ಯಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ರಲ್ವ ನಿಮಗೆ ಲಿಟ್ಮಸ್ ಆ್ಯಸ್ ಎನ್ ಇಂಡಿಕೇಟರ್. ಸೊ ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಲಾಸ್ಟ್ಗೆ. ಓಕೆ, ಸಮ್ ಅದರ್ ಸಬ್ಸ್ಟೆನ್ಸಸ್ ಬೋತ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆ್ಯಸ್ ಇಂಡಿಕೇಟರ್ಸ್. ಇನ್ನು ಮೆಥಿಲ್ ಆರೆಂಜ್ ಈ ಥರ ಎಲ್ಲ ಸುಮಾರು ಸೊಲ್ಯೂಷನ್ಸ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡಿ ನಾವು ನ್ಯಾಚುರಲ್ ಐಟಮ್ಸು ಬರುತ್ತೆ, ಸಿಂಥೆಟಿಕ್ ಅಂದರೆ ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್ಸು ಬರುತ್ತೆ, ಅದನ್ನು ಯೂಸ್ ಮಾಡಿ ಕೂಡ ನಾವು ಆ್ಯಸಿಡ ಮತ್ತು ಬೇಸ ಅಂತ ಹೇಳ್ಬೋದು. ಸಿಂಥೆಟಿಕ್ ಇಂಡಿಕೇಟರ್ಸ್ ಆರ್ ಮೇಡ್ ಇನ್ ಲ್ಯಾಬೋರೇಟರೀಸ್ ಆ್ಯಂಡ್ ಯು ವಿಲ್ ಲರ್ನ್ ಮೋರ್ ಅಬೌಟ್ ದಮ್ ಇನ್ ಹೈಯರ್ ಗ್ರೇಡ್ಸ್. ಇನ್ನು ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಈ ಮೆಥಿಲ್ ಆರೆಂಜ್ ಅದರದೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಬರುತ್ತೆ, ಅದರದೆಲ್ಲ ನೀವು ನೋಡ್ಬೋದು. ನೆಕ್ಸ್ಟು ಹೋಲಿಸ್ಟಿಕ್ ಲೆನ್ಸ್. ಲಿಚನ್ಸ್ ಆರ್ ಫಾರ್ಮ್ಡ್ ಬೈ ದಿ ಅಸೋಸಿಯೇಷನ್ ಆಫ್ 2 ಲಿವಿಂಗ್ ಆರ್ಗಾನಿಸಮ್ಸ್, ಎ ಫಂಗಸ್ ಆ್ಯಂಡ್ ಎನ್ ಆಲ್ಗಾ. ಸೊ ಲಿಚನ್ಸ್ ಅನ್ನೋದು ನೋಡಿ ಮರದ ಮೇಲೆ ಇರುತ್ತೆ, ಈ ಥರ ಪಾಚಿ ಥರ. ಇವು
ಎರಡು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಆಗುತ್ತೆ, ಒಂದು ಫಂಗಸ್ ಮತ್ತು ಆಲ್ಗಾ. ದೇ ಗ್ರೋ ಆನ್ ರಾಕ್ಸ್ ಆ್ಯಂಡ್ ಟ್ರೀಸ್ ಇನ್ ರೀಜನ್ಸ್ ದಟ್ ಹ್ಯಾವ್ ಅಬಂಡೆಂಟ್ ರೈನ್ಫಾಲ್ ಆ್ಯಂಡ್ ಕ್ಲೀನ್ ಏರ್. ಸೊ ಎಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇರುತ್ತೆ ಮತ್ತು ಅಲ್ಲಿ ಎಲ್ಲಿ ಕ್ಲೀನಾಗಿ ಇರುತ್ತೆ ಗಾಳಿ, ಅಂಥ ಕಡೆ ನಮಗಿದು ಸಿಗುತ್ತೆ. ಡು ಯು ಫೈಂಡ್ ಲಿಚನ್ಸ್ ಆನ್ ಟ್ರೀಸ್ ಇನ್ ಯುವರ್ ನೈಬರ್ಹುಡ್? ನಮ್ಮ ನೈಬರ್ಹುಡ್ಡಲ್ಲಿ ಲಿಚನ್ಸ್ ಬೆಳೆಯೋದು ನೋಡ್ತೀವ. ಯೂಶಲಿ ಸಿಟಿಯಲ್ಲಿದ್ದರೆ ಯಾರೂ ನೋಡೋಲ್ಲ, ಯಾರಾದರೂ ಕಾಡಿನ ಪ್ರದೇಶದಲ್ಲಿದ್ದರೆ ಅವರು ನೋಡ್ಬೋದು. ಕಾಡಲ್ಲಿ ಮರದ ಮೇಲೆಲ್ಲ ಬೆಳೆದಿರುತ್ತೆ ಅದು. ಓಕೆ, ನಾವು let us classify the substances sorted into group A, group B and group C in table 2.2. ಇವಾಗ 2.2 ಅಲ್ಲಿ ಇಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂದ್ವಲ್ಲ, ಇದೇನಿಲ್ಲ. ಗ್ರೂಪ್ ಎ ಅಂದರೆ ಆ್ಯಸಿಡ್ಡು, ಗ್ರೂಪ್ ಬಿ ಅಂದರೆ ಬೇಸಿಕ್ಕು, ಓಕೆ, ಗ್ರೂಪ್ ಸಿ ಅಂದರೆ ನ್ಯೂಟ್ರಲ್. ಓಕೆ, ಇದನ್ನು ಅರ್ಥ ಆಯ್ತಾ? ದಿ ಸಬ್ಸ್ಟೆನ್ಸಸ್ ಇನ್ ಗ್ರೂಪ್ ಎ ಸಚ್ ಆಸ್ ಲೆಮನ್, ಆಮ್ಲ ಜ್ಯೂಸ್. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು, ಇದೆಲ್ಲ ಆ್ಯಸಿಡ್ ಅಂತ. ಗ್ರೂಪ್ ಬಿ ಯಲ್ಲಿರೋವಂಥದ್ದು ಇವೆಲ್ಲ ಬೇಸಿಕ್ ಅಂತ. ಗ್ರೂಪ್ ಸಿ ಯಲ್ಲಿರೋವಂಥದ್ದು ಇದು ಯಾವುದೇ ಕಲರು ಚೇಂಜ್ ಆಗಿಲ್ಲ. ಡಿಡ್ ನಾಟ್ ಚೇಂಜ್ ದಿ ಕಲರ್ ಆಫ್ ಐದರ್ ಲಿಟ್ಮಸ್ ಪೇಪರ್. ಸೊ ಇದರಿಂದ ಏನಾಯ್ತು, ಇದು ನ್ಯೂಟ್ರಲ್ ಆಗುತ್ತೆ. ನಾವು ವಿಲ್ ಗೋ ಇನ್ ಟು ಆ್ಯಕ್ಟಿವಿಟಿ 2.2. ಲೆಟ್ ಅಸ್ ರಿಲೇಟ್ ಆ್ಯಂಡ್ ಎಕ್ಸ್ಪ್ಲೋರ್. ಆರ್ ಆಲ್ ದಿ ಸಬ್ಸ್ಟೆನ್ಸಸ್ ಇನ್ ಗ್ರೂಪ್ ಎ ಆಫ್ ಟೇಬಲ್ 2.2 ಎಡಿಬಲ್? ಈಗ ಎಡಿಬಲ್ ಅಂದರೆ ತಿನ್ನೋಕ್ಕಾಗುವಂಥದ್ದು, ಕುಡಿಯೋಕ್ಕಾಗುವಂಥದ್ದು ಅಂತ. ಗ್ರೂಪ್ ಎ ಅಲ್ಲಿ ತೋರಿಸಿದ್ರಲ್ವಾ, ಇಲ್ಲಿ ಬರೆದಿದ್ವಲ್ಲ ನಾವು, ಇಲ್ಲೆಲ್ಲ ಲೆಮನ್ ಜ್ಯೂಸು, ಟ್ಯಾಮರಿಂಡ್ ವಾಟರ್, ಇದೆಲ್ಲ. ಇವಾಗ ಲೆಮನ್ ಜ್ಯೂಸ್ ಎಲ್ಲ ಕನ್ಸ್ಯೂಮ್ ಮಾಡ್ತೀವಿ, ಈ ಥರ ಎಲ್ಲನೂ ಕೂಡ ಕನ್ಸ್ಯೂಮ್ ಮಾಡೋಕ್ಕಾಗುತ್ತಾ ನಾವು? ಎಡಿಬಲ್ಲ ಅದು. ಹ್ಯಾವ್ ಯು ಎವರ್ ಟೇಸ್ಟೆಡ್ ದೀಸ್ ಎಡಿಬಲ್ ಸಬ್ಸ್ಟೆನ್ಸಸ್? ಈ ಎಡಿಬಲ್ ಸಬ್ಸ್ಟೆನ್ಸಸ್, ತಿನ್ನುವಂಥ ಸಬ್ಸ್ಟೆನ್ಸ್ಗಳನ್ನ ನೀವು ಯಾವಾಗಾದರೂ ಟೇಸ್ಟ್ ಮಾಡಿದ್ದೀರಾ? ನಿಂಬೆ ಜ್ಯೂಸ್ನಾಗಲಿ, ಎಣ್ಣೆ ಆಗಲಿ. ಕ್ಯಾನ್ ಯು ರೀಕಾಲ್ ದೇರ್ ಟೇಸ್ಟ್? ಅದರ ಒಂದು ಟೇಸ್ಟ್ನೇನಾದರೂ ರೀಕಾಲ್ ಮಾಡೋಕ್ಕೆ ಆಗುತ್ತಾ ನಿಮಗೆ? ಅಂದರೆ ಟೇಸ್ಟ್ ಯಾವ ಥರ ಇದೆ ಅಂದರೆ ನೆನಪಿದೆಯಾ? ಯು ವಿಲ್ ಫೈಂಡ್ ದಟ್ ಆಲ್ ದೀಸ್ ಸಬ್ಸ್ಟೆನ್ಸಸ್ ಟೇಸ್ಟ್ ಸೌರ್. ಸೊ ಈ ಎಲ್ಲ ಸಬ್ಸ್ಟೆನ್ಸಸ್ಸು, ಟ್ಯಾಮರಿಂಡ್ ಅಂದರೆ ಹುಣಸೆಹಣ್ಣು ವಾಟರ್ ಇರ್ಬೋದು, ಲೆಮನ್ ಜ್ಯೂಸ್ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ಇದೆಲ್ಲ ಕೂಡ ನಮಗೆ ಸೌರ್ ಟೇಸ್ಟ್ ಕೊಡುತ್ತೆ. ಸೌರ್ ಅಂದರೆ ಯಾವುದು? ಹುಳಿ ಟೇಸ್ಟ್ ಕೊಡುತ್ತೆ. ದಸ್ ವಿ ಕ್ಯಾನ್ ಸೇ ದಟ್ ಸಬ್ಸ್ಟೆನ್ಸಸ್ ದಟ್ ಟೇಸ್ಟ್ ಸೌರ್ ಟೆನ್ ಟು ಕಂಟೈನ್ ಆ್ಯಸಿಡ್ಸ್ ಆ್ಯಂಡ್ ಆರ್ ಅಸಿಡಿಕ್ ಇನ್ ನೇಚರ್. ಸೊ ಅದಕ್ಕೆ ಯಾವ ಸಬ್ಸ್ಟೆನ್ಸ್ಗಳು ಆ್ಯಸಿಡ್ ಇರುತ್ತೋ ಅದೆಲ್ಲ ನಮಗೆ ಹುಳಿ ಟೇಸ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಕಾಷನ್, ಇದು ಒಂದು ಇಂಪಾರ್ಟೆಂಟು, ಮರಿಬಾರ್ದು ನೀವು. ಓಕೆನಾ? ಡು ನಾಟ್ ಟೇಸ್ಟ್ ಎನಿಥಿಂಗ್ ಅಂಟಿಲ್ ಆಸ್ಕ್ ಟು ಡೂ ಸೊ. ಡು ನಾಟ್ ಟೇಸ್ಟ್ ಎನಿ ಆಫ್ ಅನ್ನೋನ್ ಸಬ್ಸ್ಟೆನ್ಸ್. ಸೊ ನಿಮಗೆ ಗೊತ್ತಿಲ್ಲದೆ ಇರೋಂಥ ಯಾವುದೇ ಒಂದು ಇದನ್ನು ತಿನ್ನಕ್ಕೆ ಹೋಗಬೇಡಿ. ನೀವು ಗೊತ್ತಿದ್ದು ಯಾವಾಗಾದ್ರು ತಿಂದಿದ್ರೆ ಮಾತ್ರ ತಿನ್ನಿ. ಈಗ ಆಮ್ಲ ತಿಂದಿರ್ತೀರ, ತೊಂದರೆ ಇಲ್ಲ. ಮಾವಿನಕಾಯಿ ತೊಂದರೆ ಇಲ್ಲ, ಟೊಮೆಟೊ ತೊಂದರೆ ಇಲ್ಲ, ಇದು ಲೆಮನ್ನು ಅಥವಾ ಆರೆಂಜ್ ಇವೆಲ್ಲ ತೊಂದರೆ ಇಲ್ಲ. ಓಕೆ, ಬೇರೆವೆಲ್ಲ ಏನಂದರೆ ಅದು ಕೆಮಿಕಲ್. ಇವಾಗ ಸೋಪ್ ಸೊಲ್ಯೂಷನ್ ಇತ್ತು ಅಲ್ಲಿ, ಅದನ್ನು ತಿನ್ನೋದು, ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಓಕೆ, ತುಂಬ ಡೇಂಜರಸ್ ಅದು. ಸಮ್ ಕಾಮನ್ ಎಡಿಬಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ದರ್ ನೇಮ್ಸ್ ಆರ್ ದಿ ಮೋಸ್ಟ್ ಕಾಮನ್ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ದೆಮ್. ಸೊ ಇದರಲ್ಲಿ ಏನಿರುತ್ತೆ? ಜಾಸ್ತಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಈ ಆಮ್ಲದಲ್ಲೆಲ್ಲ ಏನಿರುತ್ತೆ? ಆಸ್ಕಾರ್ಬಿಕ್ ಆ್ಯಸಿಡ್ ಮತ್ತು ಸಿಟ್ರಿಕ್ ಆ್ಯಸಿಡ್ ಎರಡೂ ಇರುತ್ತೆ. ಇದರಲ್ಲಿ ಟಾರ್ಟರಿಕ್ ಆ್ಯಸಿಡ್ ಇರುತ್ತೆ. ಲೆಮನ್ನಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಟೊಮೊಟೊ ಅಲ್ಲಿ. ಓಕೆ, ಸೊ ಇದು ಯಾವ್ಯಾವ ಹಣ್ಣಲ್ಲಿ, ಯಾವ್ಯಾವ ಒಂದು ಫ್ರೂಟಲ್ಲಿ ಯಾವ್ಯಾವ ಆ್ಯಸಿಡ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ದಿ ಮೋಸ್ಟ್ ಕಾಮನ್ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ಸಮ್ ಎಡಿಬಲ್ ಸಬ್ಸ್ಟೆನ್ಸಸ್ ಅಂತ. ಫೈಂಡ್ ಔಟ್ ಆ್ಯಂಡ್ ರೈಟ್ ದಿ ನೇಮ್ಸ್ ಆಫ್ ಮೋಸ್ಟ್ ಕಾಮನ್ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ದಿ ಫಾಲೋಯಿಂಗ್ ಸಬ್ಸ್ಟೆನ್ಸಸ್. ಅದೇ ಥರ ಇಲ್ಲಿ ಕೊಟ್ಟಿದ್ದಾರಲ್ಲ, ಈಗ ನೀವು ಕೂಡ ಒಂದಷ್ಟು ಯಾವ ಇದರಲ್ಲಿ ಯಾವ ಆ್ಯಸಿಡ್ ಇರುತ್ತೆ ಏನಾದರೂ ಒಂದು ಸ್ವಲ್ಪ ನಿಮಗೆ ಗೊತ್ತಿತ್ತು ಅಂತಂದರೆ ಅದನ್ನು ಬರಿಬೋದು. ಸೊ ಲೆಮನ್ನಲ್ಲಿ ಯಾವ ಆ್ಯಸಿಡ್ ಇರುತ್ತೆ? ಇದು ಕೂಡ ಹುಳಿ ಇರುತ್ತಲ್ವ. ಸೊ ಇದರಲ್ಲಿ ಯೂಶಲಿ ಆಲ್ರೆಡಿ ಹೇಳಿದ್ದೀನಿ, ಇದು ಸಿಟ್ರಿಕ್ ಅಂತ ಇರುತ್ತೆ. CITRIC ಅಂತ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಕರ್ಡಲ್ಲಿ ಬಂದು ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಇರುತ್ತೆ. ಆ್ಯಕ್ಚುಲಿ ಲ್ಯಾಕ್ಟಿಕ್ ಅಂತ ಹೇಳಿದ್ರೆ ಮಿಲ್ಕ್ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಸೊ ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಟ್ಯಾಮರಿಂಡ್ ಆ್ಯಸಿಡಲ್ಲಿ ಟಾರ್ಟರಿಕ್ ಆ್ಯಸಿಡ್, ಇದರಲ್ಲಿ ಇದೆಯಲ್ಲ ಅದೇ ಇರುತ್ತೆ, ಟಾರ್ಟರಿಕ್ ಆ್ಯಸಿಡ್ ಅಂತ. TAR ಟಾರ್ಟರಿಕ್. ಓಕೆ, ನೆಕ್ಸ್ಟು ವೆನೆಗರಲ್ಲಿ ಬಂದು ಎಸಿಟಿಕ್ ಆ್ಯಸಿಡ್. ಎಸಿಡಿಕ್ ಅಲ್ಲ, ಎಸಿಟಿಕ್, ACE. ಓಕೆ, ಎಸಿಟಿಕ್, TIC, ACE TIC. ಹ್ಯಾಂಡ್ ರೈಟಿಂಗ್ ಹತ್ರ ಬಂದಿದೆ, ಅದನ್ನು ಫಿಲ್ ಮಾಡ್ಕೊಳ್ಳಿ. ನಾವು ಲೆಟ್ ಅಸ್ ಟೇಕ್ ಒನ್ ಆಫ್ ದಿ ಸಬ್ಸ್ಟೆನ್ಸಸ್, ಬೇಕಿಂಗ್ ಸೋಡಾ ಸೊಲ್ಯೂಷನ್ ಫ್ರಮ್ ಗ್ರೂಪ್ ಬಿ. ಈಗ ನಾವೇನು ಮಾಡಿರೋಣ ಅಂತ ಹೇಳಿದ್ರೆ, ಗ್ರೂಪ್ ಬಿ ಅಲ್ಲಿರೋಂಥ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಇತ್ತಲ್ಲ, ಅಲ್ಲಿ ಟೆಸ್ಟ್ ಮಾಡಿ ಒಂದು 2 ಡ್ರಾಪ್ ಟೆಸ್ಟ್ ಮಾಡಿದ್ವಿ, ಇನ್ನೂ ಉಳಿದಿರುತ್ತಲ್ಲ ಅದನ್ನು ತೊಗೊಳ್ಳಿ. ರಬ್ ದಿ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಬಿಟ್ವೀನ್ ಯುವರ್ ಫಿಂಗರ್ಸ್. ವಾಟ್ ಯು ಅಬ್ಸರ್ವ್? ಈ ಬೇಕಿಂಗ್ ಸೋಡಾ ಸೊಲ್ಯೂಷನ್ನ ಕೈ ಮೇಲೆ ಹಾಕ್ಕೊಂಡು, ಫಿಂಗರ್ಸ್ ಮಧ್ಯೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ರಬ್ ಮಾಡಿ ನೀವು.
ಆವಾಗ ಏನು ಅಬ್ಸರ್ವ್ ಮಾಡ್ತೀರಾ? ಇಟ್ ಫೀಲ್ಸ್ ಸೋಪಿ ಆರ್ ಸ್ಲಿಪ್ಪರಿ, ಅದೊಂದು ಸ್ವಲ್ಪ ಜಾರೋ ಥರ ಆಗುತ್ತೆ ನಿಮಗೆ. ಬೇಸಿಕ್ ಸಬ್ಸ್ಟೆನ್ಸಸ್ ಆರ್ ಜನರಲಿ ಸ್ಲಿಪ್ಪರಿ ಟು ಟಚ್. ಸೊ ಬೇಸಿಕ್ ಸಬ್ಸ್ಟೆನ್ಸಸ್ ಏನಿರುತ್ತೆ ಇದು ಒಂದು ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಈಗ ಸೋಪ್ ಸೊಲ್ಯೂಷನ್ ಕೈಗೆ ಹಾಕ್ಕೊಂಡಿರ್ತೀರ, ಅದು ಕೈಗೆ ಸ್ವಲ್ಪ ಜಾರುತ್ತೆ. ಬೇಕಿಂಗ್ ಸೋಡಾ ಸೊಲ್ಯೂಷನ್ ಸ್ವಲ್ಪ ಜಾರುತ್ತೆ. ಈ ಜಾರೋದು ಫುಲ್ ಜಾರೋದು ಅಂತ ಏನಿಲ್ಲ. ಓಕೆ, ಸ್ವಲ್ಪ ಜಾರ್ಬೋದು ಅಥವಾ ಜಾಸ್ತಿ ಜಾರ್ಬೋದು, ಅದು ಡಿಪೆಂಡಿಂಗ್ ಆನ್ ದಿ ಲೆವೆಲ್. ಆಲ್ಸೋ ಬೇಸಸ್ ಜನರಲಿ ಟೇಸ್ಟ್ ಬಿಟರ್, ಬಟ್ ಎವ್ರಿಥಿಂಗ್ ದಟ್ ಟೇಸ್ಟ್ ಬಿಟರ್ ಮೇ ನಾಟ್ ಕಂಟೈನ್ ಎ ಬೇಸ್. ನೋಡಿ, ಬೇಸಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಮಗೆ ಆ್ಯಸಿಡ್ ಎಲ್ಲ ಯಾವ ಟೇಸ್ಟ್ ಇರುತ್ತೆ? ಹುಳಿ ಟೇಸ್ಟ್ ಇರುತ್ತೆ. ಅದೇ ಬೇಸಸ್ ಏನು ಟೇಸ್ಟ್ ಇರುತ್ತೆ? ಬಿಟರ್, ಅಂದರೆ ಕಹಿ ಟೇಸ್ಟ್ ಇರುತ್ತೆ. ಅರ್ಥ ಆಯ್ತಾ? ಅದರ ಅರ್ಥ ಹುಳಿ ಇರೋಂಥದ್ದೆಲ್ಲ ಆ್ಯಸಿಡ್ಡು ಅಥವಾ ಬಿಟರ್ ಕಹಿ ಇರೋಂಥದ್ದೆಲ್ಲ ಬೇಸು ಅಂತ ಅನ್ಕೊಬೇಡಿ. ಓಕೆನಾ? ಫಾರ್ ಎಕ್ಸಾಂಪಲ್, ಬಿಟರ್ ಗೋರ್ಡ್ ಆರ್ ಕರೇಲಾ ಪೊಸೆಸ್ ಎ ಬಿಟರ್ ಟೇಸ್ಟ್ ಬಟ್ ಇಟ್ ಈಸ್ ನಾಟ್ ಬೇಸಿಕ್ ಇನ್ ನೇಚರ್. ಬಿಟರ್ ಗೋರ್ಡ್ ಅಂದರೆ ಹಾಗಲಕಾಯಿ ಇರುತ್ತಲ್ಲ ನಿಮ್ಮ ಹತ್ರ, ಅದು ಬಿಟರ್ ಅಂದರೆ ಕಹಿ ಟೇಸ್ಟ್ ಇರುತ್ತೆ, ಆದರೆ ಅದು ಬೇಸಿಕ್ ಅಲ್ಲ ಅಂತ. ಓಕೆ, ಸೊ ನಾವು ಐ ಕ್ಯಾನ್ ಚೆಕ್ ದಿ ನೇಚರ್ ಆಫ್ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಯೂಸಿಂಗ್ ಎನ್ ಇಂಡಿಕೇಟರ್. ಈಗ ನಿಮ್ಗೆ ಇಂಡಿಕೇಟರ್ ಏನು ಗೊತ್ತಾಯಿತು? ಹುಳಿ ಇರೋಂಥದ್ದೆಲ್ಲ ನಿಮ್ಗೆ ಆ್ಯಸಿಡ್ ಗೊತ್ತಾಯಿತು, ಕಹಿ ಇರೋಂಥದ್ದೆಲ್ಲ ಬೇಸ್ ಅಂತ ಗೊತ್ತಾಯಿತು. ಈಗ ಯಾವ್ದು ಸಿಕ್ಕಿದ್ರೆ ಅದನ್ನು ನಾನು ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ನಾಲ್ಗೆಗೆ ಹಾಕೊಂಡು ಟೇಸ್ಟ್ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಅದು ತುಂಬ ಡೇಂಜರಸ್. ಯಾವಾಗೂ ನಾವು ಚೆಕ್ ಮಾಡಬೇಕಂದ್ರೆ ಲಿಟ್ಮಸ್ ಪೇಪರಲ್ಲಿ ಚೆಕ್ ಮಾಡಬೇಕು. ನಾವು ಐ ಕ್ಯಾನ್ ಚೆಕ್ ದಿ ನೇಚರ್ ಆಫ್ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಯೂಸಿಂಗ್ ಎನ್ ಇಂಡಿಕೇಟರ್. ಸೊ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಇವಾಗ ಡಾಮೆಕ್ಸ್ ಅದು ಇದು ಯೂಸ್ ಮಾಡ್ತಾರಲ್ಲ, ಅದನ್ನು ನಾವು ಇಂಡಿಕೇಟರಾಗಿ, ಅಂದರೆ ಯಾವುದಾದ್ರು ಇಂಡಿಕೇಟರ್ ಯೂಸ್ ಮಾಡಿ ಚೆಕ್ ಮಾಡಬೇಕು. ಈಗ ಲಿಟ್ಮಸ್ ಪೇಪರ್ ಎಲ್ಲರ ಹತ್ರನೂ ಇರುತ್ತಾ? ಏನೋ ಸ್ಕೂಲಲ್ಲಾದರೆ ಇರುತ್ತೆ ಅಥವಾ ಲ್ಯಾಬಲ್ಲಾದರೆ ಇರುತ್ತೆ. ಇಫ್ ಲಿಟ್ಮಸ್ ಪೇಪರ್ ಈಸ್ ನಾಟ್ ಅವೈಲೇಬಲ್ ಆರ್ ದೇರ್ ಸಮ್ ಅದರ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಸರ್ವ್ ಆಸ್ ಆ್ಯಸಿಡ್ ಬೇಸ್ಡ್ ಇಂಡಿಕೇಟರ್ಸ್. ಈಗ ಲಿಟ್ಮಸ್ ಪೇಪರ್ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಸಬ್ಸ್ಟೆನ್ಸಸ್ಸು ನಮಗೆ ಈ ಆ್ಯಸಿಡ್ಡು ಅಥವಾ ಬೇಸ್ ಅಂತ ಏನಾದ್ರು ಹೇಳುತ್ತಾ? ಸೊ ನಿಮ್ಗೇನಾದ್ರು ಗೊತ್ತಿದೆಯಾ ಅದು? ನೋಡಿ, ಯಾವ್ದು ಯೂಸ್ ಮಾಡ್ಬೋದು? ರೆಡ್ ರೋಸ್ ಆ್ಯಸ್ ಎನ್ ಇಂಡಿಕೇಟರ್. ನಾವು ರೆಡ್ ಕಲರ್ ರೋಸ್ ಬರುತ್ತಲ್ಲ, ಅದನ್ನು ಕೂಡ ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ಬೋದು. ಓಕೆನಾ? ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಟ್ ಮೆನಿ ಕಲರ್ಡ್ ಫ್ಲವರ್ಸ್ ಇನ್ ಯುವರ್ ಸರೌಂಡಿಂಗ್ಸ್. ನಿಮ್ಮ ಸುತ್ತಮುತ್ತ ಇರೋಂಥ ಎಷ್ಟೊಂದು ಕಲರ್ ಫ್ಲವರ್ನೆಲ್ಲ ನೋಡಿರ್ತೀರ. ಟ್ರೈ ಮೇಕಿಂಗ್ ಯುವರ್ ಇಂಡಿಕೇಟರ್ಸ್ ಯೂಸಿಂಗ್ ದೀಸ್ ಫ್ಲವರ್ಸ್. ಈ ಫ್ಲವರ್ಸ್ ಯೂಸ್ ಮಾಡಿ ಕೂಡ ನಾವು ಇಂಡಿಕೇಟರ್ಸ್ನ ಮಾಡ್ಬೋದು. ಸೊ ಲೆಟ್ ಅಸ್ ಪ್ರಿಪೇರ್. ಕಲೆಕ್ಟ್ ಸಮ್ ಫಾಲನ್ ಪೆಟಲ್ಸ್ ಆಫ್ ರೆಡ್ ರೋಸಸ್ ಅವೈಲೇಬಲ್ ಇನ್ ಯುವರ್ ಸರೌಂಡಿಂಗ್ಸ್. ನಿಮ್ಮ ಸುತ್ತ ಇರೋಂಥ ಒಂದು ಯಾವ್ದಾದ್ರು ಹೂವು ಕಿತ್ಕೊಳ್ಳಿ, ರೆಡ್ ಇರೋಂಥ ರೋಸ್ ಕಲರು. ಇಟ್ ಈಸ್ ಅಡ್ವೈಸ್ಡ್ ನಾಟ್ ಟು ಪ್ಲಕ್ ಫ್ಲವರ್ಸ್. ಯಾವ್ದಾದ್ರು ಗಿಡದಿಂದ ಕೀಳೋದೇನು ಬೇಡ. ನಿಮ್ಮ ಹತ್ರ ಸಪ್ರೇಟ್ ಇತ್ತು ಅಂದರೆ ತೊಗೊಳ್ಳಿ, ಅಕಸ್ಮಾತ್ ಇಲ್ಲ ಅಂದರೆ ನಿಮ್ಮನೆ ಪಾಟ್ ಇದ್ದರೆ ಅದರಲ್ಲೊಂದು ಹೂವು ಕಿತ್ಕೊಳ್ಳಿ. ಯು ಮೇ ಪಿಕ್ ಪೆಟಲ್ಸ್ ಆರ್ ಫ್ಲವರ್ಸ್ ಫಾಲನ್ ಆನ್ ದಿ ಗ್ರೌಂಡ್. ಇಲ್ಲಾಂದರೆ ನೆಲದಲ್ಲಿ ಬಿದ್ದಿರೋಂಥ ತೊಗೊಂಡ್ರು ಓಕೆ. ಟೇಕ್ ಎ ಫಿಸ್ಟ್ ಫುಲ್ ಆಫ್ ದಿ ಕಲೆಕ್ಟೆಡ್ ಪೆಟಲ್ಸ್ ಆಫ್ ರೆಡ್ ರೋಸಸ್ ಆ್ಯಂಡ್ ವಾಶ್ ದೆಮ್ ಇನ್ ವಾಟರ್. ಅವನ್ನ ತಗೊಂಡು ನೀವು ಕ್ಲೀನಾಗಿ ಏನು ಮಾಡಿ ಅಂತ ಹೇಳಿದ್ರೆ ವಾಟರಲ್ಲಿ ವಾಶ್ ಮಾಡಿಕೊಡಿ. ಓಕೆ. ಕ್ರಶ್ ದಿ ಪೆಟಲ್ಸ್ ಯೂಸಿಂಗ್ ಅ ಮೋರ್ಟಾರ್ ಆ್ಯಂಡ್ ಪೆಸ್ಟಲ್. ಮೋರ್ಟಾರ್ ಆ್ಯಂಡ್ ಪೆಸ್ಟಲ್ ಅಂದರೆ ಅಜ್ಜಿ ಎಲ್ಲಡಿಕೆ ಕೊಡ್ತಾರಲ್ಲ ಆ ಥರದ್ದು. ಅದನ್ನು ತೊಗೊಂಡು ಈ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿ. ಪ್ಲೇಸ್ ದಮ್ ಇನ್ ಎ ಗ್ಲಾಸ್ ಟಂಬ್ಲರ್. ಈ ಥರ ಒಂದು ಗ್ಲಾಸ್ದು ಇರುತ್ತಲ್ವ ಕ್ಲಾಸಲ್ಲಿ ಎಲ್ಲಾದರೂ ಅಥವಾ ಲ್ಯಾಬಲ್ಲಿ ಏನಾದರೂ, ಅದನ್ನು ತಗೊಳ್ಳಿ, ಅದರೊಳಗೆ ಅದನ್ನು ಹಾಕ್ರಿ ಅದೆಲ್ಲ. ಪೋರ್ ಸಮ್ ಹಾಟ್ ವಾಟರ್ ಇಂಟು ಗ್ಲಾಸ್ ಟಂಬ್ಲರ್ ಟು ಎನ್ಶ್ಯೂರ್ ದಟ್ ದ ಕ್ರಶ್ಡ್ ಫ್ಲವರ್ ಪೆಟಲ್ಸ್ ಆರ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್. ಇವಾಗ ಏನು ಮಾಡಿ, ಇದೆಲ್ಲ ಪೆಟಲ್ಸ್ ಎಲ್ಲ ಹಾಕಿರ್ತಿರಲ್ವಾ, ಕ್ರಷ್ ಮಾಡಿರೋಂಥದ್ದು, ಪೌಡ್ರ್ ಥರ ಮಾಡಿರೋಂಥದ್ದು, ಅದು ಪೌಡ್ರ್ ಆಗಲ್ಲ, ಒಂಥರ ಚಟ್ನಿ ಥರ ಆಗುತ್ತೆ ಅಂಥದ್ದು. ಅದ್ರ ಮೇಲೆ ನೀವೇನು ಮಾಡಿ ಅಂದರೆ ಒಂದಷ್ಟು ಬಿಸಿ ನೀರನ್ನ ಆ್ಯಡ್ ಮಾಡಿ. ಕಾಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಪರ್ಫಾರ್ಮ್ ದಿಸ್ ಸ್ಟೆಪ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಎನ್ ಅಡಲ್ಟ್. ಯಾರಾದರೂ ಅಡಲ್ಟ್ ಇರೋವಾಗ ಮಾತ್ರ ಮಾಡಿ, ಯಾಕಂದರೆ ಬಿಸಿನೀರು ಅದೆಲ್ಲ ಒಂದು ಸ್ವಲ್ಪ ಡೇಂಜರ್ ಅಂತ. ಕವರ್ ದಿ ಗ್ಲಾಸ್ ಟಂಬ್ಲರ್ ವಿತ್ ಎ ಲಿಡ್. ಈ ಗ್ಲಾಸ್ ಟಂಬ್ಲರ್ನ ಒಂದು ಲಿಡ್, ಒಂದು ಮುಚ್ಚಳನೋ ಅಥವಾ ಒಂದು ಪ್ಲೇಟೋ ಏನಾದರೂ ಕವರ್ ಮಾಡಿಬಿಡಿ. ವೆಯ್ಟ್ ಫಾರ್ 5-10 minutes ಟಿಲ್ ದಿ ವಾಟರ್ ಬಿಕಮ್ಸ್ ಕಲರ್ಡ್ ಆ್ಯಂಡ್ ಫಿಲ್ಟರ್ ಇಟ್. ಸ್ವಲ್ಪ ಹೊತ್ತು ಆದಮೇಲೆ ಈ ರೆಡ್ ಕಲರ್ ರೋಸಲ್ಲಿರೋಂಥ ಕಲರೆಲ್ಲ ವಾಟ್ರಿಗೆ ಬಿಟ್ಕೊಳ್ಳುತ್ತೆ ಬಿಸಿ ನೀರೊಳಗೆ. ಆಮೇಲೆ ಅದನ್ನು ತೆಗೆದುಬಿಟ್ಟು ಈ ರೋಸ್ದು ಏನು ಇದು ಉಳಿದಿರುತ್ತೆ ಚಟ್ನಿ ಥರ, ಅದೆಲ್ಲ ಸಪ್ರೇಟ್ ಮಾಡಿಬಿಡಿ, ಫಿಲ್ಟ್ರೇಷನ್ ಮಾಡಿಬಿಟ್ಟು. ಓಕೆನಾ? ದಿ ಫಿಲ್ಟ್ರೇಟ್ ಆರ್ ದಿ ಲಿಕ್ವಿಡ್ ಈಸ್ ರಿಕ್ವೈರ್ಡ್ ಫ್ಲವರ್ ಎಕ್ಸ್ಟ್ರಾಕ್ಟ್. ಸೊ ಟು ಬಿ ಯೂಸ್ಡ್ ಆ್ಯಸ್ ಎನ್ ಆ್ಯಂಟಿಬೇಸ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ಸೊ ಈ ಲಿಕ್ವಿಡ್ನ ನಾವು ಯೂಸ್ ಮಾಡಿಕೊಂಡು ಅದು ಆ್ಯಸಿಡ್ಡ ಬೇಸಾ ಅಂತ ನಾವು ಚೆಕ್ ಮಾಡ್ಬೋದು. ಈಗ ಈ ಥರ ಟೆಸ್ಟ್ ಟ್ಯೂಬ್ಸ್ ಇರುತ್ತಲ್ಲ ನಿಮ್ಮ ಕ್ಲಾಸಲ್ಲಿ, ಅದನ್ನು ತೊಗೊಳ್ಳಿ. ಇಲ್ಲ ಅಂದರೆ ಯಾವ್ದಾದ್ರು ಸ್ಮಾಲ್ ಲೋಟ ತೊಗೊಂಡ್ರು ಓಕೆ. ಗ್ಲಾಸ್ ಇದ್ದರೆ ಬೆಟರ್, ಇನ್ನೂ ಬೋರೋಸಿಲಿಕೇಟ್ ಗ್ಲಾಸ್ ಇದ್ದರೆ ಇನ್ನೂ ಬೆಟರ್. ಸೊ ಈ ಟೆಸ್ಟ್ ಟ್ಯೂಬ್ ತೊಗೊಳ್ಳಿ, ಟೆಸ್ಟ್ ಟ್ಯೂಬನ್ನ ಈ ಥರ ಮಾಡ್ಕೊಳ್ಳಿ. ಈ ಥರ ಏನೂ ಇಲ್ಲ ಅಂದರೆ ಜಸ್ಟ್ ಒಂದು ಕೈಯಲ್ಲಿ ಇಟ್ಕೊಂಡ್ರೂ ಆಯಿತು. ನಾವೇನು ತುಂಬ ಡೇಂಜರಸ್ ಇದರಲ್ಲೇನು ಚೆಕ್ ಮಾಡಲ್ಲ. ಓಕೆ.
Activity 2.4. Place 10 to 20 drops of prepared red rose extract in each of the 2 transparent bottles or test tubes. Mark them A and B. ಈಗ 2 ತೊಗೊಳ್ಳಿ ಈ ಥರ ಟೆಸ್ಟ್ ಟ್ಯೂಬ್ ಅವ್ರು ಹೇಳಿರೋಂಥದ್ದು. ಓಕೆನಾ? ಟೆಸ್ಟ್ ಟ್ಯೂಬ್ ತೊಗೊಂಬಿಟ್ಟು ಎರಡರಲ್ಲೂ ಒಂದು 10 to 20 ಡ್ರಾಪ್ಸ್ ಅಷ್ಟು ಆ ರೆಡ್ ರೋಸ್ದು ವಾಟರ್ ಇರುತ್ತಲ್ಲ ಫಿಲ್ಟರ್ ಮಾಡಿರೋದು, ಅದನ್ನು ಆ್ಯಡ್ ಮಾಡಿಬಿಟ್ಟು ಇದರಲ್ಲಿ ಒಂದು 20 ಡ್ರಾಪ್ಸ್ ಇದರಲ್ಲಿ ಒಂದು 20 ಡ್ರಾಪ್ಸ್ ಆ್ಯಡ್ ಮಾಡಿ. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ. ಪ್ಲೇಸ್ 10 to 20 ಡ್ರಾಪ್ಸ್ ಆಫ್ ದಿ ಪ್ರಿಪೇರ್ಡ್ ರೆಡ್ ರೋಸ್ ಇನ್ ಈಚ್ ಆಫ್ ದಿ. ಓಕೆ, ಎರಡರಲ್ಲೂ ಆ್ಯಡ್ ಮಾಡಿ ಅಂತಲೇ ಕೊಟ್ಟಿದ್ದಾರೆ. Add 20 to 30 drops of lemon juice in test tube A and 20 to 30 drops of soap solution in test tube B with the help of droppers. ಈಗ ಇದರಲ್ಲಿ A ಇದೆಯಲ್ಲ, ಇದರಲ್ಲಿ ನೀವು ಲೆಮನ್ ಜ್ಯೂಸ್ ಹಾಕ್ರಿ. ಎಷ್ಟು? ಒಂದು 20 ಡ್ರಾಪ್ಸ್ 30 ಡ್ರಾಪ್ಸ್ ಅಷ್ಟು ಆ್ಯಡ್ ಮಾಡಿರಿ. ಬಿ ಒಳಗೆ ನೀವೇನು ಮಾಡಿರಿ, ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿ. ಓಕೆನಾ? 20 to 30 ಡ್ರಾಪ್ಸ್. ಅಬ್ಸರ್ವ್ ಆ್ಯಂಡ್ ರೆಕಾರ್ಡ್ ಎನಿ ಕಲರ್ ಚೇಂಜಸ್. ಸೊ ಏನಾದರೂ ಕಲರ್ ಚೇಂಜಸ್ ಆಗುತ್ತಾ ಅಂದ್ಬಿಟ್ಟು ನೀವು ನೋಡ್ಕೊಳ್ಳಿ. ಓಕೆನಾ? ಏನೇನು ಕಲರ್ ಚೇಂಜ್ ಆಗುತ್ತೆ ಏನು ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ. ರಿಪೀಟ್ ದಿ ಸೇಮ್ ವಿತ್ ದಿ ಅದರ್ ಸ್ಯಾಂಪಲ್ಸ್ ಯೂಸ್ಡ್ ಇನ್ ಯುವರ್ ಆ್ಯಕ್ಟಿವಿಟಿ 2.1 ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.3. ಸೊ ಇವಾಗ 2.1ನಲ್ಲಿ ನಮ್ಗೆ ಕೊಟ್ಟಿದ್ರಲ್ಲ ಎಷ್ಟೊಂದು ಸೋಪ್ ಸೊಲ್ಯೂಷನು, ಆಮ್ಲ ಅದೆಲ್ಲ. ಸೊ ಅದನ್ನೆಲ್ಲ ತೊಗೊಳ್ಳಿ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಇದೆಲ್ಲ. ಸೊ ಇದಿಷ್ಟು ಇದನ್ನು ತೊಗೊಂಡು ಒಂದೊಂದೇ ಟೆಸ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರಲ್ಲ, ಈ ಟೇಬಲೆಲ್ಲ ಫಿಲ್ ಮಾಡ್ಕೊಳ್ಳಿ. ಓಕೆ, ಸೊ ಏನೇನು ಬರುತ್ತೆ ಅಂತಂದ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲೊಂದು 3 ಕೊಟ್ಟಿದ್ದಾರೆ, ಆ 3 ಮಾತ್ರ ನಾನಿಲ್ಲಿ ಬರೀತೀನಿ. ಈಗ ಲೆಮನ್ ಜ್ಯೂಸ್ನ ನೀವು ರೆಡ್ ಕಲರ್ ರೋಸ್ ಎಕ್ಸ್ಟ್ರಾಕ್ಟಲ್ಲಿ ಆದರೆ ನೋಡಿ ಈ ಥರ. ಓಕೆ, ರೆಡ್ ಕಲರ್ ಇರೋದ್ರಲ್ಲಿ ಲೆಮನ್ ಹಾಕಿದ್ವಿ ಅಂದರೆ ರೋಸ್ ಇದ್ರೊಳಗೆ ಏನಾಗುತ್ತೆ ಅಂತ. ಈ ರೆಡ್ ಕಲರ್ ಆಗೇ ಇರುತ್ತೆ. ಬಂದೆ. ಸೊ ನೆಕ್ಸ್ಟು ಇದು ಅಲ್ಲಿಗೇನು ಗೊತ್ತಾಯಿತು ನಮಗೆ, ಆ ರೆಡ್ ಕಲರ್ ಇರೋದು ರೆಡ್ ಕಲರೇ ಇತ್ತು ಅಂದರೆ ಆ್ಯಸಿಡ್ ಅಂತ ಗೊತ್ತಾಯಿತು. ಓಕೆನಾ? ಸೊ ಇದನ್ನು ಆ್ಯಸಿಡ್ ಅಂತ ಬರೀರಿ. ನೆಕ್ಸ್ಟು ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿರ್ತೀವಿ. ಇದೇನಾಯಿತು, ಕಲರ್ ಇದು ಆ್ಯಕ್ಚುಲಿ ಬ್ಲೂ ಆಗಲ್ಲ, ಗ್ರೀನ್ ಆಗುತ್ತೆ. ಓಕೆ, ರೆಡ್ ಇರೋದು ಗ್ರೀನ್ ಆಗುತ್ತೆ. ಸೊ ಇದರ ಅರ್ಥ ಇದು ಬೇಸಿಕ್ ಅಂತ. ಯಾಕೆಂದರೆ ಇದು ರೆಡ್ ಲಿಟ್ಮಸ್ಸಲ್ಲಿ ಬ್ಲೂ ಲಿಟ್ಮಸ್ಸಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ, ನಾವು ರೋಸ್ ಎಕ್ಸ್ಟ್ರಾಕ್ಟಲ್ಲಿ ಟೆಸ್ಟ್ ಮಾಡ್ತಾ ಇರೋದು. ಓಕೆನಾ? ಅದರಿಂದ ಗ್ರೀನ್ ಆಗುತ್ತೆ. ನೆಕ್ಸ್ಟ್ ಆಮ್ಲ ಜ್ಯೂಸ್, ನಲ್ಲಿಕಾಯಿ ಜ್ಯೂಸ್ ಇರುತ್ತಲ್ಲ, ಅದರಲ್ಲಿ ರೆಡ್ ಕಲರ್ ಆಗೇ ಉಳ್ಕೊಳ್ಳುತ್ತೆ, ಯಾಕಂದರೆ ಗೊತ್ತು ನಮಗೆ ಆ್ಯಸಿಡ್ ಅಂತ. ಸೊ ಇದು ಆ್ಯಸಿಡಿಕ್ ಅಂತ. ಸೊ ನೀವು ಈ ಥರ ಯಾವ್ಯಾವುದು ಗ್ರೀನ್ ಬರುತ್ತೆ ಅದೆಲ್ಲ ಬೇಸು, ಯಾವುದು ರೆಡ್ ಬರುತ್ತೆ ಅದೆಲ್ಲ ಆ್ಯಸಿಡ್ ಅಂತ ಹೇಳ್ಬಿಟ್ಟು ನೀವು ಫಿಲ್ ಮಾಡ್ಬೋದು. ಇನ್ನೂ ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೇಕಿಂಗ್ ಸೋಡಾ ಅಂತ ತೊಗೊಳ್ಳೋಣ. ಇನ್ನೊಂದು ಅವ್ರು ಕೊಟ್ಟಿದ್ದು ಬೇಕಿಂಗ್ ಸೋಡಾ ಅಂತ ಕೊಟ್ಟರೆ, ಬೇಕಿಂಗ್ ಸೋಡಾನ ನಾವು ರೆಡ್ ಲಿಟ್ಮಸಲ್ಲಿ ಹಾಕಿದ್ರೆ ಅದು ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ, ಯಾಕಂದರೆ ಅದು ಬೇಸಿಕ್ ಆಗಿರುತ್ತೆ. ಇದನ್ನೆಲ್ಲ ನಿಮ್ಮ ಮನೆಯಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ, ಇವೇನು ಡೇಂಜರಸ್ ಎಕ್ಸ್ಪೆರಿಮೆಂಟ್ಸ್ ಏನಲ್ಲ, ಮನೇಲಿ ಮಾಡಿ ನೋಡಿ. ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ಸ್ ವಿತ್ ಯುವರ್ ಕ್ಲಾಸ್ಮೇಟ್. ಈಗ ಇದನ್ನು ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಡಿಸ್ಕಸ್ ಕೂಡ ಮಾಡ್ಕೊಳ್ಳಿ. ಆರ್ ದಿ ಸ್ಯಾಂಪಲ್ಸ್ ದಟ್ ಚೇಂಜ್ ದಿ ಕಲರ್ ಆಫ್ ದಿ ಫ್ಲವರ್ ಎಕ್ಸ್ಟ್ರಾಕ್ಟ್ ಟು ಎ ಶೇಡ್ ಆಫ್ ರೆಡ್ ದಿ ಸೇಮ್ ಆಸ್ ದೋಸ್ ದಟ್ ಚೇಂಜ್ ದಿ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್. ಈಗ ಯಾವ ಇದು ರೆಡ್ ಒಳಗೆ ಹಾಕಿದಾಗ ಯಾವ ಸಬ್ಸ್ಟೆನ್ಸಸ್ಗಳು ರೆಡ್ಡಾಗಿ ಚೇಂಜ್ ಆಯಿತೋ ಅದು ಬ್ಲೂ ಲಿಟ್ಮಸಲ್ಲಿ ನಾವು ಟೆಸ್ಟ್ ಮಾಡಿದಾಗೂ ಮತ್ತು ಇದರಲ್ಲಿ ಟೆಸ್ಟ್ ಮಾಡಿದಾಗೂ ಸೇಮೇ ಇತ್ತಾ? ಆ ಗ್ರೂಪ್ ಈ ಗ್ರೂಪ್ ಸೇಮ್ ಇತ್ತಾ? ಎಸ್, ಅದು ಇದು ಸೇಮ್ ಇತ್ತು. ನೋಡಿ ಇಲ್ಲಿ ಲೆಮನ್ ಜ್ಯೂಸು ಅಲ್ಲೂ ಸೇಮ್ ಇತ್ತು, ಇಲ್ಲೂ ಸೇಮ್ ಇತ್ತು. ಆಮ್ಲ ಜ್ಯೂಸು ಅಲ್ಲಿ ಸೇಮ್ ಇತ್ತು, ಇಲ್ಲೂ ಸೇಮ್ ಇತ್ತು. ಆರ್ ದಿ ಸ್ಯಾಂಪಲ್ಸ್ ದಟ್ ಚೇಂಜ್ ದಿ ಕಲರ್ ಆಫ್ ದಿ ಫ್ಲವರ್ ಎಕ್ಸ್ಟ್ರಾಕ್ಟ್ ಟು ದಿ ಶೇಡ್ ಆಫ್ ಗ್ರೀನ್ ದಿ ಸೇಮ್ ಆಸ್ ಟು ದೋಸ್ ದಟ್ ಚೇಂಜ್ ದಿ ಕಲರ್ ಆಫ್ ರೆಡ್ ಲಿಟ್ಮಸ್ ಟು ಬ್ಲೂ. ಅಲ್ಲಿ ಗ್ರೂಪ್ ಬಿ ಯಲ್ಲಿರೋದು ಇಲ್ಲೆಲ್ಲ ಗ್ರೀನ್ ಕಲರ್ ಆಗಿದೆಯಾ? ಹೌದು, ಅಲ್ಲಿ ಗ್ರೂಪ್ ಬಿ ಯಲ್ಲಿ ಯಾವ್ಯಾವುದು ರೆಡ್ ಕಲರ್ ಇತ್ತು ಅದೆಲ್ಲ ಇಲ್ಲಿ ಗ್ರೀನ್ ಕಲರು ಆಗಿದೆ. ಸೊ ಇದೆಲ್ಲ ನಮ್ಗೆ ಗೊತ್ತಾಯಿತು. ಆರ್ ದಿ ಸ್ಯಾಂಪಲ್ಸ್ ದಟ್ ಡು ನಾಟ್ ಚೇಂಜ್ ದಿ ಕಲರ್ ಆಫ್ ದಿ ಫ್ಲವರ್ ಎಕ್ಸ್ಟ್ರಾಕ್ಟ್ ದ ಸೇಮ್ ಆಸ್ ದೋಸ್ ದಟ್ ಡಿ ನಾಟ್ ಚೇಂಜ್ ದಿ ಕಲರ್ ಆಫ್ ರೆಡ್ ಲಿಟ್ಮಸ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್. ಓಕೆ, ನೀವು ಇದನ್ನು ಇನ್ನೂ ಮಾಡಿಕೊಂಡ್ರೆ ಅಂದರೆ ಒಂದು 10 ಮಾಡಿಕೊಂಡ್ರೆ ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ, ಕೆಲವೆಲ್ಲ ಕಲರೇ ಚೇಂಜ್ ಆಗಲ್ಲ. ಓಕೆ, ರೆಡ್ಡಾಗೇ ಇರುತ್ತೆ. ಅಂಥದ್ದು ಗ್ರೂಪ್ ಸಿದೇ ಇತ್ತಾ? ಹೌದು, ಅದು ಗ್ರೂಪ್ ಸಿ ಆಗೆ ಇರೋಂಥವೇ ಇಲ್ಲೂ ಇತ್ತು. ಫಾರ್ ಎಕ್ಸಾಂಪಲ್ ವಾಟರ್ ಅಂದ್ಕೊಳ್ಳಿ, ಆ ಥರ, ಅಥವಾ ಸಕ್ಕರೆ ನೀರು, ಉಪ್ಪು ನೀರು, ಇವೆಲ್ಲ. ಫ್ರಮ್ ದಿ ಅಬವ್ ಆ್ಯಕ್ಟಿವಿಟಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಟೆಸ್ಟ್ ದಿ ನೇಚರ್ ಆಫ್ ದಿ ಸಬ್ಸ್ಟೆನ್ಸಸ್. ನೋಡಿ, ಇದರಿಂದ ಏನು ಗೊತ್ತಾಯಿತು? ಈ ಆ್ಯಕ್ಟಿವಿಟಿಯಿಂದ ನಾವು ಬರೀ ರೆಡ್ ಲಿಟ್ಮಸ್ಸು ಬ್ಲೂ ಲಿಟ್ಮಸ್ ಮಾತ್ರ ಅಲ್ಲ,
ರೆಡ್ ರೋಸ್ ಎಕ್ಸ್ಟ್ರಾಕ್ಟಿಂದ ಲಿಕ್ವಿಡಿಂದ ಕೂಡ ನಾವು ಟೆಸ್ಟ್ ಮಾಡ್ಬೋದು. ಆದರೆ ಲಿಟ್ಮಸ್ ಪೇಪರ್ ಅಷ್ಟು ಈಸಿ ಅಲ್ಲ, ಇದೊಂದು ಚೂರು ಕಷ್ಟ ನಮಗೆ. ಓಕೆ, ಹೆನ್ಸ್ ಇಟ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಎನ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ಸೊ ಅದಕ್ಕೆ ಇದು ಇನ್ನೊಂದು ಇಂಡಿಕೇಟರ್. ಇದು ಅಂದರೆ ಇಂಡಿಕೇಟರ್ ಅಂದರೆ ನಮಗೆ ಹೇಳೋವಂಥದ್ದು, ತಿಳಿಸೋವಂಥದ್ದು ಅಂತ ಅರ್ಥ. We can conclude that red rose extract seems to give red color in an acidic solution and green color in basic solution. ಸೊ ಇದರಿಂದಾಗ ಏನು ಗೊತ್ತಾಯಿತು, ನಮಗೆ ಯಾವ್ಯಾವುದು ರೆಡ್ ರೋಸ್ ಎಕ್ಸ್ಟ್ರಾಕ್ಟಲ್ಲಿ ಆ್ಯಡ್ ಮಾಡ್ತೀವಿ ಅದೆಲ್ಲ ರೆಡ್ ಕಲರ್ ಇತ್ತು ಅಂದರೆ ಅದೆಲ್ಲ ಆ್ಯಸಿಡ್ ಅಂತ, ಯಾವ್ಯಾವುದು ಗ್ರೀನ್ ಕಲರ್ ಆಯಿತು ಅದೆಲ್ಲ ಬೇಸಿಕ್ ಅಂತ ಗೊತ್ತಾಯಿತು. ಸೊ ಇದನ್ನು ಇವಾಗ 2.3 ನೀವು ಬೇಕಾದರೆ ಫಿಲ್ ಮಾಡ್ಬೋದು. ಓಕೆ, ಇಲ್ಲೆಲ್ಲ ಫಿಲ್ ಮಾಡಿದ್ದೀನಿ, ನೀವು ಕೂಡ ಫಿಲ್ ಮಾಡ್ಕೊಳ್ಳಿ. ವಿ ಆರ್ ಶ್ಯೂರ್ ದಟ್ ಯು ವಿಲ್ ಬಿ ಎಕ್ಸೈಟೆಡ್ ಅಬೌಟ್ ದಿ ಅಬೋವ್ ರಿಸಲ್ಟ್ಸ್. ನೀವೆಲ್ಲ ಈಗ ಎಕ್ಸೈಟ್ ಆಗ್ತಾ ಇದ್ದೀರ, ಓ ಇದೆಲ್ಲ ಇದೆಯಾ ಇದರಲ್ಲಿ ಅಂತ. ಯು ಮೇ ರಿಪೀಟ್ ದಿ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಟೆಸ್ಟಿಂಗ್ ಸಬ್ಸ್ಟೆನ್ಸಸ್ ವಿತ್ ಸಮ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆರ್ ಫ್ಲವರ್ಸ್ ಸಚ್ ಆಸ್ ಬೀಟ್ರೂಟ್, ಪರ್ಪಲ್ ಕ್ಯಾಬೇಜ್, ಟರ್ಮರಿಕ್, ಇಂಡಿಯನ್ ಬ್ಲ್ಯಾಕ್ಬೆರಿ, ರೆಡ್ ಹೈಬಿಸ್ಕಸ್ ಎಕ್ಸೆಟ್ರಾ. ಸೊ ಈ ಥರ ಇನ್ನೂ ಬೇರೆ ಬೇರೆ ಸಬ್ಸ್ಟೆನ್ಸಸ್ಗಳು, ವೆಜಿಟೇಬಲ್ಸು ನೀವು ಟೊಮೆಟೊ ಚೆಕ್ ಮಾಡ್ಬೋದು, ಹಾಗಲಕಾಯಿ ಚೆಕ್ ಮಾಡ್ಬೋದು, ಸೌತೆಕಾಯಿ ಚೆಕ್ ಮಾಡ್ಬೋದು, ಪೊಟ್ಯಾಟೊ ಚೆಕ್ ಮಾಡ್ಬೋದು, ಎಲ್ಲ ಚೆಕ್ ಮಾಡ್ಬೋದು. ಫ್ರೂಟ್ಸು, ಫ್ಲವರ್ಸ್ ಎಲ್ಲದರಲ್ಲೂ ಆ್ಯಸಿಡಿಕ್ ಇದೆಯಾ ಬೇಸಿಕ್ ಇದೆಯಾ ಅಂತ ನೀವು ಚೆಕ್ ಮಾಡ್ಬೋದು. ಓಕೆನಾ, ಆದರೆ ಒಂದೊಂದು ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ. ಎಲ್ಲನೂ ನಿಮಗೆ ರೆಡ್ಡು ಬ್ಲೂನೇ ತೋರಿಸಲ್ಲ, ಬೇರೆ ಬೇರೆ ಥರನೂ ತೋರಿಸುತ್ತೆ. ಹೈಡ್ರನೆಗಿಯಾ ಈಸ್ ಎ ಪ್ಲ್ಯಾಂಟ್ that grows in cooler climates in the Himalayan region and the northeast states. ಸೊ ಹೈಡ್ರನೆಗಿಯಾ ಅಂತ ಅಂದ್ಬಿಟ್ಟು ಒಂದು ಫ್ಲವರ್ ಇದೆ. ಇದು ಎಲ್ಲಿ ಕೂಲ್ ಏರಿಯಾಸ್ ಇದೆ, ಹಿಮಾಚಲ್ ಪ್ರದೇಶ ಮತ್ತು ಅಸ್ಸಾಂ ಸೈಡು, ಎಲ್ಲಿ ಹಿಮಾಲಯನ್ ರೀಜನ್ ಇದೆ ಅಂಥ ಕಡೆ ಮಾತ್ರ ಬೆಳೆಯುತ್ತೆ. ಇಟ್ ಗಿವ್ಸ್ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ದಿ ಸಾಯಿಲ್. ಸೊ ಇದೇನು ಮಾಡುತ್ತೆ, ನಮ್ಮ ಸಾಯಿಲ್ ಆ್ಯಸಿಡಿಕ್ ಇದೆಯಾ ಬೇಸಿಕ್ ಇದೆಯಾ ಅನ್ನೋದ್ರ ಮೇಲೆ ಅದರ ಕಲರೂ ಕೂಡ ಚೇಂಜಸ್ ಆಗುತ್ತೆ. Acidic soil produces blue colored flowers, whereas basic soil the flowers are pink or red. ಸೊ ಇದರಲ್ಲಿ ಸಾಯಿಲಲ್ಲಿ ಏನಾದರೂ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ಇದೆಲ್ಲ ಇರುತ್ತೆ. ಸಾಯಿಲಲ್ಲೂ ಕೂಡ ಆ್ಯಸಿಡಿಕ್ ಬೇಸ್ ಅಂತೆಲ್ಲ. ಸೊ ಅಲ್ಲಿ ಆ್ಯಸಿಡಿಕ್ ಇತ್ತಂದರೆ ಬ್ಲೂ ಕಲರ್ ಫ್ಲವರು, ಬೇಸಿಕ್ ಸಾಯಿಲ್ ಇತ್ತಂದರೆ ರೆಡ್ ಕಲರ್ ಫ್ಲವರು ಅಥವಾ ಪಿಂಕ್ ಕಲರ್ ಫ್ಲವರು ಅದು ಪ್ರೊಡ್ಯೂಸ್ ಮಾಡುತ್ತೆ. ಕೆನ್ ಗಾರ್ಡನರ್ಸ್ ಆಲ್ಟರ್ ದಿ ಕಲರ್ ಆಫ್ ಹೈಡ್ರನೆಗಿಯಾ ಫ್ಲವರ್ಸ್ ಬೈ ಅಡ್ಜಸ್ಟಿಂಗ್ ದಿ ಅಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ದಿ ಸಾಯಿಲ್. ಸೊ ಈಗ ಗಾರ್ಡನರ್ಸ್ ಇರ್ತಾರಲ್ಲ, ಅವರು ಬೇಕಾದ್ರೆ ಇದು ಬ್ಲೂ ಕಲರ್ ಫ್ಲವರ್ ಬೇಕು ಅಂದರೆ ಆ ಸಾಯಿಲ್ನ ಚೇಂಜ್ ಮಾಡಿಬಿಟ್ಟು ಅವರು ಬ್ಲೂ ಕಲರ್ ಫ್ಲವರ್ ಬೆಳಿಬೋದು. ರೆಡ್ಡು ಅಥವಾ ಪಿಂಕ್ ಕಲರ್ ಬೇಕು ಅಂದರೆ ಅವರು ಪಿಂಕ್ ಕಲರು ಬೆಳಿಬೋದು. ಓಕೆ, ಸೊ ಈಗ ನಮಗೆ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಎಲ್ಲ ಆಯಿತು. ನೆಕ್ಸ್ಟ್ ಇನ್ನೊಂದು ಇಂಡಿಕೇಟರ್ ಬಗ್ಗೆ ನೋಡೋಣ. 2.1.3 ಟರ್ಮರಿಕ್ ಆ್ಯಸ್ ಎನ್ ಇಂಡಿಕೇಟರ್. ಏನು ಟರ್ಮರಿಕ್ಕು ಅಂದರೆ ನಾವು ಅರಿಶಿನ ಅಂತ ಮಾಡ್ತೀವಲ್ವಾ, ಅದು ಅರಿಶಿನ ಹಚ್ಚೋದು ಎಲ್ಲ ಯೂಸ್ ಮಾಡ್ತಾರಲ್ಲ ಹೆಣ್ಮಕ್ಳು, ತಾಯಿಯವರೆಲ್ಲ, ಆ ಥರದ್ದು. ವಿ ಹ್ಯಾವ್ ಯೂಸ್ಡ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಸ್ಟ್ರಿಪ್ಸ್ ಇನ್ ಆ್ಯಕ್ಟಿವಿಟಿ 2.1. ಕೆನ್ ಯು ಆಲ್ಸೋ ಮೇಕ್ ಪೇಪರ್ ಸ್ಟ್ರಿಪ್ಸ್ ವಿತ್ ಸಮ್ ಅದರ್ ನ್ಯಾಚುರಲ್ ಇಂಡಿಕೇಟರ್ಸ್? ಸೊ ಫೈಂಡ್ ಔಟ್ ಬೈ ಪರ್ಫಾರ್ಮಿಂಗ್ ದಿ ಫಾಲೋಯಿಂಗ್ ಆ್ಯಕ್ಟಿವಿಟಿ. ನಾವಿವಾಗ ಮೇಲೆ ರೆಡ್ ಲಿಟ್ಮಸ್ಸು, ಬ್ಲೂ ಲಿಟ್ಮಸ್ ಪೇಪರ್ ಇವೆಲ್ಲ ಯೂಸ್ ಮಾಡೋದ್ವಲ್ಲ, ಈ ಥರ ಬೇರೆ ಯಾವುದನ್ನಾದ್ರೂ ಅಂದರೆ ಸಬ್ಸ್ಟೆನ್ಸ್ನ ತೊಗೊಂಡು ಅದನ್ನು ಕೂಡ ನಾವು ಈ ಥರ ನ್ಯಾಚುರಲ್ ಇಂಡಿಕೇಟರ್ಸ್ ಆಗಿ ಯೂಸ್ ಮಾಡ್ಬೋದಾ ಅಂತಂದ್ಬಿಟ್ಟು ನೋಡೋಣ. ಓಕೆ, ಆ್ಯಕ್ಟಿವಿಟಿ 2.5. ಟೇಕ್ ಎ ಸ್ಪೂನ್ಫುಲ್ ಆಫ್ ಟರ್ಮರಿಕ್. ಟರ್ಮರಿಕ್ ಅಂದರೆ ಹಳದಿ, ಅರಿಶಿನ ಅಂತೀವಲ್ಲ ಅದು. ಇನ್ ಎ ಪೆಟ್ರಿ ಡಿಶ್ ಆರ್ ಎ ಕಂಟೈನರ್ ಆ್ಯಂಡ್ ಆ್ಯಡ್ ಎ ಲಿಟಲ್ ವಾಟರ್ ಟು ಮೇಕ್ ಎ ಪೇಸ್ಟ್. ನೀವು ಒಂದು ಟರ್ಮರಿಕ್ ಬಂದು ನೀವು ಪ್ಯೂರ್ ಇರೋಂಥ ಚೆನ್ನಾಗಿರೋದು ತೊಗೊಬೇಕು. ಕೆಲವು ಕಡೆ ಎಲ್ಲ ಬರೀ ಕೆಮಿಕಲ್ ಅರಿಶಿನ ಕೊಡ್ತಾರೆ, ಆ ಥರದ್ದಲ್ಲ, ನ್ಯಾಚುರಲ್ ಅರಿಶಿನ ತೊಗೊಳ್ಬೇಕು. ಓಕೆನಾ, ನಿಮ್ಮ ಪೇರೆಂಟಿಗೆ ಕೇಳಿದ್ರೆ ಮಮ್ಮಿಗೆ ಅವ್ರು ಕೊಡ್ತಾರೆ, ನ್ಯಾಚುರಲ್ ಅರಿಶಿನ ಗೊತ್ತಿರುತ್ತೆ ಅವ್ರಿಗೆ. ಸೊ ಅದನ್ನು ಜಸ್ಟ್ ಒಂದು ಕಪ್ಪಲ್ಲೋ ಎಂಥರಲ್ಲಾದ್ರೂ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿಬಿಡಿ. ಯು ಮೇ ಆಲ್ಸೋ ಗ್ರೈಂಡ್ ಎ ಪೀಸ್ ಆಫ್ ಫ್ರೆಶ್ ಟರ್ಮರಿಕ್. ಅರಿಶಿನದ ಕೊಂಬು ತೊಗೊಂಡು ನೀವೇನೇ ಬೇಕಾದರೆ ಅದನ್ನು ಗ್ರೈಂಡ್ ಮಾಡಿ ಪೌಡ್ರ್ ಮಾಡ್ಬೋದು. ಅದ್ರೇನು ಬೇಡ, ಸಿಗುತ್ತೆ, ಮನೇಲಿರುತ್ತೆ. ಓಕೆ, ಕೇರ್ಫುಲಿ ಡಿಪ್ ಎ ಪೀಸ್ ಆಫ್ ಫಿಲ್ಟರ್ ಪೇಪರ್ ಇನ್ ದಿ ಟರ್ಮರಿಕ್ ಪೇಸ್ಟ್ ಅಂಟಿಲ್ ಇಟ್ ಗೆಟ್ಸ್ ಯೆಲ್ಲೋ ಕಲರ್. ಯಾವುದಾದ್ರು ಒಂದು ಪೇಪರ್ ಸ್ಟ್ರಿಪ್ ತೊಗೊಳ್ಳಿ, ಫಿಲ್ಟರ್ ಪೇಪರ್ ಸ್ಟ್ರಿಪ್ಪು, ಅದನ್ನು ತಗೊಂಡು ಈ ಪೇಸ್ಟಲ್ಲಿ ಜಸ್ಟು ಅದ್ರಿ ಅದನ್ನು, ಅದು ಕಲರೆಲ್ಲ ಈ ಥರ ಚೇಂಜ್ ಆಗೋ ಥರ. ಓಕೆ, ಟೇಕ್ ಇಟ್ ಔಟ್ ಆ್ಯಂಡ್ ಅಲೋ ಇಟ್ ಟು ಡ್ರೈ. ಇದನ್ನು ತಗೊಂಡು ಇವಾಗ ಒಣಗಿಸ್ಬಿಡ್ರಿ. ಕಟ್ ದಿಸ್ ಯೆಲ್ಲೋ ಪೇಪರ್ ಇಂಟು ಥಿನ್ ಸ್ಟ್ರಿಪ್ಸ್ ವಿಚ್ ಆರ್ ಯೂಸ್ಡ್ ಆ್ಯಸ್ ಟರ್ಮರಿಕ್ ಪೇಪರ್. ಸೊ ಈ ಪೇಪರ್ನೆಲ್ಲ ಹಿಂಗೆ ಕಟ್ ಮಾಡಿಬಿಟ್ಟು ಇವನು ಕೂಡ ನಾವು ಅವಾಗ ಹೆಂಗೆ ಸ್ಟ್ರಿಪ್ಸ್ ಇತ್ತು ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್ಸು, ಇದೇ ಥರನೇ ನಾವು ಟರ್ಮರಿಕ್ ಪೇಪರ್ ಸ್ಟ್ರಿಪ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದನ್ನು ಕೂಡ ನೀವು ಅಡಲ್ಟ್ಸ್ ಇರೋವಾಗೇ ಮಾಡಿ ಅಂತ.
Using a dropper, put a drop of each of the samples used in activity 2.1 one by one on a separate pieces of turmeric paper. ಸೊ ಇದನ್ನೇನು ಮಾಡಿ ಅಂದರೆ ಒಂದು ಡ್ರಾಪರ್ ತೊಗೊಂಡು ಇಲ್ಲೂ ಕೂಡ ಆ ಪೇಪರ್ನ ಮೊದಲು ಹೆಂಗೆ ಕಟ್ ಮಾಡ್ಕೊಂಡಿದ್ವಿ ಗೊತ್ತಾ, ನಾವು ಒಂದು 5 ಪಾರ್ಟ್ ಥರ ಮಾಡ್ಕೊಂಡು ಒಂದು 10 ಥರ ಪೇಪರ್ ಮಾಡಿದ್ವಲ್ಲ, ಆ ಥರ ಇಲ್ಲೂ ಕೂಡ 10 ಥರ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಏನು ಮಾಡಿರಿ, ಸೇಮ್ ಅದೇ ಎಕ್ಸ್ಪೆರಿಮೆಂಟ್, ಆ ಸೊಲ್ಯೂಷನ್ನ ಒಂದೊಂದೇ ಡ್ರಾಪು ಅದ್ರ ಮೇಲೆ ಹಾಕ್ರಿ. ಹಾಕ್ಬಿಟ್ಟು ನಿಮ್ಮ ಒಂದು ಅಬ್ಸರ್ವೇಷನ್ಸ್ನ ಟೇಬಲ್ 2.4 ರೆಕಾರ್ಡ್ ಮಾಡಿ. ಟೆಸ್ಟಿಂಗ್ ದಿ ನೇಚರ್ ಆಫ್ ಸ್ಯಾಂಪಲ್ಸ್ ವಿತ್ ಟರ್ಮರಿಕ್ ಪೇಪರ್. ಸೊ ಟರ್ಮರಿಕ್ ಪೇಪರ್ ಯೂಸ್ ಮಾಡಿ ಹೆಂಗೆ ಚೆಕ್ ಮಾಡೋದು ಅಂತ. ಈಗ ಲೆಮನ್ ಜ್ಯೂಸ್ನ ಯೆಲ್ಲೋ ಕಲರ್ ಮೇಲೆ ಹಾಕಿದ್ರೆ ಏನಾಗುತ್ತೆ, ಆವಾಗ ಯೆಲ್ಲೋ ಕಲರೇ ಇರುತ್ತೆ, ಕಲರು ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟ್ ಸೋಪ್ ಸೊಲ್ಯೂಷನ್ನ ಯೆಲ್ಲೋ ಪೇಪರ್ ಮೇಲೆ ಹಾಕಿದಾಗ ಏನಾಗುತ್ತೆ, ಇದು ರೆಡ್ ಕಲರು ಟರ್ನ್ ಆಗುತ್ತೆ. ನೆಕ್ಸ್ಟ್ ಆಮ್ಲ ಜ್ಯೂಸ್ನ ಹಾಕಿದಾಗ ಯೆಲ್ಲೋನೇ ಇರುತ್ತೆ. ಈಗ ಇನ್ನೊಂದು ಯಾವುದಾದ್ರು ಒಂದು ತೊಗೊಳ್ಳಿ, ಈಗ ಶುಗರ್ ಸೊಲ್ಯೂಷನ್ ತೊಗೊಳ್ಳಿ. ಶುಗರ್ ಸೊಲ್ಯೂಷನ್ ತೊಗೊಂಡ್ರೆ ಅದು ಕೂಡ ನಮಗೆ ಯೆಲ್ಲೋ ಆಗೇ ಉಳ್ಕೊಳ್ಳುತ್ತೆ. ಸೊ ಇದು ನಾನು ಬರೆದಿದ್ದೀನಿ, ಇದು ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗೋಗಿರುತ್ತೆ. ಲೆಮನ್ ಜ್ಯೂಸು ಮತ್ತು ಆಮ್ಲ ಜ್ಯೂಸ್ ಎರಡೂ ನಮಗೆ ಆ್ಯಸಿಡಿಕ್ ಅಂತ. ಸೊ ಆ್ಯಸಿಡ್ ಇರೋದು ಯೆಲ್ಲೋ ಹಾಕಿದ್ರೆ ಯೆಲ್ಲೋನೇ ಇರುತ್ತೆ ಅಂತ ಗೊತ್ತಾಯಿತು. ನೋಡಿ, ಇದು ಯೆಲ್ಲೋ ಇದೆ ಶುಗರನ್ನು, ಆದರೆ ಇದು ನಮಗೆ ನ್ಯೂಟ್ರಲ್ ಅಂತ ಆಲ್ರೆಡಿ ಗೊತ್ತು. ಸೊ ನ್ಯೂಟ್ರಲ್ ಹಾಕಿದ್ರು ಯೆಲ್ಲೋ ಇರೋದು ಯೆಲ್ಲೋನೇ ಇರುತ್ತೆ. ಸೊ ಇದು ನಮಗೆ ಗೊತ್ತಾಗುತ್ತೆ. ಸೋಪ್ ಸೊಲ್ಯೂಷನ್ ಇದ್ದರೆ ರೆಡ್ ಆಗುತ್ತೆ, ಆ್ಯಸಿಡ್ ಇದ್ದರೂ ಅಥವಾ ನ್ಯೂಟ್ರಲ್ ಇದ್ದರೆ ಯೆಲ್ಲೋ ಆಗೇ ಇರುತ್ತೆ ಅಂತ ಗೊತ್ತಾಯಿತು. ಓಕೆನಾ? ಸೊ ಯಾವ್ಯಾವುದು ಬೇಸಿಕ್ ಇದೆ ಅದನ್ನೆಲ್ಲ ಟರ್ಮರಿಕ್ ಪೇಪರ್ ಯೂಸ್ ಮಾಡಿ ನಾವು ಚೆಕ್ ಮಾಡ್ಬೋದು. ಸೊ ಟರ್ಮರಿಕ್ ಪೇಪರಲ್ಲಿ ಯಾವ್ಯಾವ್ದು ಹಾಕಿದಾಗ ರೆಡ್ ಆಗುತ್ತೆ ಅದೆಲ್ಲ ಬೇಸಿಕ್ ಅಂತ ಅರ್ಥ. ಡು ಆಲ್ ಸ್ಯಾಂಪಲ್ಸ್ ಚೇಂಜ್ ದ ಕಲರ್ ಆಫ್ ದಿ ಟರ್ಮರಿಕ್ ಪೇಪರ್? ಗ್ರೂಪ್ ಆಲ್ ದಿ ಸ್ಯಾಂಪಲ್ಸ್ ವಿಚ್ ಡು ನಾಟ್ ಚೇಂಜ್ ದಿ ಕಲರ್ ಆಫ್ ಟರ್ಮರಿಕ್ ಪೇಪರ್. ಈ ಥರ ಅದನ್ನು ಕೂಡ ಗ್ರೂಪಿಂಗ್ ಮಾಡ್ಬೋದು. ಈಗ ಎರಡೂ ಕಂಪೇರ್ ಮಾಡ್ಬೋದು ನಾವು, ಮೊದಲೆಲ್ಲ ಇತ್ತಲ್ಲ ಅದರಲ್ಲಿ. ಕ್ಯಾನ್ ಟರ್ಮರಿಕ್ ಪೇಪರ್ ಬಿ ಯೂಸ್ಡ್ ಆಸ್ ಎನ್ ಇಂಡಿಕೇಟರ್ ಫಾರ್ ಅಸಿಡಿಕ್ ಸಬ್ಸ್ಟೆನ್ಸಸ್? ಡಿಸ್ಕಸ್ ವಿತ್ ಯುವರ್ ಅಬ್ಸರ್ವೇಷನ್ಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಈಗ ಟರ್ಮರಿಕ್ ಪೇಪರ್ನ ನಾವು ಅಸಿಡಿಕ್ ಸಬ್ಸ್ಟೆನ್ಸ್ ಇಂಡಿಕೇಟರಾಗಿ ಯೂಸ್ ಮಾಡ್ಬೋದಾ? ಅಸಿಡಿಕ್ಕಾಗಲ್ಲ, ಬೇಸಿಕ್ಗೆ ಯೂಸ್ ಮಾಡ್ಬೋದು. Based on the observations, we can conclude that turmeric paper can be used to test basic substances. ನಾನು ಹೇಳಿದಾಗೆ ಟರ್ಮರಿಕ್ ಪೇಪರ್ನ ಯೂಸ್ ಮಾಡಿಕೊಂಡು ಅರಿಶಿನ ಯೂಸ್ ಮಾಡಿ ಬೇಸಿಕ್ ಸಬ್ಸ್ಟೆನ್ಸ್ ಯಾವುದಿದೆ ಅಂತ ಚೆಕ್ ಮಾಡ್ಬೋದು. ಹವೆವರ್ ಇಟ್ ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅಸಿಡಿಕ್ ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್. ಆದರೆ ಆ್ಯಸಿಡ್ ಮತ್ತು ನ್ಯೂಟ್ರಲ್ಗೆ ಆ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ್ಯಸಿಡ್ಗೂ ಎಲ್ಲೋ ಇರುತ್ತೆ, ನ್ಯೂಟ್ರಲ್ಗೂ ಎಲ್ಲೋ ಇರುತ್ತೆ. ಸೊ ಅದು ಗೊತ್ತಾಗಲ್ಲ ನಮಗೆ. ಓಕೆ, ಅದೇ ಬೇಸಿಕ್ ಆದರೆ ರೆಡ್ ಆಗಿಬಿಡುತ್ತೆ. ಸೊ ಈಸಿಯಾಗಿ ಗೊತ್ತಾಗತ್ತೆ. ಐ ಗಾಟ್ ಎ ಕರಿ ಸ್ಟೈನ್ ಆನ್ ಮೈ ವೈಟ್ ಶರ್ಟ್ ಆ್ಯಂಡ್ ಆನ್ ಅಪ್ಲೈಯಿಂಗ್ ಸೋಪ್ ಇಟ್ ಚೇಂಜ್ಡ್ ಇಟ್ಸ್ ಕಲರ್. ವಾವ್, ನೌ ಐ ನೋ ದಿ ರೀಸನ್. ಸೊ ಇವ್ರ ಮೇಲೆ ಕರ್ರಿ ಸ್ಟೈನ್ ಇತ್ತು, ಅಂದರೆ ಯಾವ್ದಾದ್ರು ಸಾಂಬಾರು ಆ ಥರದ್ದು ಏನಾದರೂ ಒಂದು ಆಗಿಬಿಟ್ಟು ಯೆಲ್ಲೋ ಕಲರ್ ಆಗಿತ್ತು. ಅದ್ರ ಮೇಲೆ ಇವರು ಸೋಪ್ ಹಾಕಿದಾಗ ಅದ್ರ ಕಲರು ಚೇಂಜ್ ಆಯಿತು, ಒಂಥರ ಆರೆಂಜ್ ಕಲರ್ ಥರ ಚೇಂಜ್ ಆಯಿತು. ಏನಕ್ಕೆ ಅಂತಂದ್ಬಿಟ್ಟು ಇವಾಗ ಇವ್ರಿಗೆ ಗೊತ್ತಾಯಿತು. ಏನಿಲ್ಲ, ಸಿಂಪಲ್ಲು ಸೋಪ್ ಸೊಲ್ಯೂಷನ್ನು ಆಲ್ರೆಡಿ ಟರ್ಮರಿಕ್ ಥರ ಎಲ್ಲ ಇರುತ್ತೆ ನಮ್ಮ ಅಡುಗೆಯಲ್ಲಿ ನಾವೆಲ್ಲ ಹಾಕಿರ್ತೀವಿ. ಸೊ ಅದು ರೆಡ್ ಕಲರ್ ಆಗಿ ಚೇಂಜ್ ಮಾಡ್ತು. ಓಕೆ, ವೈ ಇಸ್ ಟರ್ಮರಿಕ್ ನೋನ್ ಆಸ್ ಗೋಲ್ಡನ್ ಸ್ಪೈಸ್? ಟರ್ಮರಿಕ್ನ ಏನಕ್ಕೆ ಗೋಲ್ಡನ್ ಸ್ಪೈಸ್ ಅಂತ ಕರೀತಾರೆ? ಟರ್ಮರಿಕ್ ಈಸ್ ಎ ಮೆಂಬರ್ ಆಫ್ ಎ ಜಿಂಜರ್ ಫ್ಯಾಮಿಲಿ ವಿಚ್ ಇಸ್ ಗ್ರೋನ್ ಇನ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್. ನೋಡಿ, ಟರ್ಮರಿಕ್ ಒಂದು ಜಿಂಜರ್ ಅಂದರೆ ಈಗ ಶುಂಠಿ ಇರುತ್ತಲ್ಲ ಅದರ ಫ್ಯಾಮಿಲಿಗೆ ಸೇರಿದಂಥದ್ದು. ಇಂಡಿಯಾ ಮತ್ತು ಸುತ್ತಮುತ್ತ ದೇಶಗಳಲ್ಲಿ ಇದು ಬೆಳೆಯುತ್ತೆ. A common spice in daily households, it is being researched for benefits beyond the taste and color it provides to the food. ಸೊ ಇದು ಬರೀ ನಾವು ಏನು ಅನ್ಕೊತೀವಿ, ಬರೀ ಅಡುಗೆಗೆ ಹಾಕೋದು ಅಥವಾ ಕಲರ್ ಇರುತ್ತೆ ಅರಿಶಿನ ಹಚ್ಕೊಳ್ಳೋದು ಅಂಥದಕ್ಕೆ ಮಾತ್ರ ಅನ್ಕೊತೀವಿ. ಆದರೆ ಅದಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ಇದಕ್ಕೆ ಬೆನಿಫಿಟ್ಸ್ ಇದೆ ಅಂತ ರಿಸರ್ಚು ನಡೀತಾ ಇದೆ. ಇನ್ ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನ್, ಟರ್ಮರಿಕ್ ಈಸ್ ಕನ್ಸಿಡರ್ಡ್ ಟು ಹ್ಯಾವ್ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಸೆವರಲ್ ಟ್ರೆಡಿಷನಲ್ ಹೋಮ್ ರೆಮಿಡೀಸ್. ನೋಡಿ, ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ, ಆಯುರ್ವೇದ ಮೆಥಡಲ್ಲಿ ಇದನ್ನು ಎಷ್ಟೊಂದು ಹುಷಾರಿಲ್ಲದೆ ಇರೋವಾಗೆಲ್ಲ ಯೂಸ್ ಮಾಡ್ತಾರೆ. ಮನೆಯಲ್ಲೂ ಅಷ್ಟೇ, ಏನಾದರೂ ಇಲ್ಲ ಅಂದರೆ ಹುಷಾರಿಲ್ಲ ಅಂತ ಹೇಳಿದ್ರೆ ಬಿಸಿ ನೀರಿಗೆ ಒಂಚೂರು ಅರಿಶಿನ ಹಾಕ್ಬಿಟ್ಟು ಕುಡಿ ಅಂತೆಲ್ಲ ಹೇಳೋವಂಥದ್ದೆಲ್ಲ ಕೂಡ ಮಾಡ್ತಾರೆ. ಇದೆಲ್ಲ ನಮಗೆ ಒಂಥರ ಮೆಡಿಸಿನ್ ಥರ ಕೂಡ ವರ್ಕ್ ಆಗುತ್ತೆ. ನೆಕ್ಸ್ಟ್, ಅಶ್ವಿನ್ ಕ್ರಿಯೇಟೆಡ್, ಅಂದರೆ ಅಲ್ಲಿದ್ದಂಥ ಇಬ್ಬರು ಇದರಲ್ಲಿ ಒಬ್ಬರು ಸಿಬ್ಲಿಂಗು. ಅಶ್ವಿನ್ ಕ್ರಿಯೇಟೆಡ್ ಎ ಗ್ರೀಟಿಂಗ್ ಕಾರ್ಡ್ ಟು ಪೇ ಗ್ರ್ಯಾಟಿಟ್ಯೂಡ್ ಟು ಹಿಸ್ ಟೀಚರ್ ಆಫ್ ದ ಡೇ ಆಫ್ ಗುರು ಪೂರ್ಣಿಮಾ. ಅಶ್ವಿನ್ ಏನು ಮಾಡ್ತಾನೆ, ಒಂದು ಗ್ರೀಟಿಂಗ್ ಕಾರ್ಡ್ನ ಪ್ರಿಪೇರ್ ಮಾಡಿಬಿಟ್ಟು ಕೊಡೋಣ ಅಂತ ಗುರು ಪೂರ್ಣಿಮಾ ದಿನ. ಓಕೆ, ಈ ಅಪ್ಲೈಡ್ ಟರ್ಮರಿಕ್ ಪೇಸ್ಟ್ ಆನ್ ವೈಟ್ ಪೇಪರ್ ಆ್ಯಂಡ್ ಡ್ರೈಡ್ ಇಟ್. ಇನ್ನೇನು ಮಾಡ್ತಾನೆ, ವೈಟ್ ಪೇಪರ್ ಮೇಲೆ ಟರ್ಮರಿಕ್ ಹಾಕ್ಬಿಟ್ಟು ಅದನ್ನು
ಒಣಗಿಸ್ತಾನೆ. ಅಂದರೆ ಟರ್ಮರಿಕ್ ಪೇಪರ್ನ, ಯೆಲ್ಲೋ ಪೇಪರ್ನ ಇವನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. He wrote his wishes in the teacher's mother tongue, Odia language, on the dried paper using one of the solutions tested in table 2.4. ಇವನೇನು ಮಾಡ್ತಾನೆ, ಅವ್ರ ಗುರುಗಳಿಗೆ ಬರೀತಾರಲ್ಲ, ಅದು ಒಡಿಯಾ ಭಾಷೆಯಲ್ಲಿದೆ ಇದು, ಸೊ ನಮಗೇನು ಅರ್ಥ ಆಗಲ್ಲ. ಸೊ ಅವನೇನು ಬರೀತಾನೆ ಅಂತ ಹೇಳಿದ್ರೆ, ಐ ರೆಸ್ಪೆಕ್ಟ್ ಮೈ ಟೀಚರ್ ಆಸ್ ಶಿ ನರ್ಚರ್ಡ್ ಕ್ಯೂರಿಯಾಸಿಟಿ ವಿತ್ ಇನ್ ಮೀ ಆ್ಯಂಡ್ ಬಿಸ್ಟೋಡ್ ಅಪಾನ್ ಮೀ ದ ಗಿಫ್ಟ್ ಆಫ್ ಲರ್ನಿಂಗ್. ಐ ಬೌ ಮೈ ಹೆಡ್ ಇನ್ ಗ್ರ್ಯಾಟಿಟ್ಯೂಡ್ ಟು ಹರ್. ಈ ಥರ ಒಂದು ಮೆಸೇಜ್ನ, ಒಂದು ಒಳ್ಳೆ ವಿಶ್ನ ಬರೀತಾನೆ. ಯಾವುದ್ರಲ್ಲಿ ಬರೀತಾನೆ? ಪೆನ್ನಲ್ಲಿ ಬರೆಯಲ್ಲ. ಅವನೇನು ಮಾಡ್ತಾನೆ, ಟೇಬಲ್ 2.4 ಇದೆಯಲ್ಲ, ಸೊ ಇದರಲ್ಲಿರೋವಂಥ ಒಂದು ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ಬರೀತಾನೆ. ವಿಚ್ ಸೊಲ್ಯೂಷನ್ ಕ್ಯಾನ್ ಬಿ ಯೂಸ್ ಟು ರೈಟ್ ದಿ ಮೆಸೇಜ್? ಈ ಮೆಸೇಜ್ ಬರೆಯೋಕ್ಕೆ ಯಾವ ಸೊಲ್ಯೂಷನ್ ಯೂಸ್ ಮಾಡಿದ್ದ, ಅಥವಾ ಯಾವ ಸೊಲ್ಯೂಷನ್ ಯೂಸ್ ಮಾಡಬೇಕು ನಾವು ಬರೀಬೇಕು ಅಂದರೆ, ಇಸ್ ಟೀಚರ್ ಅಪ್ಲೋಡೆಡ್ ಇಸ್ ಕ್ರಿಯೇಟಿವ್ ಯೂಸ್ ಆಫ್ ದಿಸ್ ಕಾನ್ಸೆಪ್ಟ್. ಸೊ ನಿಮಗೂ ಗೊತ್ತು, ಯೆಲ್ಲೋ ಪೇಪರ್ ಮೇಲೆ ರೆಡ್ ಕಲರ್ ಕಾಣಬೇಕು ಅಂದರೆ ಯಾವ ಸೊಲ್ಯೂಷನ್ ಯೂಸ್ ಮಾಡಬೇಕು? ಬೇಸಿಕ್ ಸೊಲ್ಯೂಷನ್ ಯಾವುದಾದ್ರೂ ಯೂಸ್ ಮಾಡಬೇಕು. ಅಂದರೆ ಸೋಪ್ ನೀರು ಆ ಥರದ್ದು ಏನಾದರೂ ಒಂದು ಯೂಸ್ ಮಾಡಬೇಕು. ಓಕೆನಾ? ಆರ್ ದೇರ್ ಎನಿ ಸಬ್ಸ್ಟೆನ್ಸಸ್ ಹೂಸ್ ಆರ್ಡರ್ಸ್ ಚೇಂಜ್ ಆನ್ ಆ್ಯಡಿಂಗ್ ಅಸಿಡಿಕ್ ಆರ್ ಬೇಸಿಕ್ ಸಬ್ಸ್ಟೆನ್ಸಸ್? ಈಗ ಬರೀ ಕಲರ್ ಮಾತ್ರ ಅಲ್ಲ, ಅದರ ಸ್ಮೆಲ್, ಓಡರ್ ಅಂದರೆ ಸ್ಮೆಲ್ ಅಂದ್ಕೊಳ್ಳಿ. ಆ ಸ್ಮೆಲ್ ಏನಾದರೂ ಚೇಂಜ್ ಆಗೋ ಥರ ಏನಾದ್ರು ಮಾಡ್ಬೋದಾ? ಆ್ಯಸಿಡ್ ಮತ್ತು ಬೇಸಿಕ್ ಇದರಲ್ಲಿ ಅದೊಂಥರ ಇಂಡಿಕೇಟರ್ ಥರ ಯೂಸ್ ಮಾಡ್ಬೋದಾ? ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ whose orders change in an acidic or basic medium. ನೋಡಿ, ಬರೀ ಕಲರ್ ಚೇಂಜ್ ಮಾಡೋದು ಮಾತ್ರ ಅಲ್ಲ, ಕೆಲವು ಸಬ್ಸ್ಟೆನ್ಸಸ್ ಇವೆಲ್ಲ ಚೆಕ್ ಮಾಡಿದಾಗ ಇಂಡಿಕೇಟರ್ಸು ಸ್ಮೆಲ್ನ ಚೇಂಜ್ ಮಾಡೋವಂಥದ್ದು ಕೂಡ ಇರುತ್ತೆ. ಓಕೆ, ದೀಸ್ ಆರ್ ಕಾಲ್ಡ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಓಲ್ಡ್ ಫ್ಯಾಕ್ಟ್ರಿ ಅಲ್ಲ, ಆಲ್ ಫ್ಯಾಕ್ಟ್ರಿ ಅಂದರೆ ಸ್ಮೆಲ್ ರಿಲೇಟೆಡ್ ಅಂತ. ಓಕೆ, ಸೊ ಇವನ್ನ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ ಕರೀತಾರೆ. ಲೆಟ್ ಅಸ್ ಎಕ್ಸ್ಪ್ಲೋರ್ ಮೋರ್. ಆಕ್ಟಿವಿಟಿ 2.6, let us investigate. Take some finely chopped onions in a container along with some strips of clean cloth, cotton cloth or a filter paper. ಈಗ ನಾವು ಮೊದಲು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅದೇ ಥರ ಏನು ಮಾಡಿ ಅಂದರೆ, ಇಲ್ಲೂ ಕೂಡ ಕೆಲವು ಆನಿಯನ್ಸ್ ತೊಗೊಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿ ತೊಗೊಂಡ್ಬಿಟ್ಟು ಅದನ್ನೇನು ಮಾಡಿರಿ ಅಂತಂದರೆ, ಅದು ಒಂದು ಸ್ವಲ್ಪ ಕ್ಲೀನ್ದು ಯಾವ್ದಾದ್ರು ಕಾಟನ್ ಬಟ್ಟೆನೋ ಅಥವಾ ಫಿಲ್ಟರ್ ಪೇಪರೋ ಏನಾದರೂ ಅದನ್ನು ಕೂಡ ತೊಗೊಳ್ಳಿ. ಟೈಟ್ಲಿ ಕ್ಲೋಸ್ ದಿ ಕಂಟೈನರ್ ಆ್ಯಂಡ್ ಲಿವ್ ಇಟ್ ಓವರ್ ನೈಟ್. ಒಂದು ಕಂಟೈನರ್ ಒಳಗೆ ಅದನ್ನು ಹಾಕಿಬಿಟ್ಟು ಅದನ್ನೇನು ಮಾಡಿರಿ ಅಂತ ಹೇಳಿದ್ರೆ ಫುಲ್ಲು ಕವರ್ ಮಾಡಿಬಿಡಿ ಎರಡನ್ನೂ. ಅಂದರೆ ಆನಿಯನ್ಸ್ನೂ ಹಾಕಬೇಕು ಮತ್ತು ಫಿಲ್ಟರ್ ಪೇಪರು, ಕಾಟನ್ ಬಟ್ಟೆ ಏನಾದರೂ ಇದ್ದರೆ ಅದನ್ನು ಹಾಕ್ಬಿಟ್ಟು ಫುಲ್ಲು ಸೀಲ್ ಮಾಡಿಬಿಡಿ. ಟೇಕ್ 2 ಆಫ್ ದಿ ಕಾಟನ್ ಕ್ಲಾತ್ ಆರ್ ಫಿಲ್ಟರ್ ಪೇಪರ್ ಸ್ಟ್ರಿಪ್ಸ್ ಫ್ರಮ್ ದಿ ಕಂಟೈನರ್ ಆ್ಯಂಡ್ ಚೆಕ್ ದರ್ ಆರ್ಡರ್. ಈಗ 2 ಕಾಟನ್ ಪೇಪರ್ನೋ ಅಥವಾ 2 ಫಿಲ್ಟರ್ ಪೇಪರ್ನೋ ಅದನ್ನು ತೊಗೊಂಡು ಎರಡರದನ್ನು ಸ್ಮೆಲ್ ಚೆಕ್ ಮಾಡಿ. ಆರ್ಡರ್ ಅಂದರೆ ಸ್ಮೆಲ್ಲು, ವಾಸನೆ ಆ ಥರ. Keep them on a clean surface and put a few drops of tamarind water on one strip and a few drops of baking soda solution on the other. ಈಗ ಏನು ಮಾಡಿ ಅಂತ ಹೇಳಿದ್ರೆ, ಎರಡೂ ಮಾಮೂಲಿ ಟೇಬಲ್ ಮೇಲೆ ಹಾಸ್ರಿ, ಒಂದು ಕಡೆ ಒಂದು ಇನ್ನೊಂದು ಕಡೆ ಒಂದು ಅಂತ. ಒಂದ್ರ ಮೇಲೆ ಟ್ಯಾಮರಿಂಡ್ ವಾಟರ್ ಅಂದರೆ ಹುಣಸೆಹಣ್ಣು ನೀರು, ಇನ್ನೊಂದ್ರ ಮೇಲೆ ಬೇಕಿಂಗ್ ಸೋಡಾ ಸೊಲ್ಯೂಷನ್. ಓಕೆನಾ? ಎರಡರ ಮೇಲೆ ಒಂದು ಸ್ವಲ್ಪ ಡ್ರಾಪ್ಸ್ ಅಷ್ಟು ಆ್ಯಡ್ ಮಾಡಿರಿ. ಅಲೋ ದಿ ಡ್ರಾಪ್ಸ್ ಟು ಬಿ ಸ್ಪ್ರೆಡ್ ಆನ್ ದಿ ಸ್ಟ್ರಿಪ್ಸ್. ಆ ಡ್ರಾಪ್ಸ್ನ ಆ ಸ್ಟ್ರಿಪ್ ಮೇಲೆಲ್ಲ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತಾದಮೇಲೆ ಚೆಕ್ ದಿ ಆರ್ಡರ್ ಅಗೈನ್. ಅದು ಸ್ಮೆಲ್ನ ಇನ್ನೊಂದು ಸರಿ ಚೆಕ್ ಮಾಡಿರಿ ಅಂತ. ಓಕೆ, ಡು ಯು ನೋಟಿಸ್ ಎನಿ ಚೇಂಜ್ ಇನ್ ದಿ ಆರ್ಡರ್ ಆಫ್ ದಿ ಆನಿಯನ್ ಸ್ಟ್ರಿಪ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಪುಟ್ಟಿಂಗ್ ಟ್ಯಾಮರಿಂಡ್ ವಾಟರ್ ಆ್ಯಂಡ್ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಆನ್ ದೆಮ್? ಈಗ ನೀವೇನು ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡಿ, ಏನಾದರೂ ಸ್ಮೆಲ್ಲಲ್ಲಿ ಚೇಂಜಸ್ ಇದೆಯಾ ಅಂತ. ಓಕೆನಾ? ನೋಟ್ ಯುವರ್ ಅಬ್ಸರ್ವೇಷನ್ಸ್. Similarly, test the change in color with other acidic and basic substances and record your observations. ಸೊ ಇವಾಗ ಇನ್ನೂ ಬೇರೆ ಬೇರೆ ಆ್ಯಸಿಡಿಕ್ಕು ಮತ್ತು ಬೇಸಿಕ್ ಸಬ್ಸ್ಟೆನ್ಸ್ ಇರುತ್ತಲ್ಲ, ಅದ್ರ ಮೇಲೂ ಹಾಕ್ಬಿಟ್ಟು ಅಲ್ಲೂ ಕೂಡ ನಿಮ್ಮ ಅಬ್ಸರ್ವೇಷನ್ಸ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಸ್ಮೆಲ್ ಚೇಂಜಸ್ನು ನೀವು ನೋಡ್ಬೋದು. ಆಚಾರ್ಯ ಪ್ರಫುಲ್ಲ ಚಂದ್ರ ರಾಯ್ ಈಸ್ ನೋನ್ ಆ್ಯಸ್ ದಿ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ. ಪ್ರಫುಲ್ ಚಂದ್ರ ರಾಯ್ ಅವ್ರನ್ನ ಅಥವಾ PC ರಾಯ್ ಅಂತ ಏನಿದ್ದಾರೆ ಅವ್ರನ್ನ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಈ ಅರ್ನ್ಡ್ ಎ ಡಾಕ್ಟರೇಟ್ ಇನ್ ಕೆಮಿಸ್ಟ್ರಿ ಫ್ರಮ್ ದಿ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ರಿಟರ್ನ್ ಟು ಇಂಡಿಯಾ. ಇವರು ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ನಿಂದ, ಬ್ರಿಟಿಷ್ ಅವರು ಇಂಗ್ಲೀಷ್ ಅವರು ಇರ್ತಾರಲ್ಲ ಅಲ್ಲಿಂದ ಒಂದು ಕೆಮಿಸ್ಟ್ರಿಯಲ್ಲಿ ಡಾಕ್ಟರೇಟ್ ತೊಗೊಂಡು PhD ಮಾಡಿ ಅಲ್ಲಿಂದ ಇಂಡಿಯಾಗೆ ಬರ್ತಾರೆ. He contributed towards advancing scientific research in India. He also established India's first pharmaceutical company, a company in the field of medicines in 1901. ಸೊ ಇವರು ಇಂಡಿಯಾಗೆ ಬಂದಮೇಲೆ ಫಸ್ಟ್ ಫಾರ್ಮಸ್ಯೂಟಿಕಲ್ ಕಂಪನಿ ಅಂದರೆ ಮೆಡಿಸಿನ್ ರೆಡಿ ಮಾಡುವಂಥ ಕಂಪನಿನ ಇವರು ಫಸ್ಟು ಕ್ರಿಯೇಟ್ ಮಾಡ್ತಾರೆ. ಯಾವಾಗ 1901 ಅಥವಾ 125 ವರ್ಷಗಳ ಹಿಂದೆ.
ಈ ವಾಸ್ ಎ ಪರ್ಸನ್ ರೂಟೆಡ್ ಇನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ನಾಲೆಜ್ ಟ್ರೆಡಿಷನ್ಸ್ ಎಕ್ಸೆಟ್ರಾ. ಸೊ ಇವರು ಇಂಡಿಯನ್ ಕಲ್ಚರು ಮತ್ತು ನಮ್ಮ ಟ್ರೆಡಿಷನ್ಸ್ ಇವೆಲ್ಲದ್ರ ಬಗ್ಗೆ ಡೀಪ್ ನಾಲೆಡ್ಜ್ ಇದ್ದಂಥ ವ್ಯಕ್ತಿ. ಥ್ರೂ ಹಿಸ್ ರೈಟಿಂಗ್ಸ್ ಆನ್ ದಿ ಹಿಸ್ಟ್ರಿ ಆಫ್ ಕೆಮಿಸ್ಟ್ರಿ ಇನ್ ಇಂಡಿಯಾ ಈ ಹೈಲೈಟೆಡ್ ದಟ್ ದಿ ಅಚೀವ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ಸ್ ಟು ಮಾಡರ್ನ್ ವರ್ಲ್ಡ್. ಸೊ ಇವರೇನು ಮಾಡ್ತಾರೆ, ಅವರ ಒಂದು ಬುಕ್ಕಲ್ಲಿ ದಿ ಹಿಸ್ಟ್ರಿ ಆಫ್ ಕೆಮಿಸ್ಟ್ರಿ ಇನ್ ಇಂಡಿಯಾ ಅನ್ನೋ ಬುಕ್ಕಲ್ಲಿ ಅವ್ರು ಏನು ಮಾಡ್ತಾರೆ, ನಮ್ಮ ಹಳೆಯ ಕಾಲದ ಇಂಡಿಯನ್ ಸೈಂಟಿಸ್ಟ್ಗಳು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತೆಲ್ಲ ಬರೆದಿದ್ದಾರೆ. ರಾಯ್ ಆರ್ ರೇ, ಎ ಸೋಷಿಯಲ್ ರಿಫಾರ್ಮರ್, ಆಲ್ಸೋ ಅಡ್ವೊಕೇಟೆಡ್ ದಿ ಯೂಸ್ ಆಫ್ ಮದರ್ ಟಂಗ್ ಆಸ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವ್ರು ಏನು ಹೇಳ್ತಾರೆ, ಇವರೊಬ್ಬರು ಸೋಷಿಯಲ್ ರಿಫಾರ್ಮರ್ ಕೂಡ ಆಗಿರ್ತಾರೆ. ಇವರು ಇಂಗ್ಲೀಷ್ ಭಾಷೆ ಬೇಡ, ನಮ್ಮ ಒಂದು ರೀಜನಲ್ ಭಾಷೆ ಏನಿದೆ ಬೆಂಗಾಲಿ ಭಾಷೆ, ಅವರು ಬೆಂಗಾಲಿ ಭಾಷೆ, ಆ ಥರ ರೀಜನಲ್ ಭಾಷೆಗಳಲ್ಲಿ ನಾವು ಕಲಿಬೇಕು ಅಂತ ಕೂಡ ಹೇಳ್ತಾರೆ. ಈಗ 2.2 ನೋಡೋಣ. ವಾಟ್ ಹ್ಯಾಪನ್ಸ್ ವೆನ್ ಅಸಿಡಿಕ್ ಸಬ್ಸ್ಟೆನ್ಸಸ್ ಮಿಕ್ಸ್ ವಿತ್ ಬೇಸಿಕ್ ಸಬ್ಸ್ಟೆನ್ಸಸ್. ಈಗ ನಮಗೆ ಆ್ಯಸಿಡ್ಸ್ ಅಂದರೆ ಗೊತ್ತಾಯಿತು, ಅರ್ಥ ಆಯ್ತಾ, ಬೇಸಿಕ್ ಅಂದರೆ ಗೊತ್ತಾಯಿತು. ಈಗ ಎರಡು ಮಿಕ್ಸ್ ಆದರೆ ಏನಾಗುತ್ತೆ, ಎರಡು ಒಂದು ಜೊತೆ ಒಂದು ಮಿಕ್ಸ್ ಆದರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಲೆಟ್ ಅಸ್ ಇನ್ವೆಸ್ಟಿಗೇಟ್ ಬೈ ದಿ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್. Take 1 drop of lemon juice in a test tube and add around 20 drops of water to it. Observe the color. ಈಗ ನೀವೇನು ಮಾಡಿ ಅಂದರೆ ಒಂದು ಡ್ರಾಪ್ ಅಷ್ಟು ಲೆಮನ್ ಜ್ಯೂಸ್ನ ತೊಗೊಳ್ಳಿ ಒಂದು ಟೆಸ್ಟ್ ಟ್ಯೂಬಲ್ಲಿ, ಅದರಲ್ಲಿ ಒಂದು 20 ಡ್ರಾಪ್ಸ್ ಅಷ್ಟು ವಾಟರ್ನ ಆ್ಯಡ್ ಮಾಡಿರಿ. ಏನು ನೋಡ್ತೀರಾ? ಓಕೆ, ಈಗ ನೆಕ್ಸ್ಟು ಅದ್ರ ಕಲರ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಆ್ಯಡ್ ಎ ಡ್ರಾಪ್ ಆಫ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಟು ಇಟ್. ಅದರಲ್ಲಿ ಒಂದು ಸ್ಮಾಲ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಅದರೊಳಕ್ಕೆ ಆ್ಯಡ್ ಮಾಡಿ. ಡು ಯು ಅಬ್ಸರ್ವ್ ಎನಿ ಕಲರ್ ಚೇಂಜ್? ಏನಾದರೂ ಕಲರ್ ಚೇಂಜ್ ಅಬ್ಸರ್ವ್ ಮಾಡ್ತೀವಾ? ಎಸ್. ಸೊ ನಮಗೆ ಗೊತ್ತು ಆ್ಯಸಿಡ್ಡು ನಮಗೆ ಇದ್ರ ಥರ ಬ್ಲೂ ಲಿಟ್ಮಸ್ನ ರೆಡ್ ಲಿಟ್ಮಸ್ ಮಾಡುತ್ತೆ ಅಂತ. ಅದು ಪೇಪರ್ ಇರಲಿ ಸೊಲ್ಯೂಷನ್ ಇರಲಿ ಸೇಮು. ಸೊ ಲೆಮನ್ ಜ್ಯೂಸ್ಗೆ ನಾವು ಒಂದು ಸ್ವಲ್ಪ ವಾಟರ್ ಹಾಕಿದ್ರೂ ಕೂಡ, ವಾಟರ್ ನ್ಯೂಟ್ರಲ್ ಇರೋದ್ರಿಂದ ನಾವು ಎಷ್ಟೇ ನೀರು ಹಾಕಿದ್ರೂ ಅದರಲ್ಲಿ ಆ್ಯಸಿಡಿಕ್ ಕಂಟೆಂಟ್ ಇದ್ದೇ ಇರುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ ಆದರೆ ಇರುತ್ತೆ. ಈಗ ಕಲರ್ ಚೇಂಜ್ ಏನಾದರೂ ಕಾಣುತ್ತಾ? ಎಸ್, ದ ಕಲರ್ ಸೊಲ್ಯೂಷನ್ ಆನ್ ಆ್ಯಡಿಂಗ್ ಲೈಮ್ ವಾಟರ್. ಸೊ ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಇದು ಕಲರು ಚೇಂಜ್ ಆಗುತ್ತೆ ಅಂದ್ಬಿಟ್ಟು. ಲೈಮ್ ವಾಟರ್ ಇದಲ್ಲ, ಇದು. ಓಕೆ, ಸ್ಲೋಲಿ ಆ್ಯಡ್, ಇವಾಗ ಕಲರ್ ಚೇಂಜ್ ನೋಡಿದ್ವಿ. ಈಗ ಸ್ಲೋಲಿ ಆ್ಯಡ್ ಡ್ರಾಪ್ಸ್ ಆಫ್ ಲೈಮ್ ವಾಟರ್ ಆನ್ ದಿಸ್ ಟೆಸ್ಟ್ ಟ್ಯೂಬ್ ವಿತ್ ದಿ ಹೆಲ್ಪ್ ಆಫ್ ಡ್ರಾಪರ್ ಆ್ಯಂಡ್ ಸ್ಪಿರ್ ಇಟ್ ವೆಲ್. ಈಗ ನೀವೇನು ಮಾಡಿ, ಇದು ರೆಡ್ ಕಲರ್ ಚೇಂಜ್ ಆಗಿದೆ. ಓಕೆ, ಯಾವಾಗ ನಾವು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಹಾಕಿದಾಗ. ಈಗ ಏನು ಮಾಡಿ ಅಂದರೆ ಲೈಮ್ ವಾಟರ್ ತೊಗೊಳ್ಳಿ, ಲೈಮ್ ವಾಟರ್ನ ಸುಣ್ಣದ ನೀರು, ಅದನ್ನು ತೊಗೊಂಡು ಒಂದೊಂದೇ ಡ್ರಾಪ್ನ ಇದರೊಳಗೆ ಆ್ಯಡ್ ಮಾಡ್ತಾ ಮಾಡ್ತಾ ಅದನ್ನು ತಿರುಗಿಸ್ರಿ. ಆಯ್ತಾ, ಸ್ವಿರ್ಲ್ ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಮಾಡ್ತೀವಲ್ಲ ಆ ಥರ. ವಾಟ್ ಯು ಅಬ್ಸರ್ವ್? ಇಸ್ ದೇರ್ ಎನಿ ಚಾನ್ಸ್ ಇನ್ ದಿ ಕಲರ್ ಆಫ್ ಚೇಂಜ್ ಇನ್ ದಿ ಕಲರ್ ಆಫ್ ಸೊಲ್ಯೂಷನ್? ಈ ಸೊಲ್ಯೂಷನ್ ಕಲರಲ್ಲಿ ಏನಾದರೂ ಚೇಂಜಸ್ ಇರುತ್ತಾ? ಎಸ್, ಇಲ್ಲಿ ನೋಡ್ಬೋದು ಬ್ಲೂ ಕಲರ್ ಆಯಿತು. ಸೊ ಎ ಸ್ಟೇಜ್ ಕಮ್ಸ್, ಬರ್ತಾ ಬರ್ತಾ ಆಗೋದು, ಒಂದೇ ಸರಿಗಾಗಲ್ಲ. ಓಕೆನಾ? ಎ ಸ್ಟೇಜ್ ಕಮ್ಸ್ ವೆನ್ ದಿ ಕಲರ್ ಆಫ್ ದಿ ಸೊಲ್ಯೂಷನ್ ಚೇಂಜಸ್ ಫ್ರಮ್ ರೆಡ್ ಟು ಬ್ಲೂ. ವಾಪಸ್ ಇದು ರೆಡ್ಡಿಂದ ಬ್ಲೂ ಆಗಿ ಕಲರು ಚೇಂಜ್ ಆಗುತ್ತೆ. ಅಗೈನ್ ಆ್ಯಡ್ 1 ಡ್ರಾಪ್ ಆಫ್ ಲೆಮನ್ ಜ್ಯೂಸ್ ಟು ದಿ ಅಬೋವ್ ಸೊಲ್ಯೂಷನ್. ಆಮೇಲೆ ಬ್ಲೂ ಕಲರ್ ಆಯ್ತಲ್ಲ, ಇದಕ್ಕೆ ಮತ್ತೆ 1 ಡ್ರಾಪ್ ಆಫ್ ಲೆಮನ್ ಜ್ಯೂಸ್ ಆಗಿದ ತಕ್ಷಣ ಮತ್ತೆ ಇದು ಕಲರ್ ಚೇಂಜ್ ಆಗಿ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಕ್ಯಾನ್ ಯು ಪ್ರೆಡಿಕ್ಟ್ ವೈ ದೆರ್ ಇಸ್ ಎ ಚೇಂಜ್ ಇನ್ ಕಲರ್? ಈ ಥರ ಕಲರ್ ಚೇಂಜ್ ಏನಕ್ಕಾಗುತ್ತೆ ಅಂತ ಏನಾದ್ರು ಗೊತ್ತಾ? ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಇದನ್ನು ನಾನು ಹಾಗೇ ಹೇಳ್ತೀನಿ. ಓಕೆನಾ? ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಫಸ್ಟ್ ಏನು ಮಾಡ್ತಾ ಇದ್ದೀರಾ, ಟೆಸ್ಟ್ ಟ್ಯೂಬ್ ಒಳಗಡೆ ನೀವು 1 ಡ್ರಾಪ್ ಆಫ್ ಲೆಮನ್ ಜ್ಯೂಸ್ ತೊಗೊಂಡು ಅದನ್ನು ಒಂದು ಸ್ವಲ್ಪ ನ್ಯೂಟ್ರಲ್ ಮಾಡಿರ್ತೀರ, ಅಂದರೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಸೊಲ್ಯೂಷನ್ ಕ್ರಿಯೇಟ್ ಮಾಡಿರ್ತೀರ. ಓಕೆನಾ? ಅದರಲ್ಲಿ ಯಾವಾಗ ನಾವು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀವಿ, ಇದು ಆ್ಯಸಿಡ್ ಆಗಿರೋದ್ರಿಂದ ಆ ಸೊಲ್ಯೂಷನ್ನು ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಲರ್ ಚೇಂಜ್ನ ಅಬ್ಸರ್ವ್ ಮಾಡ್ತೀವಿ. ಈಗ ನಾವೇನು ಮಾಡ್ತೀವಿ, ನೆಕ್ಸ್ಟು ಲೈಮ್ ವಾಟರ್, ಸುಣ್ಣದ ನೀರು. ಸೊ ಇದು ಬೇಸಿಕ್ ಆಗಿರುತ್ತೆ, ಇದು ನೇಚರ್. ಈ ಬೇಸಿಕ್ ಇರೋದನ್ನ ಒಂದೊಂದೇ ಡ್ರಾಪ್ ಆಗ್ತಾ ಇದ್ದಾಗ ಅದೇನಾಗುತ್ತೆ, ಬರ್ತಾ 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 ನ್ಯೂಟ್ರಲ್ ಆಗುತ್ತೆ. ಸೊ ನಮ್ಗೆ ಗೊತ್ತಾಯಿತು ನ್ಯೂಟ್ರಲಲ್ಲಿ ಕಲರ್ ಚೇಂಜ್ ಆಗಲ್ಲ. ಸೊ ಬ್ಲೂ ಲಿಟ್ಮಸ್ ಆಗಿರುತ್ತೆ. ಮತ್ತು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಮಗೆ ಗೊತ್ತಾಯಿತು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ನು ರೆಡ್ ಲಿಟ್ಮಸ್ ಆಗುತ್ತೆ ಬೇಸಿಕ್ ಆದರೆ. ಸೊ ಲೈಮ್ ವಾಟರ್ ಕಂಟೆಂಟ್ ಅಂದರೆ ಸುಣ್ಣದ ನೀರು ಜಾಸ್ತಿ ಇತ್ತು ಅದರಲ್ಲಿ, ಆ ಸೊಲ್ಯೂಷನ್ನಲ್ಲಿ, ಅಂದರೆ ಆಗ ಕೂಡ ಇದು ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ನಮ್ಗೆ ಗೊತ್ತಾಯಿತು.
ಈಗ ಅದರಲ್ಲೇ ಈಗ ಬ್ಲೂ ಕಲರ್ ಟರ್ನ್ ಆಗಿತ್ತು. ಇದರಲ್ಲಿ ಮತ್ತೆ ನಾವು ಲೈಮ್ ಸೊಲ್ಯೂಷನ್ ಲೈಮ್ ಸೊಲ್ಯೂಷನ್ ಇಲ್ಲ, ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದರೆ ಒಂದೊಂದೇ ಡ್ರಾಪ್ನ, ಅದು ಮತ್ತೆ ರೆಡ್ ಕಲರ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಮತ್ತೆ ಅಸಿಡಿಕ್ ಕಂಟೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ರೆ. ಸೊ ಅದಕ್ಕೆ ಅದು ರೆಡ್ ಕಲರ್ ತೋರಿಸುತ್ತೆ. ಓಕೆನಾ, ಇದು ಅಲ್ಲಿ ಕೊಟ್ಟಿರೋಂಥ ಎಕ್ಸ್ಪೆರಿಮೆಂಟ್ನ ಜಿಸ್ಟ್. When the solution of acid is mixed with the solution of base in sufficient quantity, we find that the resulting solution is neither acidic nor basic. ಸೊ ನಮಗೇನು ಗೊತ್ತಾಯಿತು, ಯಾವುದಾದ್ರೂ ಒಂದು ಆ್ಯಸಿಡ್ ಜೊತೆಗೆ ಒಂದು ಬೇಸ್ನ ನಾವು ಕಂಬೈನ್ ಮಾಡಿದ್ರೆ ಒಂದು ಸಫಿಷಿಯೆಂಟ್ ಕ್ವಾಂಟಿಟಿ, ಈಗ ಆ್ಯಸಿಡ್ನ ಒಂದು ಇದರಲ್ಲಿ ಜಗ್ಗಲ್ಲಿ ತೊಗೊಂಡ್ಬಿಟ್ಟು ಬೇಸ್ನ ಒಂದು ಲೋಟದಲ್ಲಿ ಹಾಕಿದ್ರೆ ಅದು ನ್ಯೂಟ್ರಲೈಸ್ ಆಗಲ್ಲ. ಓಕೆನಾ, ಸಫಿಷಿಯೆಂಟ್ ಅದು ಇದು ಈಕ್ವಲ್ ಕ್ವಾಂಟಿಟಿ ಇರಬೇಕು. ಆ ಥರ ಆ್ಯಡ್ ಮಾಡಿದ್ರೆ ಆವಾಗ ಬರುವಂಥ ಸೊಲ್ಯೂಷನ್ ಬಂದು ಎಸಿಡಿಕ್ಕು ಆಗಿರಲ್ಲ, ಬೇಸಿಕ್ಕು ಆಗಿರಲ್ಲ ಅಂತ ಗೊತ್ತಾಯಿತು. ಓಕೆ, ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. ಇಂಥ ರಿಯಾಕ್ಷನ್ಸ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಆ್ಯಸಿಡ್ನ ಬೇಸಿನ ಮಿಕ್ಸ್ ಮಾಡೋದು ಅಂತ. ಇನ್ ಎ ನ್ಯೂಟ್ರಲೈಸ್ಡ್ ರಿಯಾಕ್ಷನ್, ಸಾಲ್ಟ್ ಆ್ಯಂಡ್ ವಾಟರ್ ಆರ್ ಫಾರ್ಮ್ಡ್ ವಿತ್ ದಿ ಎವಲ್ಯೂಷನ್ ಆಫ್ ಹೀಟ್. ಸೊ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಎರಡೂ ಆ್ಯಸಿಡ್ ಬೇಸ್ ಮಿಕ್ಸ್ ಮಾಡಿದ್ರೆ ನಮಗೇನಾಗುತ್ತೆ, ಸಾಲ್ಟ್ ಫಾರ್ಮ್ ಆಗುತ್ತೆ, ಉಪ್ಪು ಫಾರ್ಮ್ ಆಗುತ್ತೆ. ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಓಕೆನಾ, ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಇದು ರಿಯಾಕ್ಷನ್. ಹೈಯರ್ ಕ್ಲಾಸಲ್ಲಿ ಬರುತ್ತೆ ಇದೆಲ್ಲ, ಸಾಲ್ಟ್ ಬರುತ್ತೆ, ವಾಟರ್ ಬರುತ್ತೆ, ಮತ್ತು ಹೀಟು ರಿಲೀಸ್ ಆಗುತ್ತೆ. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಇನ್ ಎವ್ರಿ ಡೇ ಲೈಫ್ ವೆರ್ ಯು ಕ್ಯಾನ್ ಅಬ್ಸರ್ವ್ ದಿ ಯೂಸ್ ಆಫ್ ನ್ಯೂಟ್ರಲೈಸೇಷನ್ ಪ್ರೋಸೆಸ್. ಈ ಥರ ಡೇ ಟು ಡೇ ಲೈಫಲ್ಲಿ ಎಷ್ಟೊಂದು ಪ್ರೋಸೆಸ್ನ ನಾವು ನೋಡ್ಬೋದು ನ್ಯೂಟ್ರಲೈಸೇಷನ್ ಆಗಿರೋವಂಥದ್ದು. ಫಾರ್ ಎಕ್ಸಾಂಪಲ್ ಒಂದೊಂದೇ ಕೊಟ್ಟಿದ್ದಾರೆ, ನೋಡೋಣ. 2.3 ಸಿಚುವೇಶನ್ 1, ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ, ಸಿನೇರಿಯೋ ನೋಡೋಣ. ಕೀರ್ತಿ ವಾಸ್ ಅಬ್ಸರ್ವಿಂಗ್ ಎ ಬಟರ್ಫ್ಲೈ ಇನ್ ದಿ ಗಾರ್ಡನ್ ವಿತ್ ಹರ್ ಹ್ಯಾಂಡ್ ರೆಸ್ಟಿಂಗ್ ಆನ್ ಎ ಟ್ರೀ ಟ್ರಂಕ್. ಸೊ ಕೀರ್ತಿ ಏನು ಮಾಡ್ತಾ ಇರ್ತಾಳೆ, ಒಂದು ಬಟರ್ಫ್ಲೈನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಒಂದು ಟ್ರೀ ಟ್ರಂಕ್ ಮೇಲೆ ಅವಳು ಕೈ ಇಟ್ಕೊಂಡು ಅವಳು ಬಟರ್ಫ್ಲೈ ಹಾರಾಡ್ತಾ ಇರೋದನ್ನು ನೋಡ್ತಾಳೆ ಅದೊಂದು ಪಾರ್ಕಲ್ಲಿ. ಸಡನ್ಲಿ ಎ ರೆಡ್ ಹ್ಯಾಂಡ್ ಬಿಟ್ ಹರ್. ಸಡನ್ಲಿ ಏನಾಗುತ್ತೆ, ಒಂದು ರೆಡ್ ಹ್ಯಾಂಟು ಅವಳಿಗೆ ಬಂದು ಕಚ್ಚುತ್ತೆ. ಲಿವಿಂಗ್ ಹರ್ ಸ್ಕಿನ್ ರೆಡ್ ವಿತ್ ಸ್ಟಿಂಗಿಂಗ್ ಪೈನ್. ಸೊ ಇರುವೆ ಕಚ್ಚಿದ್ರೆ ಹೆಂಗೆ ನಮಗೆ ಉರಿಯುತ್ತೆ, ರೆಡ್ ಕಲರ್ ಆಗುತ್ತೆ, ಆ ಥರದ್ದು ಅವಳಿಗೂ ಆಗುತ್ತೆ. ಹರ್ ಬ್ರದರ್ ಹೆಲ್ಪ್ಡ್ ಹರ್ ಬೈ ಅಪ್ಲೈಯಿಂಗ್ ಮಾಯ್ಸ್ಟ್ ಬೇಕಿಂಗ್ ಸೋಡಾ ಟು ದಿ ಅಫೆಕ್ಟೆಡ್ ಏರಿಯಾ ವಿಚ್ ರಿಲೇಟೆಡ್ ದಿ ಪೈನ್. ಅವ್ರ ಬ್ರದರ್ ಏನು ಮಾಡ್ತಾನೆ, ಸಡನ್ನಾಗಿ ಬಂದ್ಬಿಟ್ಟು ಬೇಕಿಂಗ್ ಸೋಡಾಗ ಒಂದು ಸ್ವಲ್ಪ ನೀರು ಹಾಕಿರೋ ತ್ಯಾವ ಆಗಿರೋಂಥ ಬೇಕಿಂಗ್ ಸೋಡಾನ ಆ ಕೈ ಮೇಲೆ ಹಾಕ್ಬಿಟ್ಟು ಉಜ್ಜುತ್ತಾನೆ. ಇದರಿಂದ ಅವಳಿಗೆ ಪೈನು ಇಮ್ಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ. ವಾಟ್ ಯು ಥಿಂಕ್ ಮೈಟ್ ಬಿ ದಿ ರೀಸನ್ ಫಾರ್ ದಿಸ್? ಇದಕ್ಕೆ ರೀಸನ್ ಏನಿರ್ಬೋದು ನೋಡಿ. ವೆನ್ ಅನ್ ಆ್ಯಂಟ್ ಬೈಟ್ಸ್ ಇಟ್ ಇಂಜೆಕ್ಟ್ಸ್ ಅನ್ ಅಸಿಡಿಕ್ ಲಿಕ್ವಿಡ್ ಆರ್ ಫಾರ್ಮಿಕ್ ಆ್ಯಸಿಡ್ ಇನ್ ಟು ದಿ ಸ್ಕಿನ್. ಆ್ಯಂಟ್ ಕಚ್ಚಿದಾಗ ಅದೇನು ಮಾಡುತ್ತೆ, ಅದ್ರ ಬಾಡಿಯಲ್ಲಿರೋವಂಥ ಒಂದು ಅಸಿಡಿಕ್ ಲಿಕ್ವಿಡ್, ಅರ್ಥ ಆಯ್ತಾ? ಎಸಿಟಿಕ್ ಅಲ್ಲ, ನಾನು ಆಗಲೇ ಹೇಳಿದೆ, ಎಸಿಟಿಕ್ ಅಂದರೆ ಅದೊಂದು ಟೈಪ್ ಆಫ್ ಆ್ಯಸಿಡ್, ಇದು ಅಸಿಡಿಕ್ ಅಂದರೆ ಆ್ಯಸಿಡ್ ಅಂತ ಅರ್ಥ. ಒಂದು ಫಾರ್ಮಿಕ್ ಆ್ಯಸಿಡ್ನ ಅದು ನಮ್ಮ ಬಾಡಿ ಒಳಗೆ ಇಂಜೆಕ್ಟ್ ಮಾಡುತ್ತೆ, ಇಂಜೆಕ್ಷನ್ ಥರ. ದಿ ಎಫೆಕ್ಟ್ ಆಫ್ ದಿ ಆ್ಯಸಿಡ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಬೈ ರಬ್ಬಿಂಗ್ ಮಾಯ್ಸ್ಟ್ ಬೇಕಿಂಗ್ ಸೋಡಾ ವಿಚ್ ಇಸ್ ಎ ಬೇಸ್. ಸೊ ಆ ಆ್ಯಸಿಡ್ ನಮ್ಮ ಇದ್ರೊಳಗೆ ಹೋದಾಗ ನಮಗೆ ಚರ್ಮ ಉರಿಯೋಕ್ಕೆ ಶುರುವಾಗುತ್ತೆ, ಒಂಥರ ಸ್ಮಾಲ್ ಗಾಯ ಥರ ಆಗಿ ಬಬಲ್ ಬಂದು ಉರಿಯೋಕ್ಕೆ ಶುರುವಾಗುತ್ತೆ. ಯಾವಾಗ ನಾವು ಮಾಯ್ಸ್ಟ್ ಬೇಕಿಂಗ್ ಸೋಡಾನ ಅಲ್ಲಿ ಉಜ್ಜುತ್ತೀವೋ ಆಗ ಅಲ್ಲಿರೋಂಥ ಆ್ಯಸಿಡ್ಡು ಮತ್ತು ನಾವು ಹಾಕಿರೋಂಥ ಬೇಕಿಂಗ್ ಸೋಡಾ, ಬೇಸಿಕ್ ಆ್ಯಸಿಡ್ಡು ಬೇಸ್ ಎರಡೂ ರಿಯಾಕ್ಟ್ ಆದಾಗ ಅಲ್ಲಿ ನ್ಯೂಟ್ರಲೈಸೇಷನ್ ಅನ್ನೋದು ಆಗುತ್ತೆ. ವಾಟ್ ರೆಮಿಡೀಸ್ ಡು ಪೀಪಲ್ ಯೂಸ್ ಟು ಟ್ರೀಟ್ ಆ್ಯಂಟ್ ಬೈಟ್ಸ್ ಇನ್ ಯುವರ್ ರೀಜನ್? ನಿಮ್ಮ ರೀಜನಲ್ಲಿ ಆ್ಯಂಟ್ ಏನಾದರೂ ಇರುವೆ ಏನಾದ್ರು ಕಚ್ಚಿದ್ರೆ ಏನು ಮಾಡ್ತಾರೆ ಅಂತಂದ್ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡಿ. ಓಕೆನಾ, ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಪೇರೆಂಟ್ನ ಕೇಳ್ರಿ, ಇರುವೆ ಕಚ್ಚಿದ್ರೆ ಅದ್ರದ್ದು ಗಾಯನ ಹೋಗ್ಸೋದಕ್ಕೆ ಏನು ಮಾಡಬೇಕು ಅಂತ ಕೇಳಿ. ಗಾಯನ ಹೋಗ್ಸೋಕ್ಕಾಗಲ್ಲ ಅಂದರೆ ಪೇಯ್ನ ಕಮ್ಮಿ ಮಾಡೋದಕ್ಕೆ. ಓಕೆ, ಸ್ಟಿಂಗಿಂಗ್ ಎಫೆಕ್ಟ್ ಆಫ್ ಆನ್ ಆ್ಯಂಟ್ ಬೈಟ್. ನೆಕ್ಸ್ಟ್ ಸಿಚುವೇಶನ್ 2. On a farmers portal, an online platform from the Department of Agriculture, Cooperation and Farmers Welfare, a query from the farmer states. ಸೊ ಏನಪ್ಪ ಅಂದರೆ ಒಂದು ಫಾರ್ಮರ್ಸ್ ಪೋರ್ಟಲ್, ಇವಾಗ ನಿಮಗೆಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಇದೆಯಲ್ಲ, ಆ ಥರ ಫಾರ್ಮರ್ಸ್ಗೆ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ಒಬ್ಬರು ಫಾರ್ಮರು ಒಂದು ಕ್ವಶನ್ ಕೇಳಿರ್ತಾರೆ, ಒಂದು ಎನ್ಕ್ವೈರಿ ಮಾಡಿರ್ತಾರೆ, ಡೌಟ್ ಇರುತ್ತೆ. ಈ ನೀವು ಕಮೆಂಟ್ ಸೆಕ್ಷನಲ್ಲಿ ಡೌಟ್ ಕೇಳ್ತಿರಲ್ಲ, ಅದೇ ಥರ ಅವರು ಕೇಳ್ತಾರೆ. ಮೈ ಪ್ಲ್ಯಾಂಟ್ಸ್ ಆರ್ ನಾಟ್ ಗ್ರೋಯಿಂಗ್ ವೆಲ್ ಲೇಟ್ಲಿ. ಸೊ ಅವ್ರು ಏನು ಹೇಳ್ತಾರೆ, ನನ್ನ ಪ್ಲ್ಯಾಂಟ್ಸು, ನನ್ನ ಹೊಲದಲ್ಲಿರುವಂಥ ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ ರೀಸೆಂಟಾಗಿಂದ. ಆಫ್ಟರ್ ಎ ಡೀಟೇಲ್ಡ್ ಡಿಸ್ಕಷನ್ ಇಟ್ ವಾಸ್ ಫೌಂಡ್ ದಟ್ ದಿ ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಮೇಡ್ ದಿ ಸಾಯಿಲ್ ಅಸಿಡಿಕ್.
ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ಸಾಯಿಲ್ ಕ್ವಾಲಿಟೇಟಿನ ಹೆಲ್ಪ್ ಮಾಡೋಕ್ಕೆ ಮತ್ತು ಪ್ಲ್ಯಾಂಟ್ಸ್ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಕೆಮಿಕಲ್ ಫರ್ಟಿಲೈಸರ್. ಓಕೆ, ಅಂಥದ್ದು. ಸೊ ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ರಿಂದ ಸಾಯಿಲು ಅಸಿಡಿಕ್ ಆಗಿದೆ ಅಂತ ಹೇಳಿದ್ರು. ಓಕೆ, ಆ್ಯಸಿಡ್ ಕಂಟೆಂಟು ಸಾಯಿಲಲ್ಲಿ ಜಾಸ್ತಿ ಆಗಿದೆ. ಯಾಕೆ? ನೀವು ಜಾಸ್ತಿ ಕೆಮಿಕಲ್ಸು ಯೂಸ್ ಮಾಡ್ತಾ ಇದ್ದೀರಾ ಅಂತ. ವಾಟ್ ರೆಮಿಡಿ ಮೈಟ್ ಬಿ ಪ್ರೊವೈಡೆಡ್ ಟು ಹಿಮ್? ಈಗ ಅವ್ರಿಗೆ ಏನು ಮಾಡಬೇಕು? ಸಾಯಿಲಲ್ಲಿರೋ ಆ್ಯಸಿಡ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಅದನ್ನು ಸರಿ ಮಾಡೋದಕ್ಕೆ ನಿಮ್ಮ ಪ್ರಕಾರ ಏನು ಮಾಡಬೇಕು? ಕರೆಕ್ಟ್, ಸಾಯಿಲ್ ಆ್ಯಸಿಡಿಕ್ ಜಾಸ್ತಿ ಇದ್ದಾಗ ನಾವು ಅದನ್ನು ಸ್ವಲ್ಪ ಬೇಸ್ ಆ್ಯಡ್ ಮಾಡಿ ನ್ಯೂಟ್ರಲೈಸ್ ಮಾಡಬೇಕು. ಓಕೆ, ವೆನ್ ದಿ ಸಾಯಿಲ್ ಈಸ್ ಟು ಆ್ಯಸಿಡಿಕ್ ದ ಪ್ಲ್ಯಾಂಟ್ಸ್ ಡು ನಾಟ್ ಗ್ರೋ ವೆಲ್. ಯಾವಾಗ ಸಾಯಿಲ್ ತುಂಬ ಆ್ಯಸಿಡಿಕ್ ಆಗಿತ್ತು ಅಂದರೆ ಆವಾಗ ಪ್ಲ್ಯಾಂಟ್ಸು ಸರಿಯಾಗಿ ಬೆಳೆಯಲ್ಲ. ಅದೇ ಥರ ತುಂಬ ಬೇಸಿಕ್ ಆಗಿದ್ರೂ ಕೂಡ ಪ್ಲ್ಯಾಂಟ್ಸು ಸರಿಯಾಗಿ ಬೆಳೆಯಲ್ಲ. ಓಕೆ, ಮೀಡಿಯಮ್ ಇರಬೇಕು, pH ಲೆವೆಲ್ ಅಂತ ಕರಿತೀವಿ. ಅದೊಂದು 6, 6.5, 7 ಆ ರೇಂಜಲ್ಲಿ ಇರಬೇಕು. 7, 7.5 ಆ ರೇಂಜಲ್ಲಿ ಇರಬೇಕು. ಓಕೆ, ಇಟ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಲೈಮ್ ವಿಚ್ ಈಸ್ ಎ ಬೇಸ್. ಸೊ ಅವಾಗ ಏನು ಮಾಡಬೇಕು? ಲೈಮ್ ಯೂಸ್ ಮಾಡಿಕೊಂಡು ಅದನ್ನು ಟ್ರೀಟ್ ಮಾಡಬೇಕು. ಲೈಮ್ ಯಾವುದು? ಬೇಸಿಕ್. ಇದನ್ನು ಯೂಸ್ ಮಾಡಿದ್ರೆ ನಮಗೆ ಸಾಯಿಲಲ್ಲಿರೋ ಆ್ಯಸಿಡಿಟಿ ಅಥವಾ ಆ್ಯಸಿಡ್ ಇದು ಕಮ್ಮಿ ಮಾಡ್ಬೋದು ಅಂತ. ಸೊ ನ್ಯೂಟ್ರಲೈಸಿಂಗ್ ದಿ ಆ್ಯಸಿಡಿಕ್ ನೇಚರ್ ಆಫ್ ಸಾಯಿಲ್. ಓಕೆ, ಇಫ್ ದಿ ಸಾಯಿಲ್ ಈಸ್ ಬೇಸಿಕ್, ಆರ್ಗ್ಯಾನಿಕ್ ಮ್ಯಾಟರ್ ಲೈಕ್ ಮೆನ್ಯೂರ್ ಆ್ಯಂಡ್ ಕಾಂಪೋಸ್ಟೆಡ್ ಲೀವ್ಸ್ ಆರ್ ಆ್ಯಡೆಡ್ ಟು ಇಟ್. ಸೊ ಏನಾದರೂ ಸಾಯಿಲ್ ಬೇಸಿಕ್ ಆಗಿತ್ತು ಅಂದರೆ ಆವಾಗ ಸಾಯಿಲ್ ಒಳಗೆ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಡ್ ಮಾಡ್ತಾರೆ. ಅಂದರೆ ಗೊಬ್ಬರ ಇರ್ಬೋದು ಅಥವಾ ಒಣಗಿರೋ ಎಲೆಗಳು, ಕಡ್ಡಿಗಳು ಇಂಥವೆಲ್ಲ ಆ್ಯಡ್ ಮಾಡ್ತಾರೆ. ಏನಕ್ಕೆ? ಆರ್ಗ್ಯಾನಿಕ್ ಮ್ಯಾಟರ್ ರಿಲೀಸಸ್ ಆ್ಯಸಿಡ್ಸ್ ದಟ್ ನ್ಯೂಟ್ರಲೈಸ್ ದಿ ಬೇಸಿಕ್ ನೇಚರ್ ಆಫ್ ದಿ ಸಾಯಿಲ್. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಏನು ಮಾಡುತ್ತೆ? ಈ ಆ್ಯಸಿಡ್ಗಳನ್ನು ರಿಲೀಸ್ ಮಾಡುತ್ತೆ. ಅದು ಕೊಳಿತಾ ಇರುತ್ತಲ್ಲ, ಕೊಳಿತಾ ಸ್ವಲ್ಪ ಆ್ಯಸಿಡ್ ರಿಲೀಸ್ ಮಾಡುತ್ತೆ. ಇದರಿಂದ ಸಾಯಿಲ್ ಏನಾದರೂ ಬೇಸಿಕ್ ನೇಚರ್ ಇತ್ತು ಅಂದರೆ ಅದು ಸ್ವಲ್ಪ ನ್ಯೂಟ್ರಲ್ ಕಡೆಗೆ ಬರ್ತಾ ಇರುತ್ತೆ. ಸಮ್ಟೈಮ್ಸ್ ದಿ ಸಾಯಿಲ್ ಮೇ ಬಿ ನ್ಯೂಟ್ರಲ್ ಬಟ್ ದಿ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಇನ್ ಇಟ್ ಮೇ ಸ್ಟಿಲ್ ಶೋ ಪೂರ್ ಹೆಲ್ತ್. ಕೆಲವು ಸರಿ ಏನಾಗುತ್ತೆ, ಸಾಯಿಲು ಆ್ಯಸಿಡ್ ಆಗೂ ಇರಲ್ಲ, ಬೇಸಿಕ್ಕೂ ಆಗಿರಲ್ಲ, ನ್ಯೂಟ್ರಲಾಗೇ ಇರುತ್ತೆ. ಆದರೆ ಇನ್ನೂ ಕೂಡ ಪ್ಲ್ಯಾಂಟ್ಸು ಸರಿಯಾಗಿ ಬೆಳೀತಾ ಇರಲ್ಲ. ಆವಾಗ ಏನು ಮಾಡಬೇಕು? ಆವಾಗ ಅದರ ಅರ್ಥ ಏನು? ವಿಚ್ ಕ್ಯಾನ್ ಬಿ ಡ್ಯೂ ಟು ದಿ ಡಿಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ದಿ ಸಾಯಿಲ್. ಆಗ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂತ, ಅಂದರೆ ನೈಟ್ರೋಜನ್ನು, ನಿಟ್ರೇಟು, ಫಾಸ್ಫೇಟು ಈ ಥರದ್ದು ಸ್ವಲ್ಪ ಕಮ್ಮಿ ಇದೆ ಅಂತ ಅರ್ಥ. ಓಕೆನಾ? ಸೊ ಸಾಯಿಲಲ್ಲಿ ಆ್ಯಸಿಡ್ ಇದು ಜಾಸ್ತಿ ಇತ್ತು ಅಂದರೆ ಅದಕ್ಕೆ ಬೇಸ್ ಆ್ಯಡ್ ಮಾಡಬೇಕು. ಬೇಸ್ ಜಾಸ್ತಿ ಇದ್ರೆ ಅಂದರೆ ಆ್ಯಸಿಡ್ ಆ್ಯಡ್ ಮಾಡಬೇಕು. ಸೊ ಏನು ಮಾಡ್ತಾರೆ? ಆ್ಯಸಿಡಿಕ್ ಜಾಸ್ತಿ ಇತ್ತು ಅಂದರೆ ಒಂದು ಸ್ವಲ್ಪ ಸುಣ್ಣನ ಹಾಕ್ತಾರೆ. ಒಂದು ವೇಳೆ ಬೇಸಿಕ್ ಜಾಸ್ತಿ ಇತ್ತು ಅಂದರೆ ಆರ್ಗ್ಯಾನಿಕ್ ಮೆನ್ಯೂರ್, ಗೊಬ್ಬರ ಅಂಥದನ್ನು ಆ್ಯಡ್ ಮಾಡ್ತಾರೆ. ಇನ್ನೊಂದು ಸಿಚುವೇಶನ್ ಕೊಟ್ಟಿದ್ದಾರೆ. ಓಕೆ, ಅಶ್ವಿನ್ಸ್ ಫ್ರೆಂಡ್ ಗುರ್ಬೀರ್ ಸ್ಟೇಸ್ ನಿಯರ್ ಎನ್ ಇಂಡಸ್ಟ್ರಿಯಲ್ ಏರಿಯಾ. ಗುರ್ಬೀರ್ ಅನ್ನೋ ಹುಡುಗ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಜಾಸ್ತಿ ಫ್ಯಾಕ್ಟ್ರಿಗಳು ಇರುತ್ತಲ್ಲ ಆ ಜಾಗದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ಶೇರ್ಡ್ ವಿತ್ ಹಿಮ್ ದಟ್ ದಿ ಫಿಶ್ ಪಾಪ್ಯುಲೇಷನ್ ಇನ್ ಹಿಸ್ ನೈಬರ್ಹುಡ್ ಲೇಕ್ ವಾಸ್ ಡಿಕ್ಲೈನಿಂಗ್ ಡೇ ಬೈ ಡೇ. ಅವನೇನು ಹೇಳ್ತಾನೆ, ಅವನಿದ್ದಂಥ ಒಂದು ಲೇಕ್, ಅವ್ರ ಮನೆ ಹತ್ರ ಇದ್ದಂಥ ಒಂದು ಲೇಕ್ ಅಂದರೆ ಒಂದು ಕೆರೆ ಅಂದ್ಕೊಳ್ಳಿ, ಆ ಥರ. ಅಲ್ಲಿ ಬರ್ತಾ ಮೀನುಗಳು ಕಮ್ಮಿ ಆಗ್ತಾಯಿದೆ. ಮೊದಲು ಯಾರಾದ್ರು ಮೀನು ಹಿಡಿಯೋಕೆ ಹೋದರೆ ಜಾಸ್ತಿ ಸಿಗೋದು, ಈಗ ಬರ್ತಾ ಮೀನು ಪಾಪ್ಯುಲೇಷನ್ನು ಕಮ್ಮಿ ಆಗ್ತಾಯಿದೆ. ವಾಟ್ ಡು ಯು ಥಿಂಕ್ ಮೈಟ್ ಬಿ ದಿ ಕಾಸ್ ಫಾರ್ ದಿಸ್? ಇದಕ್ಕೆ ಏನು ಕಾರಣ? ಇಟ್ ಮೇ ಬಿ ಡ್ಯೂ ಟು ಫ್ಯಾಕ್ಟ್ರಿ ವೇಸ್ಟ್ ಬೀಯಿಂಗ್ ರಿಲೀಸ್ಡ್ ಇನ್ ಟು ದಿ ಲೇಕ್. ಇದಕ್ಕೆ ಕಾರಣ ಏನಿರ್ಬೋದಪ್ಪ ಅಂದರೆ ಫ್ಯಾಕ್ಟ್ರಿ ಎಲ್ಲ ಇರುತ್ತಲ್ವ ಇಂಡಸ್ಟ್ರಿಯಲ್ ಏರಿಯಲ್ಲಿ, ಅವರ ವೇಸ್ಟ್ ಪ್ರಾಡಕ್ಟ್ ಅಂದರೆ ಬಿಸಿ ನೀರಿರ್ಬೋದು ಅಥವಾ ವಾಶ್ ಮಾಡಿರೋಂಥ ವೇಸ್ಟ್ ವಾಟರ್ ಇರ್ಬೋದು, ಕೆಮಿಕಲ್ಸ್ಗಳಿರ್ಬೋದು, ಇದನ್ನೆಲ್ಲ ಕೂಡ ಅವರು ಲೇಕ್ ಒಳಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಫ್ ದಿ ಫ್ಯಾಕ್ಟ್ರಿ ವೇಸ್ಟ್ ಈಸ್ ಅಸಿಡಿಕ್ ಇನ್ ನೇಚರ್, ವಾಟ್ ಕುಡ್ ಬಿ ಡನ್ ಟು ಸೇವ್ ದಿ ಫಿಶ್ ಇನ್ ದಿ ಲೇಕ್? ಈಗ ಆ ನೀರನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ಮೇಲೆ ಹೇಳಿದ್ರಲ್ಲ, ಇಲ್ಲಿ ಸಾಯಿಲ್ನ ನಾವು ಚೆಕ್ ಮಾಡ್ಬೋದು. ನಾವು ಲ್ಯಾಬ್ಗೆ ಕಳಿಸಿದ್ರೆ ಅದು ಅಸಿಡಿಕ್ ಇದೆಯಾ ಬೇಸಿಕ್ ಇದೆಯಾ ಅವ್ರು ಹೇಳ್ತಾರೆ, ಅಥವಾ ನಾವೇ ಕೂಡ ಮಾಡ್ಬೋದು. ನಿಮಗೆಲ್ಲ ಲಿಟ್ಮಸ್ ಪೇಪರ್ ಟೆಸ್ಟ್ ಇದೆಲ್ಲ ಹೇಳಿದ್ವಲ್ವ, ಮೆಥಿಲ್ ಆರೆಂಜು ಈ ಥರದ್ದು ಯೂಸ್ ಮಾಡೋದು, ಟರ್ಮರಿಕ್ ಯೂಸ್ ಮಾಡೋದು, ಈ ಥರ ಮಾಡಿ ನೀವೇ ನಿಮ್ಮ ಸಾಯಿಲ್ ಆ್ಯಸಿಡಿಕ್ ಇದೆಯಾ ಅಥವಾ ಬೇಸಿಕ್ ಇದೆಯಾ ಟೆಸ್ಟ್ ಮಾಡ್ಬೋದು. ಓಕೆ, ಸೊ ಆ ಥರ ಇಲ್ಲಿ ವಾಟರ್ನ ಕೂಡ ಟೆಸ್ಟ್ ಮಾಡ್ತಾರೆ, ಇದು ಅಸಿಡಿಕ್ ಇದೆಯಾ ಅಥವಾ ಬೇಸಿಕ್ ಇದೆಯಾ ಅಂತ. ಆದರೆ ಇದು ಟರ್ಮರಿಕ್ ಪೇಪರ್ ಇದರಲ್ಲೆಲ್ಲ ಗೊತ್ತಾಗಲ್ಲ, ಯಾಕಂದರೆ ತುಂಬ ದೊಡ್ಡ ಕೆರೆ ಇರೋದ್ರಿಂದ ಕೆಮಿಕಲ್ಸ್ ಎಲ್ಲ ಫುಲ್ ಡೈಲ್ಯೂಟ್ ಆಗಿರುತ್ತೆ. ಸೊ ಇದಕ್ಕೆ ಲ್ಯಾಬೋರೇಟರಿಯಲ್ಲೇ ಚೆಕ್ ಮಾಡಬೇಕು. ಓಕೆ, ಇಫ್ ದಿ ಫ್ಯಾಕ್ಟ್ರಿ ಏನು ಆ್ಯಸಿಡಿಕ್ ಇತ್ತು ಅಂದರೆ ಏನು ಮಾಡಬೇಕು? ಇಫ್ ದಿ ಫ್ಯಾಕ್ಟ್ರಿ ವೇಸ್ಟ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಬೈ ಆ್ಯಡಿಂಗ್ ಬೇಸಿಕ್ ಸಬ್ಸ್ಟೆನ್ಸಸ್ ಬಿಫೋರ್ ರಿಲೀಸಿಂಗ್ ಇನ್ ಟು ದಿ ಲೇಕ್. ಸೊ ಹಂಗೇನಾದರೂ ಇತ್ತು ಅಂದರೆ ಅವಾಗ ಏನು ಮಾಡಬೇಕು? ಫ್ಯಾಕ್ಟ್ರಿಯಲ್ಲಿ ಒಂದು ವೇಸ್ಟ್ ಇದನ್ನು
ಕೆಮಿಕಲ್ಸ್ನ ಚೆಕ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಆ ತೊಳೆದಿರೋ ನೀರು ಇದರಲ್ಲೆಲ್ಲ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ಬೇಸಿಕ್ ಸಬ್ಸ್ಟೆನ್ಸಸ್ ಯಾವ್ದಾದ್ರು ಲೈಮ್ನೋ ಇನ್ನೊಂದನ್ನೋ ಮತ್ತೊಂದು ಹಾಕ್ಬಿಟ್ಟು ಬೇಕಿಂಗ್ ಸೋಡಾ ಅಂಥದನ್ನು ಅವಾಗ ಲೇಕ್ಗೆ ರಿಲೀಸ್ ಮಾಡಬೇಕು. ಓಕೆ, ಆವಾಗ ಆ ಲೇಕು ಡಿಸ್ಟ್ರಾಯ್ ಆಗಲ್ಲ. ನಾವು ಕ್ಯಾನ್ ಯು ಎಕ್ಸ್ಪ್ಲೈನ್ ವೈ ದಿ ವರ್ಡ್ಸ್ ವೆಲ್ಕಮ್ ಟು ದಿ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಪಿಯರ್ಡ್ ಆನ್ ಅಶ್ವಿನ್ ಆ್ಯಂಡ್ ಕೀರ್ತಿಸ್ ಪೇಪರ್ ಶೀಟ್ಸ್ ವೆನ್ ದಿ ಲಿಕ್ವಿಡ್ ವಾಸ್ ಸ್ಪ್ರೆಡ್ ಆನ್ ದೆಮ್? ಸೊ ಇವಾಗ ಅರ್ಥ ಆಯ್ತಾ ನಿಮಗೆ ಏನಕ್ಕೆ ಆ ವೈಟ್ ಶೀಟ್ ಮೇಲೆ ಇವರು ಆ ಲಿಕ್ವಿಡ್ನ ಸ್ಪ್ರೇ ಮಾಡಿದಾಗ ಇದ್ರ ಮೇಲೆ ಕಲರ್ ಚೇಂಜ್ ಆಗಿ ಆ ವರ್ಡ್ಸ್ ವೆಲ್ಕಮ್ ಟು ದಿ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಪಿಯರ್ ಆಯಿತು ಅಂತ ನಿಮ್ಗೆ ಗೊತ್ತಾಯ್ತಾ? ದಟ್ ಡೂ ಯು ಥಿಂಕ್ ದಟ್ ಒನ್ ಪಾಸಿಬಿಲಿಟಿ ಕುಡ್ ಬಿ ಯೂಸಿಂಗ್ ಎ ಟರ್ಮರಿಕ್ ಸೊಲ್ಯೂಷನ್ ಫಾರ್ ದಿ ಸ್ಪ್ರೇಯಿಂಗ್ ಲಿಕ್ವಿಡ್ ಆ್ಯಂಡ್ ದಿ ಸೋಪ್ ಸೊಲ್ಯೂಷನ್ ಫಾರ್ ರೈಟಿಂಗ್ ಆನ್ ದಿ ಪೇಪರ್? ಸೊ ಏನಿರ್ಬೋದು, ಇವರು ಬರೆಯೋದಕ್ಕೆ ಸೋಪ್ ನೀರು ಯೂಸ್ ಮಾಡಿ ಬರೆದಿರ್ತಾರೆ, ಮತ್ತು ಆ ಸ್ಪ್ರೇ ಮಾಡೋವಂಥ ಇದನ್ನು ಟರ್ಮರಿಕ್ ಸೊಲ್ಯೂಷನ್ನ ಅದ್ರ ಮೇಲೆ ಸ್ಪ್ರೇ ಮಾಡಿರ್ತಾರೆ. ಓಕೆ, ಅದರಿಂದ ಅದು ಎದ್ದು ಲೆಟರ್ಸ್ ಮಾತ್ರ ಕಾಣಿಸಿರುತ್ತೆ. ಓಕೆ, ಸೊ ಇದಿಷ್ಟು ಚಾಪ್ಟರ್ ಆಯಿತು. ಒಂದು ವೇಳೆ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಾನು ಇದರದ್ದು ಕ್ಲಾಸ್ ವರ್ಕ್ಸ್ ಇರ್ಬೋದು, PPTಗಳು ಮತ್ತು ಲರ್ನಿಂಗ್ ರಿಸೋರ್ಸ್ ಅದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಆ್ಯಡ್ ಮಾಡಿರ್ತೀನಿ. ಓಕೆನಾ? ಸೊ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ಕೂಡ ನಿಮಗೆಲ್ಲ ಗೊತ್ತಾಗ್ತಾ ಇರುತ್ತೆ, ಮತ್ತು ನಿಮ್ಮ ಕ್ಲಾಸ್ ವರ್ಕ್ಸ್ ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು, ಬಾಯ್.